ನಮಸ್ಕಾರ. ನಾನಿವತ್ತು ಈ ವಿಡಿಯೋದಲ್ಲಿ ಕೆಸೆಟ್ ಪ್ರಿಪ್ರೇಷನ್ಸ್ 2025 ಕ್ವಾಂಟಮ್ ಮೆಕ್ಯಾನಿಕ್ಸ್ ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಬೇಸಿಕ್ ಕಾನ್ಸೆಪ್ಟ್ ಅಂತಲೇ ಹೇಳ್ಬೋದು. ಇಟ್ ಈಸ್ ದ ಜಸ್ಟ್ ABCD ಆಫ್ ದ ಕ್ವಾಂಟಮ್ ಮೆಕ್ಯಾನಿಕ್ಸ್ ಅಂದ್ರೂ ತಪ್ಪಾಗಲಿಕ್ಕಿಲ್ಲ. ದಟ್ ಈಸ್ ವೇವ್ ಫಂಕ್ಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್. ಇದ್ರ ಜೊತೆಗೆ ಪ್ರೀವಿಯಸ್ ಇಯರು ಕೆಸೆಟ್ನಲ್ಲಿ ಯಾವ ರೀತಿ ವೇವ್ ಫಂಕ್ಷನ್ಸ್ ಮೇಲೆ ಮತ್ತು ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ಸ್ ಮೇಲೆ ಕ್ವೆಶನ್ಸ್ ಬಂದಿದೆ ಅಂತ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಈ ವಿಡಿಯೋದಿಂದ ಯೂಸ್ ಆಗಿದೆ ಅಂತ ಅಂದರೆ ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ವೇವ್ ಫಂಕ್ಷನ್ ರಿಲೇಟೆಡ್ ಯಾವುದೇ ಕ್ವೆಶನ್ ಬಂದ್ರೂ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ನಲ್ಲಿ ಇದರಲ್ಲಿ ನಾನು ಜಸ್ಟ್ ಒಂದೇ ಪ್ರಾಪರ್ಟಿ ಮೇಲೆ ನಾನು ಇದು ವಿಡಿಯೋ ಮಾಡಿರೋದು. ಅದರಲ್ಲಿ ನಿಮಗೆ ಕಾನ್ಫಿಡೆನ್ಸ್ ಬಂದಿದೆ ಸಾಲ್ವ್ ಮಾಡೋಕ್ಕೆ ಅಂತ ಅಂದರೆ ಕಮೆಂಟ್ ಮಾಡಿ. ಯಾರೆಲ್ಲ ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇದ್ದಾರೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ, ಕೆಸೆಟ್ ಪ್ರಿಪ್ರೇಷನ್ಸ್ 2025 ನಿಮ್ಮ ಪ್ರಿಪ್ರೇಷನ್ಸ್ನಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ ರಿಲೇಟೆಡು ಆ್ಯಕ್ಚುಯಲ್ ಟಾಪಿಕ್ ಬೇಸ್ಡು ಇಟ್ ಈಸ್ ದ ಫಸ್ಟ್ ವಿಡಿಯೋ ಐ ಆಮ್ ಅಪ್ಲೋಡಿಂಗ್. ನಿಮ್ಮ ಕಮೆಂಟ್ಸ್ ಹೆಂಗಿರುತ್ತೆ ಅದರ ಬೇಸಿಸ್ ಮೇಲೆ ನಾನು ನೆಕ್ಸ್ಟ್ ವಿಡಿಯೋಸ್ ಅಪ್ಲೋಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯೂಸ್ ಆಗುತ್ತೆ ಅಂತ ಅಂದರೆ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಶೋರ್ ಅಪ್ಲೋಡ್ ಮಾಡ್ತೀನಿ. ಫಸ್ಟ್ ಒನ್ ಬಂದ್ಬಿಟ್ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ವೇವ್ ಫಂಕ್ಷನ್. ವೇವ್ ಫಂಕ್ಷನ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್, it is defined to be the function describing the probability of each possible observation such as position and momentum. ಇವಾಗ ನಾವು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ನ ನೋಡ್ತೀವಿ. ಇದು ಏನು ವೇವ್ ಫಂಕ್ಷನ್ ಅಂತ ಬಂದಾಗ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಅಂತ ನೋಡ್ತೀವಿ. ಈಗ ಹೆಂಗೆ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಹೆಂಗೆ ನೋಡ್ತೀವಿ, ಇದೇ ಯಾಕೆ ಅಂತಂದೇಳಿ ಅಂತ ಅಬ್ಸರ್ವ್ ಮಾಡಿದ್ರೆ, ಸಪೋಸ್ ಒಂದು ಪಾಂಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ನೀರಿರುತ್ತೆ ಅದರಲ್ಲಿ, ನೀವು ಅದರಲ್ಲಿ ಒಂದು ಕಲ್ಲು ಎಸಿತೀರಿ. ಕಲ್ಲು ಎಸ್ದಾಗ ಏನಾಗುತ್ತೆ, ಅದರಲ್ಲಿ ವಾಟರ್ ವೇವ್ಸ್ ಡೆವಲಪ್ ಆಗುತ್ತೆ. ಎಲ್ಲ ಡೈರೆಕ್ಷನಲ್ಲೂ ವೇವ್ಸು ಜನ್ರೇಟ್ ಆಗುತ್ತೆ. ಆ ವೇವ್ಸ್ದು ಏನು ನೀರಿನಲ್ಲಿ ವೇವ್ಸ್ ಇರುತ್ತೆ, ಆ ವೇವ್ಸ್ದು ಪಿರಿಯಾಡಿಕಲಿ ಹೆಂಗೆ ಚೆಕ್ ಮಾಡ್ತೀರಿ ಅಂತ ಅಂದರೆ, ಹೈಟ್ ಆಫ್ ದ ವೇವ್, ವಾಟರ್ ವೇವ್ಸ್ ಎಷ್ಟು ನೀವು ಡೀಪ್ ಕಲ್ಲು ಎಸ್ತಿರ್ತೀರಿ, ಅದರದ್ದು ಹೈಟ್ ಮೇಲೆ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಅದು ವಾಟರ್ ವೇವ್ಸಿಗೆ ಸಂಬಂಧಪಟ್ಟಾಗೆ. ಇದರಲ್ಲಿ ವೇರಿಯೇಷನ್ ಏನು ಬರುತ್ತೆ, ವಾಟರ್ ಎಕ್ಸಾಂಪಲ್ ಅಂತ ತೊಗೊಂಡಾಗ ಹೈಟ್ ಆಫ್ ದ ವೇವ್ಸ್ ವೇರಿಯೇಷನ್ ಆಗ್ತಾ ಹೋಗುತ್ತೆ. ಸಪೋಸ್ ಇವಾಗ ನಾವು ಸಪೋಸ್ ಲೈಟ್ ವೇವ್ಸ್ ಅಂತ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ರಿ. ಅದು ವಾಟರ್ ವೇವ್ಸ್ ಆಯಿತು, ಲೈಟ್ ವೇವ್ಸು. ಲೈಟ್ ವೇವ್ಸ್ ಹೆಂಗೆ ಜನ್ರೇಟ್ ಆಗುತ್ತೆ, ಇಟ್ ಈಸ್ ಬೈ ದ ಇಂಟರ್ಸೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಮತ್ತು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಏನು ವೇರಿಯೇಷನ್ ಆಗ್ತಾ ಇರುತ್ತೆ, ಅದರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ದು ನಮಗೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ನಲ್ಲಿ ಲೈಟ್ ವೇವ್ಸು ಬರುತ್ತೆ. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಹೆಂಗೆ ಚೇಂಜಸ್ ಆಗುತ್ತೆ ಅಂದರೆ, ದಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸು ಚೇಂಜ್ ಆಗೋದು ಸ್ಪೇಸ್ ಆ್ಯಂಡ್ ಟೈಮ್ ವಿತ್ ರೆಸ್ಪೆಕ್ಟ್ ಟು ಸ್ಪೇಸ್ ಆ್ಯಂಡ್ ಟೈಮ್ ಅಂತ ಹೇಳ್ತೀವಿ. ಅದೇ ರೀತಿ ಯಾವುದಾದ್ರೂ ಒಂದು ಪಾರ್ಟಿಕಲ್ ತೊಗೊಂಡಿದ್ದೀವಿ ಅಂತಂದರೆ, ಇಫ್ ವಿ ಕನ್ಸಿಡರ್ ಎನಿ ಒನ್ ಪಾರ್ಟಿಕಲ್, ಆ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂತಂದರೆ, ಅದರಲ್ಲಿ ಏನೇನು ವೇರಿಯೇಷನ್ನ ಅಬ್ಸರ್ವ್ ಮಾಡ್ಬೋದು ಅಂತಂದರೆ, ನಾನಿಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ವಿ ಆರ್ ಕನ್ಫೈನ್ಡ್ ಓನ್ಲಿ ವಿತ್ ದ ಸ್ಮಾಲರ್ ಮೈಕ್ರೋ ಪಾರ್ಟಿಕಲ್ಸ್ ಅಂತಂದೇಳಿ ಹೇಳ್ತೀವಿ. ಇದರಲ್ಲಿ ನಾವು ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಅಂತ ಬಂದಾಗ ದೊಡ್ಡ ದೊಡ್ಡ ಪಾರ್ಟಿಕಲ್ಸು ಲೈಕ್ ನ್ಯೂಟನ್ ಮೆಕ್ಯಾನಿಕ್ಸ್ನೆಲ್ಲ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಬಟ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ನ್ಯೂಟನಿಯನ್ ಮೆಕ್ಯಾನಿಕ್ಸ್ ಯಾವುದೂ ಅಪ್ಲೈ ಮಾಡೋಕ್ಕೆ ಬರಲ್ಲ. ಅದಕ್ಕೆ ಒಂದು ಸಣ್ಣ ಪಾರ್ಟಿಕಲ್ ಕನ್ಸಿಡರ್ ಮಾಡಿದ್ದೀವಿ ಅಂದರೆ, ಇಫ್ ದ ಪಾರ್ಟಿಕಲ್ ಈಸ್ ಮೂವಿಂಗ್, ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದರೆ ಅದರದ್ದು ಏನು ಪೊಸಿಷನ್ನು ಚೇಂಜ್ ಆಗ್ತಾ ಇರುತ್ತೆ ಮತ್ತು ಮೊಮೆಂಟಮ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಪೊಸಿಷನ್ನು ಮೊಮೆಂಟಮ್ಮು ಚೇಂಜ್ ಆಗ್ತಾ ಇದೆ ಅಂತಂದರೆ, ಇಟ್ ಕ್ಯಾನ್ ಹ್ಯಾವ್ ಬೋತ್ ಪಾರ್ಟಿಕಲ್ ನೇಚರ್ ಆ್ಯಂಡ್ ಆಲ್ಸೋ ವೇವ್ ನೇಚರ್. ಆ ಪಾರ್ಟಿಕಲ್ ನೇಚರು ವೇವ್ ನೇಚರು ನೋಡಬೇಕಾದಾಗ, ಆ ಪಾರ್ಟಿಕಲ್ನಲ್ಲಿ ಏನೇನು ಚೇಂಜಸ್ನ ಅಬ್ಸರ್ವ್ ಮಾಡ್ತೀವಿ ಅಂತ ನೋಡೋದಾದರೆ, ಅದರಲ್ಲಿ ಚೇಂಜಸ್ ಆಗೋದು ಪೊಸಿಷನ್ ಮತ್ತು ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ಯಾವುದು ಕ್ವಾಂಟಿಟಿ ವಿಚ್ ಡಿಫೈನ್ಸ್ ದಿಸ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್. ಈಗ ಒಂದು ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಅಂದರೆ, ಆ ಪಾರ್ಟಿಕಲ್ದು ಪೊಸಿಷನ್ ಸಪೋಸ್ ಈ ಪಾಯಿಂಟಲ್ಲಿದೆ ಅಂತಂದರೆ, ಎ ಪಾಯಿಂಟಲ್ಲಿದೆ ಅಂದರೆ, ಎ ಪಾಯಿಂಟಲ್ಲಿದ್ದಾಗ ಆ ಪಾರ್ಟಿಕಲ್ದು ಪೊಸಿಷನ್ ಏನು, ಮತ್ತು ವಿ ಕೆನಾಟ್ ಮೆಷರ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಅಟ್ ದ ಸೇಮ್ ಟೈಮ್. ಬಟ್
ಯಾವುದು ವೇರಿಯೇಷನ್ ಆಗ್ತಾ ಇದೆ ಅಂತಂದೇಳಂತ ಚೆಕ್ ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ, ಸೊ ದಟ್ ಈಸ್ ದ ವೇವ್ ಫಂಕ್ಷನ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ಸ್ವಲ್ಪ ಐಡಿಯಾ ಬಂದಿದೆ ಅಂತ ಅನ್ಕೊತೀನಿ ವೇವ್ ಫಂಕ್ಷನ್ ಬಗ್ಗೆ. ಸೊ ವೇವ್ ಫಂಕ್ಷನ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ಎ ವೇವ್ ಫಂಕ್ಷನ್ ಈಸ್ ಡಿಫೈನ್ಡ್ ಟು ಬಿ ದ ಫಂಕ್ಷನ್ ಡಿಸ್ಕ್ರೈಬಿಂಗ್ ದ ಪ್ರಾಬಬಿಲಿಟಿ ಆಫ್ ಈಚ್ ಪಾಸಿಬಲ್ ಅಬ್ಸರ್ವೇಷನ್ ಸಚ್ ಆಸ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್. Then next to the position and momentum of a particle can be given by using wave function. So wave function ನಲ್ಲಿ ನಾವು ಪೊಸಿಷನ್ ಮತ್ತು ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ನ ಡಿಫೈನ್ ಮಾಡ್ತೀವಿ. ಸೊ ಅದರಲ್ಲಿ ವೇವ್ ಫಂಕ್ಷನ್ನ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, ಸೊ ವಿ ಯೂಸ್ ಲೆಟರ್ ಸೈ. ಸೊ ಸೈನಲ್ಲಿ ಎಕ್ಸ್ ಕಮ ಟಿ ಅಂತ ಅಂದರೆ ಇಲ್ಲಿ ಎಕ್ಸ್ ಅನ್ನೋದು ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ಟಿ ಅಂದರೆ ಟೈಮ್, ಅಟ್ ಟೈಮ್ ಟಿ ವಾಟ್ ಈಸ್ ದ ಪೊಸಿಷನ್ ಆಫ್ ದ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸೊ ಇವಾಗ ನಾವು ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಬರುತ್ತೆ, ಡಿ ಎಕ್ಸ್ ಬೈ ಡಿ ಟಿ ಅಂತ ಬರುತ್ತೆ. ಸೊ ದಟ್ ಬಿಕಮ್ಸ್ ವೆಲಾಸಿಟಿ. ಸೊ ಇಫ್ ದ ಮಾಸ್ ಆಫ್ ದ ಪಾರ್ಟಿಕಲ್ ಈಸ್ ಎಮ್ ಅಂತ ತೊಗೊಂಡ್ರೆ, ಸೊ ದಟ್ ಈಸ್ ಮಾಸ್ ಇಂಟು ವೆಲಾಸಿಟಿ ಮಾಡಿದರೆ ಏನು ಬರುತ್ತೆ, ಸೊ ಮಾಸ್ ಇಂಟು ವೆಲಾಸಿಟಿ ಈಸ್ ನಥಿಂಗ್ ಬಟ್ ಮೊಮೆಂಟಮ್. ಸೊ ಈ ರೀತಿ ನಾವು ಪೊಸಿಷನ್ನು ಮತ್ತು ಮೊಮೆಂಟಮ್ ಆಫ್ ದ ಪಾರ್ಟಿಕಲ್ನ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಬಟ್ ಒನ್ ಥಿಂಗ್ ಯು ಶುಡ್ ಆಲ್ವೇಸ್ ರಿಮೆಂಬರ್ ಇನ್ ಕ್ವಾಂಟಮ್ ಮೆಕ್ಯಾನಿಕ್ಸ್, ವಿ ಕೆನಾಟ್ ಮೆಷರ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಅಟ್ ದ ಸೇಮ್ ಟೈಮ್ ಅನ್ನೋದು ಗೊತ್ತಿರಬೇಕು. ದೆನ್ ಬಂದ್ಬಿಟ್ಟು ನೆಕ್ಸ್ಟ್ ಪಾಯಿಂಟ್ ಏನು, ಸಪೋಸ್ ನಾವು ಒನ್ ಡೈಮೆನ್ಷನಲ್ಲಿ ರಿಪ್ರೆಸೆಂಟ್ ಮಾಡ್ತಿರ್ಬೇಕಾದ್ರೆ ಸೈನ ಎಕ್ಸ್ ಕಮ ಟಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸಪೋಸ್ ನಾವು 3 ಡೈಮೆನ್ಷನಲ್ಲಿ ಮೋಷನ್ನ ನೋಡಿದ್ರೆ ಅಲ್ಲಿ ಆರ್ ಕಮ ಟಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇಲ್ಲಿ ಆರ್ ಅನ್ನೋದು ಏನು, ಇದು ಇಟ್ ರಿಪ್ರೆಸೆಂಟ್ಸ್ ಎಕ್ಸ್ ವೈ ಝೆಡ್. ಸೊ ಎಕ್ಸ್ ವೈ ಝೆಡ್ನಲ್ಲಿ ಯಾವುದಾದ್ರೂ ಆಗಿರ್ಬೋದು. ಸೊ ಇಟ್ ಕಂಟೈನ್ಸ್ ಆಲ್ ದ ಪಾಸಿಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಯಾವುದಾದ್ರೂ ಒಂದು ಪಾರ್ಟಿಕಲ್ನ ಡಿಫೈನ್ ಮಾಡ್ತಾ ಇದ್ದೀವಿ ಅಂತಂದರೆ ಅದರದ್ದು ರಿಲೇಟೆಡ್ಡು ಏನಿದೆ ಅನ್ನೋದು ಎಲ್ಲನೂ ಈಗ ಜಸ್ಟ್ ನಾವು ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಎಕ್ಸ್ ಒಂದು ಪಾರ್ಟಿಕಲ್ದು ಸಪೋಸ್ ನಮಗೆ ಏನು ಮಾಸ್ ಗೊತ್ತಿದೆ ಎಮ್ ಅಂತ ಅಂದ್ಕೊಳ್ಳೋಣ, ಅದರದ್ದು ಪೊಸಿಷನ್ ಗೊತ್ತಿದೆ ಎಕ್ಸ್ ಅಂತ ಅಂದ್ಕೊಳ್ಳೋಣ. ಈ ಪೊಸಿಷನ್ನ ವಿತ್ ರೆಸ್ಪೆಕ್ಟ್ ಟು ಟೈಮ್ನ ನೀವು ಏನು ಮಾಡ್ತೀರಿ, ಡಿಫ್ರೆನ್ಷಿಯೇಟ್ ಮಾಡ್ತೀರಿ. ಅವಾಗೇನು ಬರುತ್ತೆ, ಇಟ್ ಗಿವ್ಸ್ ವೆಲಾಸಿಟಿ. ಇದನ್ನು ಮತ್ತೆ ಇನ್ನೊಂದು ಸರ್ತಿ ಡಿಫ್ರೆನ್ಷಿಯೇಟ್ ಮಾಡ್ತೀರಿ ಅಂತ ಅಂದ್ಕೊಳ್ಳೋಣ, ಟಿ ಸ್ಕ್ವೇರ್ ಎಕ್ಸ್ ಬೈ ಡಿ ಟಿ ಸ್ಕ್ವೇರ್. ಅವಾಗೇನು ಬರುತ್ತೆ, ಆಕ್ಸಲರೇಷನ್ ಬರುತ್ತೆ. ಈಗ ನಮಗೆ ಮಾಸ್ ಗೊತ್ತು, ವೆಲಾಸಿಟಿ ಗೊತ್ತು. ಸೊ ಈ ಮಾಸ್ ಇಂಟು ವೆಲಾಸಿಟಿ ಮಾಡಿದ್ರೆ ಏನು ಬರುತ್ತೆ, ಮೊಮೆಂಟಮ್ ಬರುತ್ತೆ. ಸೊ ಸೇಮ್ ವೇ ಸಪೋಸ್ ನೀವು ಮಾಸ್ ಇಂಟು ಆಕ್ಸಲರೇಷನ್ ಮೆಷರ್ ಮಾಡ್ತೀರಿ. ಸೊ ಮಾಸ್ ಇಂಟು ಆಕ್ಸಲರೇಷನ್ ಮೆಷರ್ ಮಾಡಿದಾಗ ಏನು ಬರುತ್ತೆ, ಫೋರ್ಸ್ ಬರುತ್ತೆ. ಸೊ ಹಾಗೆ ನಮಗೆ ಜಸ್ಟ್ ಒಂದು ಪೊಸಿಷನ್ ಆಫ್ ದ ಪಾರ್ಟಿಕಲ್ ಆ್ಯಂಡ್ ಟೈಮ್ ಗೊತ್ತಿದ್ದರೆ ನಾವು ಎಷ್ಟು ಕ್ವಾಂಟಿಟೀಸ್ನ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ವೆಲಾಸಿಟಿ, ಫೋರ್ಸು, ಆಕ್ಸಲರೇಷನು, ಮೊಮೆಂಟಮ್, ಸೊ ಇಷ್ಟೆಲ್ಲ ಕ್ವಾಂಟಿಟೀಸ್ನ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ದಟ್ ಈಸ್ ದ ಮೇನ್ ಏನು ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳೋದು. ವೇವ್ ಫಂಕ್ಷನ್ ಗೊತ್ತಿದ್ದರೆ ನಾವು ಒಂದು ಪಾರ್ಟಿಕಲ್ದು ಏನೆಲ್ಲ ಹಿಸ್ಟ್ರಿ ನಾವು ಕಂಡುಹಿಡ್ಕೋಬೋದು ಅನ್ನೋದಕ್ಕೆ. ಸೊ ಈ ವೇವ್ ಫಂಕ್ಷನ್ ಅನ್ನೋದು ಇಟ್ ಈಸ್ ಜಸ್ಟ್ ಲೈಕ್ ಎ ಪಾಸ್ವರ್ಡ್. ಸೊ ನಿಮ್ಗೆ ಹೆಂಗೆ ಫೋನ್ ಓಪನ್ ಮಾಡೋದಕ್ಕೆ ನೀವು ಒನ್ಸ್ ಫೋನ್ನ ಅನ್ಲಾಕ್ ಮಾಡಿದ್ರೆ ನಿಮ್ಮ ಫೋನ್ನಲ್ಲಿರೋ ಎಲ್ಲ ಇನ್ಫಾರ್ಮೇಷನ್ನು ನೀವು ಪಡ್ಕೊಳ್ಬೋದು. ಸೊ ಹಾಗೆ ನಮಗೊಂದು ಪಾರ್ಟಿಕಲ್ದು ವೇವ್ ಫಂಕ್ಷನ್ ಗೊತ್ತಿದೆ ಅಂದರೆ ಆ ಪಾರ್ಟಿಕಲ್ ಟೋಟಲ್ ಹಿಸ್ಟ್ರಿನೇ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಸೊ ಅದಕ್ಕೆ ವೇವ್ ಫಂಕ್ಷನ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತಂದೇಳಿ ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತ ಹೇಳ್ತೀವಿ. ಸೊ ಈ ವೇವ್ ಫಂಕ್ಷನ್ ಅಂತ ಬಂದಾಗ, ಸೊ ದಟ್ ಈಸ್ ಇಟ್ ಕಂಟೈನ್ಸ್ ಆಲ್ ದ ಪಾಸಿಬಲ್ ಇನ್ಫಾರ್ಮೇಷನ್ ಅಬೌಟ್ ದ ಸ್ಟೇಟ್ ಆಫ್ ಎ ಸಿಸ್ಟಮ್. ಆ ಪಾರ್ಟಿಕಲ್ ಹೆಂಗೆ ಬಿಹೇವ್ ಮಾಡುತ್ತೆ, ಅದರದ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅನ್ನೋದು ಎಲ್ಲದನ್ನು ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ನಮಗೆ ವೇವ್ ಫಂಕ್ಷನ್ ಅಂತ ಗೊತ್ತಿದ್ದರೆ ಎಲ್ಲನೂ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಇದನ್ನು ನೋಡ್ರಿ, ಎಕ್ಸಾಂಪಲ್ ನೋಡಿದ್ರೆ ಸಪೋಸ್ ಅ ಪಾರ್ಟಿಕಲ್ ಈಸ್ ಮೂವಿಂಗ್ ಇನ್ ಒನ್ ಡೈಮೆನ್ಷನ್. ಸೊ ಒನ್ ಡೈಮೆನ್ಷನಲ್ಲಿ ಮೂವ್ ಆಗ್ತಾ ಇದೆ ಅಂತ ಅಂದರೆ ಸೊ ಆ ಪಾರ್ಟಿಕಲ್ಲೇನು ವೇವ್ ನೇಚರ್ನಲ್ಲಿರುತ್ತೆ. ಸೊ ಆ ವೇವ್ ನೇಚರ್ನಲ್ಲಿ ಪಾರ್ಟಿಕಲ್ ಯಾವುದಾದ್ರೂ ಒಂದು ಪೊಸಿಷನ್ನಲ್ಲಿ ಇರುತ್ತೆ ಅಂತಂದೇಳಿ ಅಂತ ನಾವು ಗೆಸ್ ಮಾಡ್ಬೋದು. ಸಪೋಸ್ ಪಾರ್ಟಿಕಲ್ ಇನ್ ಎ ಬಾಕ್ಸ್, ಒಂದು ಬಾಕ್ಸ್ನಲ್ಲಿ ನೀವು ಒಂದು ಪಾರ್ಟಿಕಲ್ನ ಹಾಕಿ ಇಟ್ಟಿದ್ದೀರಿ. ಸೊ ಆ ಪಾರ್ಟಿಕಲ್ ಏನಾಗುತ್ತೆ, ಇಟ್ ಕ್ಯಾನ್ ಮೂವ್ ಓನ್ಲಿ ವಿತಿನ್ ದಟ್, ಅದು ಕನ್ಸ್ಟೆಂಟ್ ಆಗಿಬಿಡುತ್ತೆ. ಅಂದರೆ ಆ ಪಾರ್ಟಿಕಲ್ ಹೊರಗಡೆ ಬರೋಕ್ಕೆ ಚಾನ್ಸ್ ಇರಲ್ಲ. ಸೊ ಅದು ಅಷ್ಟರಲ್ಲೇ ಆಸಿಲೇಷನ್ ಮಾಡ್ತಾ ಮೂವ್ ಆಗಬೇಕು. ಸೊ ಆವಾಗ ಅದರದ್ದು ವೇವ್ ನೇಚರ್ ಹೆಂಗೆ ಇದನ್ನು ಮಾಡ್ತೀವಿ, ಸೊ ಅದು ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಅದರಲ್ಲಿ ಪಾರ್ಟಿಕಲ್ ಪೊಸಿಷನ್ ಎಲ್ಲಿದೆ, ಪೊಸಿಷನ್ ಆಫ್ ದ ಪಾರ್ಟಿಕಲ್ ಮ್ಯಾಕ್ಸಿಮಮ್ ಎಲ್ಲಿರುತ್ತೆ, ಸೊ ಎಲ್ಲಿ ಆ್ಯಂಪ್ಲಿಟ್ಯೂಡ್ ಆಫ್ ದ ವೇವ್ ನಮ್ಮ ಮ್ಯಾಕ್ಸಿಮಮ್ ಬರುತ್ತೆ, ಸೊ ಅಲ್ಲಿ ಏನು ಪೊಸಿಷನ್ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಸಪೋಸ್ ನಮಗೆ ಇನ್ನೊಂದು ಏನು ನೆನ್ಪಿಟ್ಕೊಂಡಿರಬೇಕು ಅಂದರೆ ನಮಗೆ ವೇವ್ ಲೆಂತು ಕಡಿಮೆ ಇದೆ ಅಂತ ಅಂದರೆ, ಸೊ ಇವಾಗ ಒಂದು ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದರೆ ಅದರದ್ದು ಮೊಮೆಂಟಮ್ಮು ಜಾಸ್ತಿ ಇರುತ್ತೆ. ಸಪೋಸ್ ವೇವ್ ಲೆಂತು, ಸೊ ದಿಸ್ ಇಸ್ ದ ವೇವ್ ಲೆಂತ್. ಸೊ ವೇವ್ ಲೆಂತ್ ಕಡಿಮೆ ಇದೆ ಅಂತ ಅಂದರೆ
ಅದರದ್ದು ಮೊಮೆಂಟಮ್ಮು ಜಾಸ್ತಿ ಇದೆ ಅಂತ ಹೇಳ್ತೀವಿ. ಸೊ ಹೇಗೆ ಮೊಮೆಂಟಮ್ ಜಾಸ್ತಿ ಇದೆ ಅಂತ ಹೇಳ್ತೀವಿ? ಸಪೋಸ್ ವೇವ್ ಲೆಂತ್ ಕಡಿಮೆ ಇದೆ ಅಂತಂದಾಗ ಮೊಮೆಂಟಮ್ ಜಾಸ್ತಿ ಇರುತ್ತೆ. ಸೊ ಹೆಂಗೆ ಹೇಳ್ತೀವಿ ಅಂತ ಅಂದರೆ, ಸೊ ಮೊಮೆಂಟಮ್ನ ಪಿ ಈಸ್ ಈಕ್ವಲ್ಸ್ ಟು ಏನು ಹೆಂಗೆ ಡಿನೋಟ್ ಮಾಡ್ತೀವಿ? ಎಮ್ ಇಂಟು ವಿ ಅಂತ ಡಿನೋಟ್ ಮಾಡ್ತೀವಿ. ಸೊ ಮೊಮೆಂಟಮ್ ಇಸ್ ಪಿ ಈಸ್ ಈಕ್ವಲ್ಸ್ ಟು, ಸೊ ಇನ್ನೊಂದು ಫಾರ್ಮುಲಾ ಹೆಂಗೆ ಡಿನೋಟ್ ಮಾಡ್ತೀವಿ? ಹೆಚ್ ಬೈ ಲ್ಯಾಂಬ್ಡಾ ಅಂತಲೂ ಡಿನೋಟ್ ಮಾಡ್ತೀವಿ. ಸೊ ಪಿ ಈಸ್ ಈಕ್ವಲ್ಸ್ ಟು ಹೆಚ್ ಬೈ ಲ್ಯಾಂಬ್ಡಾ ಅಂತ ತೊಗೊಂಡಾಗ ನಮಗೆ ಏನು ಮೊಮೆಂಟಮ್ ಯಾವಾಗ ಏನು ವೇವ್ ಲೆಂತ್ ಯಾವಾಗ ಕಡಿಮೆ ಇರುತ್ತೆ ಆವಾಗ ಮೊಮೆಂಟಮ್ಮು ಜಾಸ್ತಿ ಇರುತ್ತೆ. ಸೊ ಯಾವಾಗ ವೇವ್ ಲೆಂತು ಜಾಸ್ತಿ ಇರುತ್ತೆ, ಸೊ ಸಪೋಸ್ ಯು ಕ್ಯಾನ್ ಅಬ್ಸರ್ವ್ ಇಲ್ಲಿ ವೇವ್ ಲೆಂತು ಜಾಸ್ತಿ ಇದೆ. ಸೊ ಇಲ್ಲಿ ವೇವ್ ಲೆಂತ್ ಜಾಸ್ತಿ ಇದೆ ಅಂತ ಅಂದರೆ ಇಲ್ಲಿ ಏನು ಪಿ ಈಸ್ ಈಕ್ವಲ್ಸ್ ಟು ಹೆಚ್ ಬೈ ಲ್ಯಾಂಬ್ಡಾ. ಇವಾಗ ಇಲ್ಲಿ ವೇವ್ ಲೆಂತ್ ಜಾಸ್ತಿ ಇದೆ, ಸೊ ಮೊಮೆಂಟಮ್ಮು ಕಡಿಮೆ ಇರುತ್ತೆ. ಸೊ ಈ ಪಾಯಿಂಟ್ಸ್ ಎಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಜಸ್ಟ್ ಇದ್ರ ಬೇಸಿಸ್ ಮೇಲೆ ಏನಾದರೂ ಕ್ವೆಶನ್ಸ್ ಬಂದಾಗ ಇಷ್ಟು ನಾಲೆಡ್ಜ್ ಇದ್ದರೆ ನಿಮಗೆ ಅಪ್ಲೈ ಮಾಡೋದಕ್ಕೆ ಈಸಿ ಆಗಿ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಯಾವಾಗಲೂ ನೆನ್ಪಿಟ್ಕೊಂಡು ಬಿಡಬೇಕು, ಯಾವಾಗ ವೇವ್ ಲೆಂತ್ ಕಡಿಮೆ ಇರುತ್ತೆ ಮೊಮೆಂಟಮ್ ಜಾಸ್ತಿ ಇರುತ್ತೆ, ಯಾವಾಗ ವೇವ್ ಲೆಂತ್ ಜಾಸ್ತಿ ಇರುತ್ತೆ ಮೊಮೆಂಟಮ್ ಕಡಿಮೆ ಇರುತ್ತೆ ಪಾರ್ಟಿಕಲ್ದು. ಸೊ ನೆಕ್ಸ್ಟು, ಈಗ ಸಪೋಸ್ ನಮಗೆ ಯಾವುದಾದ್ರೂ ಒಂದು ಏನು ವೇವ್ ಮೂವ್ ಆಗ್ತಾಯಿದೆ ಅಂತ, ಪಾರ್ಟಿಕಲ್ ಮೂವ್ ಆಗ್ತಾಯಿದೆ ಅಂತಂದರೆ ಅದ್ರದ್ದು ರ್ಯಾಂಡಮ್ ಆಗಿ ನಾವು ವೇವ್ ನೇಚರ್ ತೊಗೊಂಡಾಗ ಪಾರ್ಟಿಕಲ್ ಎಲ್ಲಿ ಪ್ರಾಬಬಿಲಿಟಿ ಆಫ್ ದಟ್ ಫೈಂಡಿಂಗ್ ಪಾರ್ಟಿಕಲ್ ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ ಅಂದರೆ ಎಲ್ಲಿ ವೇವ್ದು ಮ್ಯಾಕ್ಸಿಮಮ್ ಆ್ಯಂಪ್ಲಿಟ್ಯೂಡ್ ಬರುತ್ತೆ, ಸೊ ದಟ್ ಈಸ್ ಸೈ ಸ್ಕ್ವೇರ್ ಅಂತ ಅಂದರೆ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್. ಸೊ ದಟ್ ಈಸ್ ಕಾಲ್ಡ್ ಸೈ ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಟ್ ದಟ್ ಪಾಯಿಂಟ್ ವಿಲ್ ಬಿ ಮ್ಯಾಕ್ಸಿಮಮ್ ಅಂತ ಹೇಳ್ತೀವಿ. ಸೊ ಈ ಸೈ ಅಂತಂದೇಳಂತ ನಾವು ರಿಪ್ರೆಸೆಂಟ್ ಮಾಡಬೇಕಾದ್ರೆ ನಮಗೆ ಏನು ಎರಡು ಪಾರ್ಟ್ನಲ್ಲಿ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಸೈ ಈಸ್ ಈಕ್ವಲ್ಸ್ ಟು ಎ ಪ್ಲಸ್ ಐ ಬಿ ಅಂತ ಹೇಳ್ತೀವಿ. ಎ ಬಿ ಏನಾದರೂ ಬಂದಿರ್ಬೋದು, ಎಕ್ಸ್ ಆದರೂ ಬರ್ಬೋದು, ಅಥವಾ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆದರೂ ಬರ್ಬೋದು, ಸೈನು ಕಾಸು ಟ್ಯಾನು ಸೆಕೆಂಟ್ ಏನಾದರೂ ಬರ್ಬೋದು ಎ ಬಿ ವ್ಯಾಲ್ಯೂಸು. ಸೊ ಏನು ರಿಪ್ರೆಸೆಂಟ್ ಮಾಡ್ತೀವಿ ಅದನ್ನು ರಿಯಲ್ ಪಾರ್ಟ್ ಅಂತ ಹೇಳ್ತೀವಿ, ಬಿನ ಏನು ರಿಪ್ರೆಸೆಂಟ್ ಮಾಡ್ತೀವಿ ಅದನ್ನು ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಸೊ ಎ ಬಿ ಬಂದ್ಬಿಟ್ಟು ರಿಯಲ್ ಪಾರ್ಟ್ ಆ್ಯಂಡ್ ಇಮ್ಯಾಜಿನರಿ ಪಾರ್ಟ್ ಅಂತ ಹೇಳ್ತೀವಿ. ಸೊ ಅದನ್ನು ಕಾಂಪ್ಲೆಕ್ಸ್ ಕಾಂಜುಗೇಟ್ ಬರೆದಾಗ, ಸೊ ಕಾಂಪ್ಲೆಕ್ಸ್ ಕಾಂಜುಗೇಟ್ ಆಫ್ ದಟ್ ಏನು ಸೈ ಸ್ಟಾರ್ ಅಂತ ಬರೆದ್ರೆ ಎ ಆ್ಯಸ್ ಇಟ್ ಈಸ್ ಇರುತ್ತೆ. ಸೊ ಪ್ಲಸ್ ಐ ಬಿ ಇದ್ದಿದ್ದು ಇಲ್ಲಿ ಮೈನಸ್ ಐ ಬಿ ಆಗುತ್ತೆ. ಸೊ ಇಲ್ಲಿ ಸೈ ಸ್ಟಾರ್ ಅನ್ನೋದು ಸೊ ಪ್ರಾಬಬಿಲಿಟಿ ಡೆನ್ಸಿಟಿ ಆಫ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಂತಂದರೆ ಅಂತ ನೋಡಿದಾಗ, ಸೊ ಅದನ್ನು ಸೈ ಸ್ಕ್ವೇರ್ ಸೈ ಇಂಟು ಸೈ ಅಂತ ಬರೀತೀರಿ. ಸೊ ದಟ್ ಈಸ್ ಸೈ ಸ್ಟಾರ್ ಸೈ ಇಂಟು ಸೈ ಸ್ಟಾರ್. ಸೊ ದಿಸ್ ಇಸ್ ಈಕ್ವಲ್ಸ್ ಟು ಸೈ ಸ್ಕ್ವೇರ್ ಅಂತ ಬರ್ತೀವಿ. ಸೊ ದಟ್ ಈಸ್ ಎ ಪ್ಲಸ್ ಐ ಬಿ ಇಂಟು ಎ ಮೈನಸ್ ಐ ಬಿ ಅಂತಂದೇಳಿ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ದಿಸ್ ಇಸ್ ಅಬೌಟ್ ಫೈಂಡಿಂಗ್ ದ ಪಾರ್ಟಿಕಲ್. ಸೊ ದಟ್ ಈಸ್ ಗಿವನ್ ಬೈ ಪ್ರಾಬಬಿಲಿಟಿ ಡೆನ್ಸಿಟಿ ಅಂತ ಹೇಳ್ತೀವಿ. ಸೊ ಇದು ಏನು ಜಸ್ಟ್ ಬೇಸಿಕ್ ಇನ್ಫಾರ್ಮೇಷನ್ ನಿಮಗೆ ಏನು ವೇವ್ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕಾಗಿರೋದು. ದೆನ್ ನೆಕ್ಸ್ಟ್ ಪಾರ್ಟ್ ಬಂದ್ಬಿಟ್ಟು ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ ನೋಡೋಣ. ಸೊ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ನು, ಇಲ್ಲಿ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ ನಿಮಗೆ ಅರ್ಥ ಆಯಿತು ಅಂದರೆ ಯಾವುದಾದ್ರೂ ಕ್ವೆಶನ್ನಲ್ಲಿ ನಿಮಗೆ ಏನೋ ಇದ್ರದ್ದು ಜಸ್ಟ್ ವೇವ್ಸ್ದು ಥರ ಅಥವಾ ಫಿಗರ್ನಲ್ಲಿ ಕೂಡ ಕ್ವೆಶನ್ಸ್ ಬಂದಾಗ ನಿಮಗೆ ಈಸಿಯಾಗಿ ಅದನ್ನು ಇಂಟರ್ಪ್ರೆಟ್ ಮಾಡೋಕ್ಕೆ ಬರುತ್ತೆ. ಸೊ ಪ್ರಾಪರ್ಟೀಸ್ ಆಫ್ ವೇವ್ ಫಂಕ್ಷನ್ನಲ್ಲಿ ಸೊ ಫಸ್ಟ್ ಪ್ರಾಪರ್ಟಿ ಏನು, ಸೈ ಮಸ್ಟ್ ಬಿ ಫೈನೈಟ್ ಅಂತ ಹೇಳ್ತೀವಿ. ಸೊ ಸೈ ಮಸ್ಟ್ ಬಿ ಫೈನೈಟ್ ಅಂತಂದು ಅಂದರೆ, ಸೊ ಇವಾಗ ಈ ಗ್ರಾಫ್ ನೋಡೋದಾದರೆ ಇಲ್ಲಿ ನಮಗೆ ಏನು ಪೊಸಿಷನ್ ವಿತ್ ರೆಸ್ಪೆಕ್ಟ್ ಟು ವೇವ್ ಫಂಕ್ಷನ್ ಅಂತ ಡ್ರಾ ಮಾಡಿರೋದು. ಸೊ ಇಲ್ಲಿವರೆಗೂ ಬರುತ್ತೆ ಗ್ರಾಫು, ಇಲ್ಲಿಂದ ಇದಿಷ್ಟು ಪಾರ್ಟು ಕಟ್ಟಾಗಿಬಿಡುತ್ತೆ. ಸೊ ಮತ್ತೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸೊ ಇದು ಏನು ಇಲ್ಲಿಗೆ ಕಟ್ಟಾದ ತಕ್ಷಣ ಇದು ಇಟ್ ಕ್ಯಾನ್ ಮೂವ್ ಟು ಇನ್ಫಿನಿಟಿ, ಅಗೇನ್ ಇಟ್ ಕ್ಯಾನ್ ಮೂವ್ ಟು ಇನ್ಫಿನಿಟಿ ಅಂತ ಹೇಳ್ತೀವಿ. ಸೊ ಆವಾಗ ಆ ಥರ ಗ್ರಾಫ್ ಬಂದಾಗ ನಾವು ಅದನ್ನು ಇಟ್ ಈಸ್ ನಾಟ್ ಎ ಫೈನೈಟ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಇಟ್ ಈಸ್ ನಾಟ್ ಎ ಫೈನೈಟ್ ಗ್ರಾಫ್. ಯಾವಾಗಲೂ ಕಟ್ ಆಗಿದೆ ಗ್ರಾಫ್ ಅಂದರೆ ಇಟ್ ಈಸ್ ನಾಟ್ ಎ ಫೈನೈಟ್ ಗ್ರಾಫ್. ಸೊ ದಟ್ ಈಸ್ ಸೈ ಮಸ್ಟ್ ಬಿ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಓವರ್ ದ ಗಿವನ್ ಲಿಮಿಟ್ಸ್. ಸೊ ಯಾವುದಾದ್ರೂ ಒಂದು ಲಿಮಿಟ್ ತೊಗೊಂಡಿದ್ದೀವಿ ಅಂತ ಅಂದರೆ ಆ ಲಿಮಿಟ್ನಲ್ಲಿ ಎಲ್ಲ ಕಡೆಯೂ ನಮಗೆ ವೇವ್ ಫಂಕ್ಷನ್ ಫೈನೈಟ್ ಆಗಿ ಬರಬೇಕು. ದೆನ್ ವಿ ಸೇ ಇಟ್ ಈಸ್ ಏನು ವೇವ್ ಫಂಕ್ಷನ್ ಇಸ್ ಫೈನೈಟ್ ಅಂತ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ನಾವು ಇಲ್ಲಿ ವೇವ್ ಫಂಕ್ಷನ್ ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀವಿ ಅಂತ ಅಂದ್ಕೊಳ್ಳೋಣ. ಓವರ್ ದ ಲಿಮಿಟ್ಸ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಸೊ ನಾವು ಇವಾಗ ಲಿಮಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಅಟ್ ಎಕ್ಸ್ಟೆನ್ಸ್ ಟು ಇನ್ಫಿನಿಟಿ ಅಂತ ಆದಾಗ ಎಕ್ಸ್ ಪ್ಲೇಸ್ನಲ್ಲಿ ಇನ್ಫಿನಿಟಿ ಹಾಕಿದರೆ ಸೈ ಏನಾಗುತ್ತೆ, ಸೈ ಕೂಡ ಇನ್ಫಿನಿಟಿ ಆಗುತ್ತೆ. ಅಗೇನ್ ಎಕ್ಸ್ ಮೈನಸ್ ಇನ್ಫಿನಿಟಿ ಹಾಕಿದರೆ ಸ್ಕ್ವೇರ್ ಮಾಡಿದ್ರೆ ಅಗೇನ್ ದ ಸೈ ಬಿಕಮ್ಸ್ ಇನ್ಫಿನಿಟಿ. ಸೊ ಆವಾಗ ಏನಾಗುತ್ತೆ, ಸೈ
ಮತ್ತು ಇನ್ಫೈನೈಟೇ ಆಗುತ್ತೆ. ಸೊ ಸೈ ಬಿಕಮ್ಸ್ ಇನ್ಫೈನೈಟ್, ಹೆನ್ಸ್ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಯಾವಾಗ ಎಕ್ಸ್ ಇನ್ಫಿನಿಟಿ ಇದೆ ಅಂತ ಅಂದರೆ ಸೈ ಕೂಡ ಇನ್ಫಿನಿಟಿ ಇರುತ್ತೆ. ಇದು ಮೈನಸ್ ಇನ್ಫಿನಿಟಿ, ಇಲ್ಲಿ ಪ್ಲಸ್ ಇನ್ಫಿನಿಟಿ ಇದೆ ಅಂತಂದರೆ ಅಗೇನ್ ಸೈ ವಿಲ್ ಬಿ ಇನ್ಫಿನಿಟಿನೇ ಬರುತ್ತೆ. ಸೊ ಎರಡು ಇನ್ಫಿನಿಟಿ ಇರೋದ್ರಿಂದ ಅಟ್ ದಿಸ್ ಪಾಯಿಂಟ್ ದಟ್ ಇಟ್ಸ್ ಡಿಸ್ಕಂಟಿನ್ಯೂಡ್. ಸೊ ಅದಕ್ಕೆ ಏನಾಗುತ್ತೆ, ನಾವು ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸಪೋಸ್ ಇದು ಎಕ್ಸಾಂಪಲ್ ನೋಡೋದಾದರೆ, ಸೊ ಇಲ್ಲಿ psi is equals to e power minus x over the limit 0, infinity. ಸೊ ಇಲ್ಲಿ ನಾವು ಗ್ರಾಫ್ ನೋಡೋದಾದರೆ ಎಕ್ಸ್ 0 ಆದಾಗ psi ವ್ಯಾಲ್ಯೂ ಏನಾಗುತ್ತೆ, e power minus 0. ಸೊ e power 0 is 1. ಸೊ ಆವಾಗ ಫೈನೈಟ್ ಆಗುತ್ತೆ. ಅಗೇನ್ ಎಕ್ಸ್ನ ಇನ್ಫಿನಿಟಿಗೆ ಹಾಕಿದರೆ psi ವ್ಯಾಲ್ಯೂ ಏನಾಗುತ್ತೆ, psi is equals to e power minus infinity. ಸೊ ದಟ್ ಈಸ್ 0 ಆಗುತ್ತೆ. ಸೊ 1 and 0 ಬೋತ್ ಆರ್ ಫೈನೈಟ್ ವ್ಯಾಲ್ಯೂಸ್. ಸೊ ಆವಾಗ ಯಾವಾಗ ನಮಗೆ psi ವ್ಯಾಲ್ಯೂ ಫೈನೈಟ್ ಬರುತ್ತೆ, ದೆನ್ ವಿ ಕ್ಯಾನ್ ಸೇ ದಟ್ ವೇವ್ ಫಂಕ್ಷನ್ ಈಸ್ ಫೈನೈಟ್ ಅಂತ ಹೇಳ್ತೀವಿ. ಸೊ ದಟ್ ಈಸ್ ಗ್ರಾಫ್ನ ನೋಡೋದಾದರೆ ಕಂಟಿನ್ಯೂಸ್ ಆಗಿ ಬರುತ್ತೆ. ಸೊ ಯಾವಾಗ ಗ್ರಾಫ್ ಕಂಟಿನ್ಯೂಸ್ ಆಗಿ ಬರುತ್ತೆ, ದೆನ್ ವಿ ಕ್ಯಾನ್ ಸೇ ದಟ್ psi ಈಸ್ ಫೈನೈಟ್ ಅಂತ ಹೇಳ್ತೀವಿ. ಸೊ ಇದು ಏನು ಫಸ್ಟ್ ಪ್ರಾಪರ್ಟಿ, ವೇವ್ ಫಂಕ್ಷನ್ ಶುಡ್ ಬಿ ಫೈನೈಟ್ ಅಂತ ಹೇಳ್ತೀವಿ. ದೆನ್ ಸೆಕೆಂಡ್ ಒನ್, psi ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್. ಸೊ psi ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್ ಅಂತ ನೋಡೋದಾದರೆ, ಸೊ ಇಲ್ಲಿ ಏನಿದೆ, psi ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್. ನಮಗೆ psi ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದಾಗ ಸಿಂಗಲ್ ವ್ಯಾಲ್ಯೂ ಬರಬೇಕು. ಸೊ ಇಫ್ psi ಹ್ಯಾಸ್ ಮಲ್ಟಿ ವ್ಯಾಲ್ಯೂ ಅಟ್ ಸಿಂಗಲ್ ಪಾಯಿಂಟ್, ದೆನ್ ದೇರ್ ವಿಲ್ ಬಿ ಮಲ್ಟಿಪಲ್ ಡಿಫ್ರೆಂಟ್ ಪ್ರಾಬಬಿಲಿಟೀಸ್ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಟ್ ದಟ್ ಪಾಯಿಂಟ್ ವಿಚ್ ಇಸ್ ನಾಟ್ ಪಾಸಿಬಲ್. ಸೊ ಇವಾಗ ನಮಗೆ psi ವ್ಯಾಲ್ಯೂವು ಒಂದು ಪಾಯಿಂಟಿಗೆ ಒಂದೇ ವ್ಯಾಲ್ಯೂ ಬರಬೇಕು. ಸೊ ಅಟ್ ಒನ್ ಪಾಯಿಂಟ್ ಇಫ್ ಯು ಗೆಟ್ ಮಲ್ಟಿಪಲ್ ವ್ಯಾಲ್ಯೂಸ್, ದೆನ್ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಹೇಗೆ ಅಂದರೆ, ಸಪೋಸ್ ಇವಾಗ ನೀವು ಅಟ್ ಎ ಟೈಮ್, ಈಗ ಸಪೋಸ್ ಏನು ಒಂದು ಟೈಮ್ ತೊಗೊಂಡಿರ್ತೀರಿ, ಒಂದು ಟೈಮ್ ಟಿ ಇದೆ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ಸಪೋಸ್ ಮಾರ್ನಿಂಗ್ 10 o'clock ಆಗಿದೆ ಅಂದರೆ, ಯು ಕೆನಾಟ್ ಬಿ ಅಟ್ ದ ಸೇಮ್ ಪ್ಲೇಸ್ 10 o'clockಗೆ. ನೀವು ಆಸ್ ಅ ಒನ್ ಪರ್ಸನ್, ಆಸ್ ಅ ಒನ್ ಪಾರ್ಟಿಕಲ್, ಯು ಕೆನಾಟ್ ಸ್ಟೇ ಇನ್ 2 different ಪ್ಲೇಸಸ್ ಅಟ್ ದ ಸೇಮ್ ಟೈಮ್. ಸಪೋಸ್ ನೀವು ಮೈಸೂರಿನಲ್ಲಿ ಅಥವಾ ಬಳ್ಳಾರಿನಲ್ಲಿ ಅಟ್ ಎ ಟೈಮ್ ಒಂದೇ ಕಡೆ ಇರೋಕ್ಕಾಗಲ್ಲ 1 ಗಂಟೆಯಲ್ಲಿ. ಯಾರು ಒಂದು ಜಸ್ಟ್ ಇಮ್ಯಾಜಿನ್ ಯಾರು ಒಂದು ಪಾರ್ಟಿಕಲ್. ಸೊ ನಿಮ್ಮ ಒಂದು ಪಾರ್ಟಿಕಲ್ ಅಂತಂದರೆ ನೀವು ಒಂದೇ ಪ್ಲೇಸ್ನಲ್ಲಿ ನೀವು ಒಂದೇ ಟೈಮ್ನಲ್ಲಿ 2 ಪ್ಲೇಸಸ್ನಲ್ಲಿ ಇರೋಕ್ಕಾಗಲ್ಲ. ಸೊ ಅದೇ ರೀತಿ psi ವ್ಯಾಲ್ಯೂ ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್. ಸೊ ಅಟ್ ದ ಸೇಮ್ ಪಾಯಿಂಟ್, ಅಟ್ ದ ಸಿಂಗಲ್ ಪಾಯಿಂಟ್, ಇಟ್ ಕೆನಾಟ್ ಹ್ಯಾವ್ ಮಲ್ಟಿ ವ್ಯಾಲ್ಯೂ ಅಂತ ಹೇಳ್ತೀವಿ. ಸೊ ಇಲ್ಲಿ ಈ ಗ್ರಾಫ್ನ ನೋಡೋದಾದರೆ ಎಕ್ಸ್ ಪೊಸಿಷನ್ನು psi ವ್ಯಾಲ್ಯೂ. ಸೊ psi ವ್ಯಾಲ್ಯೂ ಇಲ್ಲಿ ಪ್ಲಾಟ್ ಮಾಡ್ತೀರಿ. ಸೊ ಇಲ್ಲಿ ಗ್ರಾಫ್ ನೋಡೋದಾದರೆ ಈ ಪಾಯಿಂಟಿಗೆ ಇಲ್ಲಿ ಒಂದು ವ್ಯಾಲ್ಯೂ ಇದೆ, ಇಲ್ಲಿ ಒಂದು ವ್ಯಾಲ್ಯೂ ಇದೆ. ಸೊ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಅಗೇನ್ ಈ ಪಾಯಿಂಟಿಗೆ ತೊಗೊಂಡ್ರೆ ಇಲ್ಲಿ ಒಂದು ವ್ಯಾಲ್ಯೂ ಇದೆ, ಇಲ್ಲಿ ಒಂದು ವ್ಯಾಲ್ಯೂ ಇದೆ, ಇಲ್ಲೊಂದು ವ್ಯಾಲ್ಯೂ ಇದೆ, 3 ವ್ಯಾಲ್ಯೂ ಬರುತ್ತೆ. ಸೊ ದಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಅಗೇನ್ ಇಲ್ಲಿ ತೊಗೊಂಡ್ರೆ ಇಲ್ಲೊಂದು ವ್ಯಾಲ್ಯೂ ಬರುತ್ತೆ. ಸೊ ಅಗೇನ್ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ಸೊ ಈ ಥರ ಬಂದರೆ ಏನು ಮಾಡ್ತೀವಿ, ಸೊ ದಟ್ ಈಸ್ ದ ವೇವ್ ಫಂಕ್ಷನ್ ಇನ್ ಫಿಗರ್ ಎ. ಸೊ ಈ ಫಿಗರ್ ಏನು ತೋರಿಸಿದ್ನಲ್ಲ, ಸೊ ವೈಲೇಟ್ಸ್ ದಿಸ್ ರಿಕ್ವೈರ್ಮೆಂಟ್. ಸೊ ಯಾವಾಗ ನಮಗೆ ಮಲ್ಟಿಪಲ್ ವ್ಯಾಲ್ಯೂಸ್ ಬರುತ್ತೆ ಅಟ್ ದ ಸೇಮ್ ಪಾಯಿಂಟ್, ದೆನ್ ವಿ ಸೇ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್. ದ ಫಿಗರ್ ಬಿ ಶೋಸ್ ದ ಪಾರ್ಟಿಕಲ್ ಕ್ಯಾನ್ ಬಿ ಅಟ್ ಎನಿ ಪೊಸಿಷನ್ ಅಟ್ ಎನಿ ಫಿಕ್ಸ್ಡ್ ವ್ಯಾಲ್ಯೂ ಆಫ್ ಟೈಮ್. ಸೊ ಇವಾಗ ನಾನು ಈ ಬಿ ಫಿಗರ್ನ ನೋಡಿದ್ರೆ, ಇಲ್ಲಿ ಟಿ ಟೈಮ್ ತೊಗೊಂಡ್ರೆ, ಸಪೋಸ್ ಈ ಟೈಮ್ ಲೈನ್ ಇಲ್ಲಿ ಡ್ರಾ ಮಾಡ್ತೀರಂದರೆ, ಇಲ್ಲಿ ಒಂದು ಪರ್ಟಿಕ್ಯುಲರ್ ಟೈಮ್ಗೆ ನಿಮ್ಮ ಪೊಸಿಷನ್ ಇಲ್ಲಿರುತ್ತೆ, ಈ ಟೈಮ್ಗೆ ಇಲ್ಲಿರುತ್ತೆ, ಈ ಟೈಮ್ಗೆ ಇಲ್ಲಿರುತ್ತೆ, ಈ ಟೈಮ್ಗೆ ಇಲ್ಲಿರುತ್ತೆ. ಸೊ ಇಲ್ಲಿ ನೀವು ಒಂದು ಪರ್ಟಿಕ್ಯುಲರ್ ಟೈಮ್ ತೊಗೊಂಡ್ರೆ ಆ ಪೊಸಿಷನ್ನು ಫಿಕ್ಸ್ಡ್ ಪೊಸಿಷನ್ ಇರುತ್ತೆ. ಸೊ ಆ ರೀತಿ ನಿಮ್ಮ ಪೊಸಿಷನ್ ಸಿಂಗಲ್ ವ್ಯಾಲ್ಯೂಡ್ ಬಂದರೆ, ಅಟ್ ಒನ್ ಪರ್ಟಿಕ್ಯುಲರ್ ಟೈಮ್ ಇಫ್ ಯು value position of that value is value of that position is single, then we can say that ವೇವ್ ಫಂಕ್ಷನ್ ಈಸ್ ವ್ಯಾಲಿಡ್ ಅಂತ ಹೇಳ್ತೀವಿ. ಸೊ psi ಮಸ್ಟ್ ಬಿ ಸಿಂಗಲ್ ವ್ಯಾಲ್ಯೂಡ್. ನಿಮಗೆ ಕ್ವೆಶನ್ಸ್ನಲ್ಲಿ ಸಪೋಸ್ ಗ್ರಾಫ್ಸು ಈ ಥರ ಕೊಟ್ಬಿಟ್ರೆ, ಈ ಥರ ಕೊಟ್ಟು ಅಥವಾ ಈ ಥರ ಕೊಟ್ಟು ಮಲ್ಟಿಪಲ್ ಚಾಯ್ಸ್ನಲ್ಲಿ ಯಾವುದು ಅಕ್ಸೆಪ್ಟಬಲ್ ವ್ಯಾಲ್ಯೂಸ್ ಅಂತ ಕೊಟ್ಟಿರ್ತಾರೆ. ಸೊ ನಿಮಗೆ ಇಲ್ಲಿ ಗ್ರಾಫು ಸಪೋಸ್ ಈ ಥರ ಬಂದಿರುತ್ತೆ, ಅಥವಾ ಏನೋ ಅಥವಾ ಈ ಥರ ಬಂದಿರುತ್ತೆ, ಅಥವಾ ಈ ಥರ ಬಂದಿರುತ್ತೆ. ಸೊ ಯಾವ ಥರ ಬಂದರೆ ನಿಮಗೆ ಅಕ್ಸೆಪ್ಟಬಲ್ ಹೌದಾ ಅಲ್ಲ ಅಂತಂದೇಳಿ ನಿಮಗೆ ವ್ಯಾಲ್ಯೂಸ್ ಬಂದಾಗ ನಿಮಗೆ ಗೊತ್ತಾಗಬೇಕು. ಸೊ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಯು ಶುಡ್ ನೋ. ಸೊ ನೆಕ್ಸ್ಟ್ ಒನ್ನು, psi ಆ್ಯಂಡ್ dy by dx ಮಸ್ಟ್ ಬಿ ಕಂಟಿನ್ಯೂಯಸ್. ಸೊ ಯಾವಾಗ ನಮಗೆ ಕಂಟಿನ್ಯೂಯಸ್ ವೇವ್ ಫಂಕ್ಷನ್ಸ್ ಬರುತ್ತೆ, ದೆನ್ ವಿ ಸೇ psi ಈಸ್ ವ್ಯಾಲಿಡ್ ಅಂತ ಹೇಳ್ತೀವಿ. ಸಪೋಸ್ ಈ ಗ್ರಾಫ್ ನೋಡಿದ್ರೆ, ಈ ಗ್ರಾಫ್ನಲ್ಲಿ ಇದು ಕೂಡ ನಾಟ್ ಅಕ್ಸೆಪ್ಟಬಲ್, ಬಿಕಾಸ್ ಇಲ್ಲಿ
ಇಲ್ಲಿವರೆಗೂ ಹೋಗುತ್ತೆ, ಮತ್ತು ಈ ಪಾಯಿಂಟಿಗೆ ಕಟ್ ಆಗುತ್ತೆ, ಮತ್ತು ಇಲ್ಲಿಂದ ಹಿಂಗೆ ಬರುತ್ತೆ. ದೆರ್ ಇಸ್ ನೋ ಕಂಟಿನ್ಯೂಯೇಷನ್ ಫಾರ್ ದಿಸ್. ಸೊ ಈ ಪಾಯಿಂಟಿಗೆ ಬಂದ ತಕ್ಷಣ ಏನೋ ಅದು ಇನ್ಫಿನಿಟಿಗೆ ಹೋಗ್ಬಿಟ್ಟಿರುತ್ತೆ. ಅಥವಾ ಇಲ್ಲಿಂದ ಬಂದಾಗ ಇಲ್ಲಿ ಸ್ಟಾರ್ಟಿಂಗ್ ಸಪೋಸ್ ಇನ್ಫಿನಿಟಿಯಿಂದ ಸ್ಟಾರ್ಟ್ ಆ ಥರ ಪೊಸಿಷನಲ್ಲಿ ತೊಗೊತೀವಿ. ಸೊ ಯಾವಾಗ ಗ್ರಾಫ್ ಕಂಟಿನ್ಯೂಯಸ್ ಬರಲ್ಲ, ಸೊ ವಿಚ್ ಇಸ್ ನಾಟ್ ಕಂಟಿನ್ಯೂಯಸ್, ದೆನ್ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಡಿಸ್ಕಂಟಿನ್ಯೂಯಸ್ ಡಾಟಾ ಇಸ್ ನಾಟ್ ಅಕ್ಸೆಪ್ಟಬಲ್ ಇನ್ ವೇವ್ ಫಂಕ್ಷನ್. ಸೊ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಸೈ ಇದೆ, ಸೊ ಇಲ್ಲಿ ಈ ಥರ ಬಂದ ಇಲ್ಲಿ ಈ ಥರ ಬಂದಿದೆ. ಸೊ ಇಲ್ಲಿ ಎರಡರ ಮಧ್ಯೆ ಕಂಟಿನ್ಯೂಯೇಷನ್ ಇಲ್ಲ, ಸೊ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸಪೋಸ್ ಇಲ್ಲಿ ಎಕ್ಸಾಂಪಲ್ ನೋಡೋದಾದರೆ ಎಕ್ಸ್ ಇಸ್ ಈಕ್ವಲ್ಸ್ ಟು mod x ಅಂತ ತೊಗೊಂಡ್ರೆ, ಸೊ mod x ವ್ಯಾಲ್ಯೂ ಪ್ಲಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಆ್ಯಂಡ್ ಮೈನಸ್ ಎಕ್ಸ್ ಇಫ್ ಎಕ್ಸ್ ಇಸ್ ಲೆಸ್ ದ್ಯಾನ್ 0 ಅಂತ ತೊಗೊಂಡ್ರೆ, ಸಪೋಸ್ ನೀವು ವೆನ್ ಯು ಡಿಫ್ರೆನ್ಷಿಯೇಟ್ ದಟ್ dy/dx ಅಂತ ತೊಗೊಂಡ್ರೆ ಇಲ್ಲಿ 1 ಮತ್ತು -1 ಬರುತ್ತೆ. ಸೊ ಇಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0 ಇಲ್ಲಿ +1 ಅಂತ ತೊಗೊತೀರಿ, ಎಕ್ಸ್ ಇಸ್ ಲೆಸ್ ದ್ಯಾನ್ 0, ಸೊ ಇದು -1 ಅಂತ ತೊಗೊತೀರಿ dy/dx. ಸೊ ಇಲ್ಲಿ ಇದಕ್ಕೆ ಕಂಟಿನ್ಯೂಯಸ್ ಬರಲ್ಲ, ಸೊ ಅದಕ್ಕೆ ಇದನ್ನು ಕೂಡ ಡಿಸ್ಕಂಟಿನ್ಯೂಯಸ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಕಂಟಿನ್ಯೂಯಸ್ ಬಂದಾಗ ಮಾತ್ರ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಅಂದರೆ ಕಂಟಿನ್ಯೂಯಸ್ ಯಾವಾಗ ಬರಬೇಕು, ಸೊ ನಮ್ಮ ಗ್ರಾಫು ಈ ರೀತಿ ಕಂಟಿನ್ಯೂಯಸ್ ಬಂದರೆ ಮಾತ್ರ ಇದು ಸಿಂಗಲ್ ವ್ಯಾಲ್ಯೂಡು ಮತ್ತು ಕಂಟಿನ್ಯೂಯಸ್ ಗ್ರಾಫ್ ಅಂತ ಹೇಳ್ತೀವಿ. ಸೊ ಯಾವಾಗ ಆ ಥರ ಸಿಂಗಲ್ ವ್ಯಾಲ್ಯೂಡು ಆ್ಯಂಡ್ ಕಂಟಿನ್ಯೂಯಸ್ ಬರುತ್ತೆ ಅದನ್ನು ಮಾತ್ರ ನಾವು ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಎನಿ ಫಂಕ್ಷನ್ ಇಸ್ ಡಿಫ್ರೆನ್ಷಿಯಬಲ್ ಓನ್ಲಿ ಇಫ್ ಇಟ್ ಈಸ್ ಕಂಟಿನ್ಯೂಯಸ್ ಅಂತ ಹೇಳ್ತೀವಿ, ಆರ್ ಎಲ್ಸ್ ಇಟ್ ಈಸ್ ನಾಟ್ ಡಿಫ್ರೆನ್ಷಿಯಬಲ್ ಅಂತ ಹೇಳ್ತೀವಿ. ಸಪೋಸ್ ಇವಾಗ ನೀವು ಎಕ್ಸ್ ಸ್ಕ್ವೇರ್ ಅಂತ ತೊಗೊಂಡಿದ್ದೀರಿ ಅಂದ್ಕೊಳ್ರಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀರಿ, ಸೊ dx/dt ಮಾಡ್ತೀರಿ. ಸೊ dx/dt ಮಾಡಿದಾಗ ನಿಮಗೆ 2x ಬರುತ್ತೆ. ಮತ್ತೆ ನೀವು ಡಿಫ್ರೆನ್ಷಿಯೇಟ್ ಮಾಡ್ತೀರಿ, d²x/dt² ಮಾಡ್ತೀರಿ. ಸೊ d²x/dt² ಮಾಡಿದಾಗ 2 ಬರುತ್ತೆ ವ್ಯಾಲ್ಯೂ. ಸೊ ಯಾವಾಗ ನೀವು ಡಿಫ್ರೆನ್ಷಿಯಬಲ್ ಮಾಡ್ತಾ ಬಂದರೆ, ಸೊ ಇದನ್ನು ಎಕ್ಸಿಸ್ಟ್ ಆಗಬೇಕು. ಸೊ d²x/dt² ಮಸ್ಟ್ ಎಕ್ಸಿಸ್ಟ್. ಸೊ ಯಾವಾಗ d²x/dt² ಎಕ್ಸಿಸ್ಟ್ ಆಗುತ್ತೆ, ದೆನ್ ವಿ ಕ್ಯಾನ್ ಸೇ ದಟ್ ಕಂಟಿನ್ಯೂಯಸ್ ಅಂತಂದೇಳಿ ಹೇಳ್ತೀವಿ. ಸೊ ಯಾವಾಗ ಅದು ಎಕ್ಸಿಸ್ಟ್ ಆಗಲ್ಲ, ದೆನ್ ವಿ ಸೇ ಇಟ್ ಈಸ್ ಡಿಸ್ಕಂಟಿನ್ಯೂಯಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ದ ಥರ್ಡ್ ಪ್ರಾಪರ್ಟಿ. ದೆನ್ ದ ಫೋರ್ತ್ ಪ್ರಾಪರ್ಟಿ ಇಸ್ psi ಮಸ್ಟ್ ಬಿ ಸ್ಕ್ವೇರ್ ಇಂಟಿಗ್ರೇಬಲ್. psi ಮಸ್ಟ್ ಬಿ ಸ್ಕ್ವೇರ್ ಇಂಟಿಗ್ರೇಬಲ್ ಅಂತ ಅಂದರೆ, ಸೊ ನಾವು ಸೈನ ವೇವ್ ಫಂಕ್ಷನ್ನ ಓವರ್ ದ ಲಿಮಿಟ್ಸ್ ನಾವು ಇಂಟಿಗ್ರೇಟ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ನಮಗೆ ಅಲ್ಲಿ ನಾರ್ಮಲೈಸೇಷನ್ ಕಂಡೀಷನ್ ಅಕ್ಸೆಪ್ಟ್ ಆಗಬೇಕು. ಸೊ ಐ ಈಸ್ ಈಕ್ವಲ್ಸ್ ಟು, ಐ ಥಿಂಕ್ ಇದು ಬ್ಲರಾಗಿ ಕಾಣಿಸ್ತಾ ಇದೆ ಅನಿಸುತ್ತೆ, ಸ್ಕ್ಯಾನ್ ಕರೆಕ್ಟಾಗಿ ಆಗಿಲ್ಲ, x1 to x2 psi ಸ್ಕ್ವೇರ್ dx. ಸೊ ಇಲ್ಲಿ ಅಂದರೆ ನಮಗೆ ಇನ್ಫಿನಿಟಿ ವ್ಯಾಲ್ಯೂ ಬರಬಾರ್ದು. ಸೊ ಆವಾಗ ಸ್ಕ್ವೇರ್ ಇಂಟಿಗ್ರೇಬಲ್, ಇಟ್ ಈಸ್ ಇಂಟಿಗ್ರೇಬಲ್ ಅಂತ ಹೇಳ್ತೀವಿ. ಸೊ ಯಾವಾಗ ನಾವು psi ಸ್ಕ್ವೇರ್ ಅಂತ ಫೈಂಡ್ ಔಟ್ ಮಾಡ್ತೀವಿ, ಸೊ ದಿಸ್ ಇಸ್ ಅ ಪ್ರಾಬಬಿಲಿಟಿ ಡೆನ್ಸಿಟಿ ಆ್ಯಂಡ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನಿ ಪಾರ್ಟಿಕಲ್. ಸೊ ದಟ್ ಈಸ್ ಗಿವನ್ ಬೈ, ನೀವು ಯಾವುದಾದ್ರೂ ಒಂದು ಬಾಕ್ಸಲ್ಲಾಗಿರ್ಬೋದು ಅಥವಾ ವೆಲ್ಲಲ್ಲಾಗಿರ್ಬೋದು, ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಂತ ಬಂದಾಗ ನಾವು ಅದರಲ್ಲಿ ಇಂಟಿಗ್ರೇಷನ್ x1 to x2 psi ಸ್ಟಾರ್ ಅಂತ ಮಾಡ್ತೀವಿ. ಸೊ dx. ಸೊ ದಿಸ್ ಇಸ್ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ಎನಿ ಪಾರ್ಟಿಕಲ್ ಇನ್ ದ ಗಿವನ್ ರೀಜನ್ ಅಂತ ಹೇಳ್ತೀವಿ. ದೆನ್ ಇನ್ನೊಂದು ಬಂದ್ಬಿಟ್ಟು ಇಫ್ psi ಈಸ್ ನಾರ್ಮಲೈಸ್ಡ್ ಕಂಡೀಷನ್ ಅಂತ ಬಂದಾಗ, ಸೊ ಇಫ್ psi ಈಸ್ ನಾರ್ಮಲೈಸ್ಡ್ ದೆನ್ ಪ್ರಾಬಬಿಲಿಟಿ ವಿಲ್ ಬಿ ಗಿವನ್ ಬೈ, ಸೊ ಪ್ರಾಬಬಿಲಿಟಿ ಫಂಕ್ಷನ್ನ ನಾವೇನಂತ ಬರಿತೀವಿ, ದಟ್ ವಿಲ್ ಬಿ ಈಕ್ವಲ್ ಟು 1. ಸೊ ಪ್ರಾಬಬಿಲಿಟಿ ಫಂಕ್ಷನ್ ಈಕ್ವಲ್ ಟು 1 ಅಂತಂದೇಳಂದರೆ ಯಾವಾಗ psi ನಾರ್ಮಲೈಸ್ಡ್ ಕಂಡೀಷನಲ್ಲಿರುತ್ತೆ. ಸೊ ನಾರ್ಮಲೈಸ್ಡ್ ಕಂಡೀಷನ್ ಅಂತ ಅಂದರೆ ಇವಾಗ ಸಪೋಸ್ ನಮಗೆ ಒಂದು ಒಂದು ಬಾಕ್ಸ್ ತೊಗೊಂಡಿದ್ದೀವಿ ಅಥವಾ ಒಂದು ವೆಲ್ ಕನ್ಸಿಡರ್ ಮಾಡಿದ್ದೀವಿ ಅಂತ ಅಂದರೆ, ಯಾವಾಗ ನಾರ್ಮಲೈಸ್ಡ್ ಕಂಡೀಷನ್ 1 ಇರುತ್ತೆ ಅಂದರೆ ಪಾರ್ಟಿಕಲ್ ವಿಲ್ ಎಕ್ಸಿಸ್ಟ್ ವಿತಿನ್ ದಟ್ ರೀಜನ್ ಅಂತ ಅರ್ಥ. ಒಂದು ಪಾರ್ಟಿಕಲ್ ಇದೆ ಅಂದರೆ ಆ ಪಾರ್ಟಿಕಲ್ ಆ ಬಾಕ್ಸಲ್ಲಿ ಇದೆ ಅಂತ ಅರ್ಥ. ಸೊ ಯಾವಾಗ ಪಾರ್ಟಿಕಲ್ ಆ ಬಾಕ್ಸಲ್ಲಿ ಇದೆ ಅಂತಂದೇಳಂತ ಅರ್ಥ, ಆವಾಗ ನಾವು ನಾರ್ಮಲೈಸ್ಡ್ ಕಂಡೀಷನ್ 1 ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅಬೌಟ್ ನಾರ್ಮಲೈಸೇಷನ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇದಿಷ್ಟು ನಾರ್ಮಲೈಸೇಷನ್ ಕಂಡೀಷನ್ದು ಇದು ಇರುತ್ತೆ. ಸೊ ನಿಮಗೆ ಜಸ್ಟ್ ಒಂದು ಕ್ವೆಶನ್ ಕೊಡೋದಕ್ಕೆ, ಪ್ರಾಕ್ಟೀಸ್ ಕ್ವೆಶನ್ ಅಂತ ಅಂದ್ಕೊಳ್ರಿ. ನಿಮಗೆ ಯಾವುದು ಫಂಕ್ಷನ್ನು ಇದರಲ್ಲಿ ಕಂಟಿನ್ಯೂಯಸ್ ಅಂತ, ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಯಾವುದಿದೆ ಅಂತ ಈಗ ಇಷ್ಟು ಪ್ರಾಪರ್ಟೀಸ್ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ, ಸೊ ಈ ಪ್ರಾಪರ್ಟೀಸ್ನಲ್ಲಿ ಯಾವುದು ವೇವ್ ಫಂಕ್ಷನ್ನು ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಇದೆ, ಯಾವುದು ನಾಟ್ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಇದೆ ಅಂತ ಚೆಕ್ ಮಾಡಿರಿ. ಸೊ ಇದಕ್ಕೆ ಕ್ವೆಶನ್ಸು, ವಿಚ್ ಆಫ್ ದ ಫಾಲೋಯಿಂಗ್ ವೇವ್ ಫಂಕ್ಷನ್ ಈಸ್ ಅಕ್ಸೆಪ್ಟಬಲ್ ಆ್ಯಸ್ ದ ಸೊಲ್ಯೂಷನ್ ಆಫ್ ಸ್ಕ್ರಾಡಿಂಜರ್ ಈಕ್ವೇಷನ್ ಫಾರ್ ಆಲ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಏನಾದರೂ ತೊಗೊಂಡು ನೀವು ಚೆಕ್ ಮಾಡಬೇಕು. ಸೊ ಇವಾಗ
ಫಸ್ಟ್ ವೇವ್ ಫಂಕ್ಷನು psi of x is equals to a secant x and psi of x is equals to a tan x and psi of x is equals to a e power x square and psi of x is equals to a e power minus x square. ಸೊ ಈ 4 ವೇವ್ ಫಂಕ್ಷನ್ನಲ್ಲಿ ಯಾವುದು ಅಕ್ಸೆಪ್ಟಬಲ್ ವೇವ್ ಫಂಕ್ಷನು ಆ್ಯಂಡ್ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಅಂತ ಚೆಕ್ ಮಾಡಿರಿ. ಸಪೋಸ್ ಇವಾಗ ಟ್ರಿಗ್ನೋಮೆಟ್ರಿಕ್ ವ್ಯಾಲ್ಯೂಸ್ ಬಂದಿದೆ ಅಂತ ಅಂದರೆ ನೀವು ಒನ್ ಥಿಂಗ್ ಯು ಶುಡ್ ರಿಮೆಂಬರ್, psi ವ್ಯಾಲ್ಯೂ ಶುಡ್ ನಾಟ್ ಬಿ ಈಕ್ವಲ್ ಟು ಇನ್ಫಿನಿಟಿ. ಸೊ ನೀವು ಎಕ್ಸ್ ವ್ಯಾಲ್ಯೂ ಏನಾದರೂ ಹಾಕ್ರಿ. ಸೊ ಎಕ್ಸ್ ವ್ಯಾಲ್ಯೂ ಏನಾದರೂ ಹಾಕಿದಾಗ ನಿಮಗೆ psi ವ್ಯಾಲ್ಯೂ ಇನ್ಫಿನಿಟಿ ಬಂದಿಲ್ಲ ಅಂದರೆ ದೆನ್ ಇಟ್ ಈಸ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸೊ ಯಾವಾಗ psi ವ್ಯಾಲ್ಯೂ ಇನ್ಫಿನಿಟಿ ಬರುತ್ತೆ ದೆನ್ ಇಟ್ ಈಸ್ ನಾಟ್ ಅಕ್ಸೆಪ್ಟಬಲ್ ಅಂತ ಹೇಳ್ತೀವಿ. ಸಪೋಸ್ ಫಾರ್ ಎಕ್ಸಾಂಪಲ್ ಇಲ್ಲಿ ನಿಮಗೆ ಸೀಕೆಂಟ್ ಎಕ್ಸ್ ಅಂತ ಇದೆ. ಸೊ ಸೀಕೆಂಟ್ ಎಕ್ಸ್ದು ಸಪೋಸ್ ಎಕ್ಸ್ ವ್ಯಾಲ್ಯೂನ ನೀವು 0 ಅಂತ π/2 ಅಂತ ತೊಗೊತೀರಿ. ಎಕ್ಸ್ ವ್ಯಾಲ್ಯೂ π/2 ಅಂತ ತೊಗೊಂಡಾಗ secant π/2, ಸೊ secant π/2 ಏನಾಗುತ್ತೆ, ಇನ್ಫಿನಿಟಿ ಆಗುತ್ತೆ. ಸೊ ದೆನ್ ದಿಸ್ ಇಸ್ ನಾಟ್ ಅಕ್ಸೆಪ್ಟಬಲ್. ಸೊ ಆ ರೀತಿ ನೀವು ಚೆಕ್ ಮಾಡ್ತಾ ಹೋಗ್ರಿ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇನ್ಫಿನಿಟ್ ಹಾಕಿ ನೋಡ್ರಿ, ಅಥವಾ 0 ಹಾಕಿ ನೋಡ್ರಿ, ಅಥವಾ 1 ಹಾಕಿ ನೋಡ್ರಿ, ಟ್ರೈ ಮಾಡಿರಿ. ನಿಮಗೆ ಈ 4 ಫಂಕ್ಷನಲ್ಲಿ ಯಾವುದು ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಆ್ಯಂಡ್ ವಿಚ್ ಇಸ್ ನಾಟ್ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಔಟ್ ಆಫ್ ದಿಸ್ ಎ ಬಿ ಸಿ ಡಿ ಅನ್ನೋದನ್ನು ನೀವು ಚೆಕ್ ಮಾಡಿಬಿಟ್ಟು ನಿಮಗೆ ಪ್ರಾಪರ್ಟೀಸ್ ಕ್ಲಿಯರಾಗಿ ಅರ್ಥ ಆಗಿದೆ ಅಂದರೆ ಕಮೆಂಟ್ ಮಾಡಿ. ಸೊ ಇಟ್ ಈಸ್ ಜಸ್ಟ್ ಅ ಹೋಮ್ವರ್ಕ್ ಅಂತ ಅಂದ್ಕೊಳ್ರಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ವೇವ್ ಫಂಕ್ಷನ್ ಬಗ್ಗೆ ನೋಡೋಣ. ಸೊ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ವೇವ್ ಫಂಕ್ಷನ್ ಏನು ಹೇಳುತ್ತೆ ಅಂತ ಅಂದರೆ, ದ ಸ್ಟೇಟ್ ಆಫ್ ಎ ಸಿಸ್ಟಮ್ ಡಸ್ ನಾಟ್ ಹ್ಯಾವ್ ಟು ಬಿ ರಿಪ್ರೆಸೆಂಟೆಡ್ ಬೈ ಎ ಸಿಂಗಲ್ ವೇವ್ ಫಂಕ್ಷನ್. ಸೊ ಈಗ ಸ್ಟೇಟ್ ಆಫ್ ಎ ಸಿಸ್ಟಮ್ ಆಫ್ ಡಸ್ ನಾಟ್ ಹ್ಯಾವ್ ಟು ಬಿ ರಿಪ್ರೆಸೆಂಟೆಡ್ ಬೈ ಎ ಸಿಂಗಲ್ ವೇವ್ ಫಂಕ್ಷನ್ ಅಂತ ಅನ್ನೋದಾದರೆ, ಈಗ ಸಪೋಸ್ ಒಂದು ಪಾರ್ಟಿಕಲ್ ಇಲ್ಲಿದೆ ಅಂತ ಅಂದರೆ ಈ ಪಾರ್ಟಿಕಲ್ಲು ಒಂದು ಪಾರ್ಟಿಕಲ್, ಸೊ ಒಂದು ಬಾಕ್ಸ್ ಅಂತ ತೊಗೊಂಡಾಗ ಅಲ್ಲಿ ಒಂದು ಪರ್ಟಿಕ್ಯುಲರ್ ಒಂದೇ ಪಾರ್ಟಿಕಲ್ ಇರೋಕ್ಕೆ ಸಾಧ್ಯ ಆಗಲ್ಲ. ಸೊ ನಾವು ಕನ್ಸಿಡರ್ ಮಾಡ್ತೀವಿ ಅಂದರೆ ಗ್ಯಾಸ್ ಮಾಲಿಕ್ಯೂಲ್ಸ್ ಅಂತ ತೊಗೊಂಡಾಗ ಸೊ ದರ್ ವಿಲ್ ಬಿ n ನಂಬರ್ ಆಫ್ ಗ್ಯಾಸ್ ಮಾಲಿಕ್ಯೂಲ್ಸ್. ಸೊ ಆ ಗ್ಯಾಸ್ ಮಾಲಿಕ್ಯೂಲ್ಸು ಏನು ಸಪೋಸ್ ಸಮ್ ಎನರ್ಜಿ, ಈಗ ಆ ಪಾರ್ಟಿಕಲ್ಲು ಒಂದೇ ಪೊಸಿಷನಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸಪೋಸ್ ಒಂದು ಗ್ರೌಂಡ್ ಸ್ಟೇಟ್ನಲ್ಲಿದೆ ಅಂತಂದೇಳಿದ್ರೆ ಸಪೋಸ್ ಆ ಪಾರ್ಟಿಕಲ್ನ ಇಲ್ಲಿದೆ ಅಂತ ಹೇಳ್ತೀವಿ. ಸೊ ಸಪೋಸ್ ಅದಕ್ಕೆ ಸ್ವಲ್ಪ ಎನರ್ಜಿ ಕೊಡ್ತೀರ ಅಂತ ಅಂದ್ಕೊಳ್ಳೋಣ. ಸೊ ಸ್ವಲ್ಪ ಎನರ್ಜಿ ಕೊಟ್ಟ ತಕ್ಷಣ ಏನಾಗುತ್ತೆ, ಅದು ಪಾರ್ಟಿಕಲ್ಲು ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಸೆಕೆಂಡ್ ಪೊಸಿಷನ್ಗೆ ಬರುತ್ತೆ. ಅದಕ್ಕೆ ಇನ್ನೊಂದು ಸ್ವಲ್ಪ ಚೂರು ಎನರ್ಜಿ ಕೊಟ್ಟಾಗ ಏನಾಗುತ್ತೆ, ಸೊ ದಟ್ ಪಾರ್ಟಿಕಲ್ ವಿಲ್ ಶಿಫ್ಟ್ ಟು n is equals to 3. ಸೊ ಈ ರೀತಿ ಸಪೋಸ್ ಸಮ್ ಎನರ್ಜಿ ಎಕ್ಸ್ಟರ್ನಲ್ ಈಸ್ ವೆನ್ ಇಟ್ ಈಸ್ ಗಿವನ್ ಟು ದ ಪಾರ್ಟಿಕಲ್, ಇಟ್ ಮೂವ್ಸ್ ಟು n is equals to 2 ಆ್ಯಂಡ್ ಅದನ್ನು ನಾವು ವೇವ್ನಲ್ಲಿ ರಿಪ್ರೆಸೆಂಟ್ ಮಾಡಬೇಕಾದ್ರೆ ಸೊ ಈ ರೀತಿ ಅಥವಾ ಇದನ್ನು ರಿಪ್ರೆಸೆಂಟ್ ಮಾಡ್ಕೊತ ಹೋದರೆ ಒಂದೊಂದು ಪೊಸಿಷನ್ಗೂ ನಾವು ಒಂದೊಂದು ವೇವ್ ಡ್ರಾ ಮಾಡ್ತಾ ಕುಂದ್ರಕ್ಕಾಗಲ್ಲ. ಬಿಕಾಸ್ ನಾವು ಇಟ್ ಹ್ಯಾಸ್ ಗಾನ್ ಟು ದ ಪಾರ್ಟಿಕಲ್ ವೆನ್ ಇಟ್ ಈಸ್ ಶಿಫ್ಟಿಂಗ್ ಟು n is equals to 3, ದೆನ್ ದ ಪಾರ್ಟಿಕಲ್ ವಿಲ್ ಬಿ ಇನ್ ಸ್ಟಿಲ್ ಹೈಯರ್ ಎನರ್ಜಿ. ಸೊ ಆವಾಗ ಹೈಯರ್ ಎನರ್ಜಿ ಆದಾಗ ನಮಗೆ ಒಂದೊಂದು ಪೊಸಿಷನ್ಗೆ ಒಂದೊಂದು ವೇವ್ ರಿಪ್ರೆಸೆಂಟ್ ಮಾಡ್ತಾ ಹೋಗೋಕ್ಕಾಗಲ್ಲ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೊ ದಟ್ ವಿ ಕ್ಯಾನ್ ಯೂಸ್ ದ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಆಫ್ ವೇವ್ ಫಂಕ್ಷನ್ ಅಂತ ಯೂಸ್ ಮಾಡ್ತೀವಿ. ಸೊ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ ಹೇಗೆ ಬಂತು ಅಂತ ನೋಡೋದಾದರೆ, ಇದಕ್ಕೆ ಒಂದು ಫೇಮಸ್ ಎಕ್ಸ್ಪೆರಿಮೆಂಟ್ ಇದೆ, ಸ್ಕ್ರಾಡಿಂಜರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಅಂತ ಹೇಳ್ತೀವಿ. ಸೊ ಸ್ಕ್ರಾಡಿಂಜರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಏನು ಅಂತಂದರೆ, ನನಗೆ ಸರಿಯಾಗಿ ಡ್ರಾ ಮಾಡೋಕ್ಕೆ ಬಂದಿಲ್ಲ ಸ್ಕ್ರಾಡಿಂಜರ್ ಕ್ಯಾಟ್. ಸೊ ಜಸ್ಟ್ ಇಮ್ಯಾಜಿನ್ ಇಟ್ ಈಸ್ ಅ ಕ್ಯಾಟ್. ಸ್ಕ್ರಾಡಿಂಜರ್ ಏನು ಮಾಡಿದೆ, ಒಂದು ಬಾಕ್ಸ್ ತೊಗೊಂಡ್ಬಿಟ್ಟು ಸೊ ಆ ಬಾಕ್ಸ್ನಲ್ಲಿ ಒಂದು ಕ್ಯಾಟ್ನ ಇಡ್ತಾರೆ. ಸೊ ಕ್ಯಾಟ್ನ ಇಟ್ಬಿಟ್ಟು ಇಲ್ಲಿ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ನ ಇಡ್ತಾರೆ. ಸೊ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಅಂದರೆ ಏನು, ಇಟ್ಸ್ ಅಟೋಮಿಕ್ ನಂಬರ್ ಶುಡ್ ಬಿ ಗ್ರೇಟರ್ ದ್ಯಾನ್ 82. ಸೊ ಲೆಡ್ದ ಅಟೋಮಿಕ್ ನಂಬರ್ಗಿಂತಲೂ ಜಾಸ್ತಿ ಇರೋಂಥ ಒಂದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ನ ಇಲ್ಲಿ ಇಟ್ಬಿಟ್ಟು ಇಲ್ಲಿ ಒಂದು ಬಾಕ್ಸ್ನಲ್ಲಿ ಕ್ಯಾಟ್ನ ಇಡ್ತಾರೆ. ಸೊ ಅದನ್ನು ಸ್ಕ್ರಾಡಿಂಜರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ಅಂತ ಕೂಡ ಹೇಳ್ತಾರೆ. ಸೊ ಇವಾಗ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ಅಂದರೆ ಏನು, ಹಾರ್ಮ್ಫುಲ್ ರೇಡಿಯೇಷನ್ಸು ಬರ್ತಾನೆ ಇರುತ್ತೆ. ಸೊ ಅದ್ರದ್ದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ದು ಹಾರ್ಮ್ಫುಲ್ ರೇಡಿಯೇಷನ್ ಎಷ್ಟಿರುತ್ತೆ ಅಂತ ಅಂದರೆ, ಈ ಒಂದು ಬಾಕ್ಸ್ನಲ್ಲಿ ಒಂದು ಕ್ಯಾಟ್ ಹಾಕ್ಬಿಟ್ಟು ಅದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ಸ್ನ ಎಲಿಮೆಂಟ್ ಇಟ್ಟರೆ ಆ ರೇಡಿಯೇಷನ್ಸಿಂದ ದ ಕ್ಯಾಟ್ ಮೇ ಡೈ. ಸೊ ದಟ್ ರೇಡಿಯೇಷನ್ಸ್ can cause death of that animal. So ಅದಕ್ಕೆ ಡ್ಯೂ ಟು ರೇಡಿಯೇಷನ್ಸ್ ಎಮಿಟೆಡ್ ಬೈ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ದೇರ್ ಇಸ್ 2 chances that cat may be alive or dead. ಸೊ ಅಲೈವ್ ಯಾವಾಗಿರುತ್ತೆ, ರೇಡಿಯೇಷನ್ಸು ಕ್ಯಾಟ್ವರೆಗೂ ರೀಚ್ ಆಗಿಲ್ಲ ಅಂದರೆ ಕ್ಯಾಟ್ ವಿಲ್ ಬಿ ಅಲೈವ್. ಯಾವಾಗ ರೇಡಿಯೇಷನ್ಸು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ರೇಡಿಯೇಷನ್ಸ್ ಕ್ಯಾಟ್ವರೆಗೂ ರೀಚ್ ಆಗಿದೆ ಅಂತ ಅಂದರೆ ಆ ಹಾರ್ಮ್ಫುಲ್ ರೇಡಿಯೇಷನ್ಸಿಂದ ಕ್ಯಾಟ್ ಮೇ ಡೈ. ಸೊ ಈ ರೇಡಿಯೇಷನ್ಸು
ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ರೇಡಿಯೇಷನ್ಸು ಸಪೋಸ್ ಒಂದು ರೇಡಿಯೇಷನ್ ಹೊರಗಡೆ ಬರಬೇಕು ಅಂದರೆ ಆ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್ ರೇಡಿಯೇಷನ್ಸ್ ಯಾವಾಗ ರಿಲೀಸ್ ಮಾಡುತ್ತೆ ವೆನ್ ಇಟ್ ಈಸ್ ಡಿಕೇಯಿಂಗ್. ಸೊ ಅದಕ್ಕೆ ಹಾಫ್ ಲೈಫ್ ಪೀರಿಯಡ್ ಎಷ್ಟಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇವಾಗ ಇದು ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟಿಂದ ರೇಡಿಯೇಷನ್ಸ್ ಹೊರಗೆ ಬರಬೇಕು ಅಂದರೆ 2 ಮಿನಿಟ್ಸಲ್ಲಾದರೂ ಬರ್ಬೋದು, ಅಥವಾ 2 ಮಂತ್ಸಲ್ಲಾದರೂ ಬರ್ಬೋದು, ಅಥವಾ ಇಟ್ ಕ್ಯಾನ್ ಟೇಕ್ 200 or 2000 ಇಯರ್ಸ್ ಆದರೂ ತೊಗೋಬೋದು. ಸೊ ದಟ್ ಡಿಪೆಂಡ್ಸ್ ಆನ್ ದ ಹಾಫ್ ಲೈಫ್ ಆಫ್ ದಟ್ ರೇಡಿಯೋ ಆ್ಯಕ್ಟಿವ್ ಎಲಿಮೆಂಟ್. ಸೊ ಈಗ ನಮಗೆ 2 ಚಾನ್ಸಸ್ ಬರುತ್ತೆ. ಸೊ ಏನು ಚಾನ್ಸಸ್ ಬರುತ್ತೆ? 2 ಚಾನ್ಸಸ್ ಏನು? ದ ಕ್ಯಾಟ್ ಮೇ ಬಿ ಅಲೈವ್ ಆರ್ ಇಟ್ ಮೇ ಬಿ ಡೆಡ್. ಸೊ ಯಾವಾಗ ಕ್ಯಾಟ್ ಅಲೈವ್ ಆಗಿರುತ್ತೆ ಅಥವಾ ಯಾವಾಗ ಡೆಡ್ ಆಗಿರುತ್ತೆ, ಸೊ ದ್ಯಾಟ್ ವಿ ಆರ್ ರಿಪ್ರೆಸೆಂಟಿಂಗ್ ಬೈ ಒನ್ ಗ್ರಾಫ್. ಸೊ ಇವಾಗ ನಾವು along x-axis we take, so along x-axis we take if the cat is alive, and on the y-axis we take if the cat is dead. ಸೊ ಅದನ್ನು ಪ್ರಾಬಬಿಲಿಟಿ ವೇವ್ ಫಂಕ್ಷನಲ್ಲಿ ರೆಪ್ರೆಸೆಂಟ್ ಮಾಡಬೇಕಾದ್ರೆ ಸೂಪರ್ ಪೊಸಿಷನ್ ಆಫ್ ದೀಸ್ 2 ಕಂಡೀಷನ್ಸ್ ತೊಗೊತೀವಿ. ಸೊ ಸೂಪರ್ ಪೊಸಿಷನ್ ಆಫ್ 2 ಕಂಡೀಷನ್ಸ್ ತೊಗೊಂಡಾಗ ಏನು ಬರಿತೀವಿ ನಾವು? psi is equals to C1 that is alive or C2 it is dead ಅಂತ ತೊಗೊತೀವಿ. ಯಾವಾಗ ಅಲೈವ್ ಆಗಿರುತ್ತೆ, ಯಾವಾಗ ಡೆಡ್ ಆಗಿರುತ್ತೆ, ಸೊ ದಟ್ ಈಸ್ ರಿಪ್ರೆಸೆಂಟೆಡ್ ಬೈ ಯೂಸಿಂಗ್ C1 psi ಅಥವಾ C1 psi1 ಬರಬೇಕಿಲ್ಲಿ, C1 psi1 ಪ್ಲಸ್ C2 psi2 ಅಂತ ತೊಗೊತೀವಿ. ಸೊ ಈ ವೇವ್ ಫಂಕ್ಷನ್ನ ಸೂಪರ್ ಪೊಸಿಷನ್ ಅಂತಂದೇಳಂತ ಯಾವಾಗ ರಿಪ್ರೆಸೆಂಟ್ ಮಾಡ್ತೀವಿ, ಸೊ ಸೂಪರ್ ಪೊಸಿಷನ್ ದಿಸ್ is given by, so ket psi is equals to C1 ket alive and C2 ket dead ಅಂತ ತೊಗೊತೀವಿ. ಸೊ ಯಾವಾಗ ನಾವು ವೇವ್ ಫಂಕ್ಷನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಸೊ ಇದನ್ನು ಕೆಟ್ ವೆಕ್ಟರ್ ಅಂತ ಹೇಳ್ತೀವಿ. ಯಾವಾಗ ನಾವು ವೇವ್ ಫಂಕ್ಷನ್ನ ಈ ರೀತಿ ರಿಪ್ರೆಸೆಂಟ್ ಮಾಡ್ತೀವಿ, ಸೊ ಇದನ್ನು ಬ್ರಾ ವೆಕ್ಟರ್ ಅಂತ ಹೇಳ್ತೀವಿ. ಸೊ ಈವನ್ ಬ್ರಾ ಅಂಡ್ ಕೆಟ್ ವೆಕ್ಟರ್ ಇದನ್ನು ಡಿರಾಕ್ ನೊಟೇಷನ್ ಅಂತ ಕರಿತೀವಿ. ಸೊ ಇದ್ರದ್ದು ಕೂಡ ಡಿರಾಕ್ ಮ್ಯಾಟ್ರಿಸಸ್ ಅಂತ ಒಂದು ಟಾಪಿಕ್ ಬರುತ್ತೆ, ಸೊ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಜಸ್ಟ್ ಯು ಶುಡ್ ರಿಮೆಂಬರ್ ಈ 2 ಕಂಡೀಷನ್ನ ನಾವು ಏನಂತ ಸೂಪರ್ ಪೊಸಿಷನ್ ಆಫ್ ದಿಸ್ 2 ಕಂಡೀಷನ್ಸ್ನ ನಾವು ಹೆಂಗೆ ಬರಿತೀವಿ? psi is equals to C1 psi1 ಪ್ಲಸ್ C2 psi2 ಅಂತ ಬರಿತೀವಿ. ಸೊ ಇನ್ ಜನರಲ್ ನಿಮಗೆ ಸಪೋಸ್ ನಿಮಗೆ ಒಂದು ಕಂಡೀಷನ್ ಬಂತು ಅಂತ ಅಂದ್ಕೊಳ್ಳೋಣ. ಸೊ ದಟ್ ಈಸ್ psi is equals to 1/√2 psi1. ಸೊ ಐ ಥಿಂಕ್ ಇದು ಕ್ಲಿಯರ್ ಇಲ್ಲ ಅನಿಸುತ್ತೆ. 1/√2 psi1 ಪ್ಲಸ್ 1/√2 psi2, 1/√2 psi2. ಸೊ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಂತಂದರೆ P1 ಏನು? 1/√2 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ 1/√2 ಹೋಲ್ ಸ್ಕ್ವೇರ್. 1/√2 ಹೋಲ್ ಸ್ಕ್ವೇರ್ ಮಾಡಿದ್ರೆ 1/2 ಬರುತ್ತೆ. ಸೊ ಸೇಮ್ ವೇ P2 ಅಂತ ಬಂದರೆ, ಸೊ P2 ಇಸ್ ದಿಸ್ ವ್ಯಾಲ್ಯೂ. ಸೊ P2 ಅಂತ ಬಂದರೆ ಅಗೇನ್ ಇಟ್ ಈಸ್ 1/√2 ಹೋಲ್ ಸ್ಕ್ವೇರ್. ಸೊ ದಿಸ್ ಇಸ್ 1/2. ಸೊ 1/2 ಏನು? Probability that the cat is alive is 1/2 and probability that the cat may be dead, it is 1/2. So a probability of 2 ಕಂಡೀಷನ್ಸ್ನ ನಾವೇನು ಸೂಪರ್ ಇಂಪೋಸಿಷನ್ ಮಾಡ್ತೀವಿ, ಸೊ ದಟ್ ಈಸ್ ಸೂಪರ್ ಪೊಸಿಷನ್ ಆಫ್ ಪ್ರಿನ್ಸಿಪಲ್ ಅಂತ ಹೇಳ್ತೀವಿ. ಸಪೋಸ್ 3 ಸ್ಟೇಟ್ಸ್ ಇತ್ತು ಅಂತಂದರೆ, ಈಗ ನಾನು ಜಸ್ಟ್ ಸ್ಕ್ರಾಡಿಂಜರ್ಸ್ ಕ್ಯಾಟ್ ಎಕ್ಸ್ಪೆರಿಮೆಂಟ್ ತೊಗೊಂಡೆ. ಸೊ ಅದಕ್ಕೆ ಅಲ್ಲಿ 2 ಕಂಡೀಷನ್ಸ್ ಅಷ್ಟೇ ಬರುತ್ತೆ, ಐದರ್ ಇಟ್ ಈಸ್ ಅಲೈವ್ ಆರ್ ಡೆಡ್. ಸಪೋಸ್ 3 ಕಂಡೀಷನ್ಸ್ ನಾನು ಹೇಳಿದೆ ಆಲ್ರೆಡಿ. ಪಾರ್ಟಿಕಲು ಗ್ರೌಂಡ್ ಸ್ಟೇಟಲ್ಲಿರ್ಬೋದು, ಫಸ್ಟ್ ಎಕ್ಸೈಟೆಡ್ ಸ್ಟೇಟಲ್ಲಿರ್ಬೋದು, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿರ್ಬೋದು. ಸೊ ಆವಾಗ ನಾವು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ? psi is equals to C1 psi1 ಪ್ಲಸ್ C2 psi2 ಪ್ಲಸ್ C2 psi2 C3 psi3 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಪ್ರಾಬಬಿಲಿಟಿ ಫೈಂಡ್ ಔಟ್ ಮಾಡಬೇಕಂದ್ರೆ P1 is equals to mod of C1 ಸ್ಕ್ವೇರ್, ಅಥವಾ P2 is equals to mod of C2 ಸ್ಕ್ವೇರ್, ಅಥವಾ P3 is equals to mod of C3 ಸ್ಕ್ವೇರ್. ಸೊ ಈ ರೀತಿ ನಾವು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಇದು ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದಟ್ ಪಾರ್ಟಿಕಲ್ ಅಂತ ಹೇಳ್ತೀವಿ. ಸಪೋಸ್ ನಾವು n ಸ್ಟೇಟ್ಸ್ ಇತ್ತು ಅಂತ ಅಂದರೆ ಅವಾಗ ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? If the psi1 psi2 psi3 etc. up to psi n separately satisfy the Schrodinger equation, then the wave function is written as psi is equals to C1 psi1 plus C2 psi2 plus C3 psi3 etc. up to Cn psi n. So also it satisfies the Schrodinger equation ಅಂತ ಹೇಳ್ತೀವಿ. ಸೊ ಯಾವಾಗ Schrodinger equation satisfy ಆಗುತ್ತೆ, then we can say that psi is existing acceptable ಅಂತ ಹೇಳ್ತೀವಿ. where C1 C2 C3 Cn are complex numbers. ಸೊ C1 C2 C3 n ನಾವು ರಿಪ್ರೆಸೆಂಟ್ ಮಾಡ್ತೀವಿ ಕಾನ್ಸ್ಟೆಂಟ್ಸ್. ಸೊ ದಟ್ ಆರ್ ಕಾಂಪ್ಲೆಕ್ಸ್ ನಂಬರ್ಸ್. ದ ಸ್ಕ್ರಾಡಿಂಜರ್ ಇಕ್ವೇಷನ್ ಇಸ್ ಲೀನಿಯರ್ ಇಕ್ವೇಷನ್. ಸೊ ಸ್ಕ್ರಾಡಿಂಜರ್ ಇಕ್ವೇಷನ್ ನಾವು ಲೀನಿಯರ್ ಇಕ್ವೇಷನ್ ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಸೊ ಇದು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್. ಸೊ ಇನ್ ಜನರಲ್ ನಾವು ಸೂಪರ್ ಪೊಸಿಷನ್ ಪ್ರಿನ್ಸಿಪಲ್ನ ರಿಪ್ರೆಸೆಂಟ್ ಮಾಡಬೇಕಂದ್ರೆ ಇನ್ ಜನರಲ್ ವಿ ರಿಪ್ರೆಸೆಂಟ್ ಇಟ್.
So in general, according to the superposition principle, the linear superposition of many wave functions, so many wave functions gives the, so in general, according to the superposition principle, the linear superposition of many wave functions gives a new wave function which represents a possible physical state of the system. So ಯಾವಾಗ ನಾವು superposition of ಎಲ್ಲದರದ್ದು ವೇವ್ಸ್ ತಗೊತೀವಿ, ಸೊ ಇಟ್ ಗಿವ್ಸ್ ದ ಫಿಸಿಕಲ್ ಸ್ಟೇಟ್ ಆಫ್ ಎ ಸಿಸ್ಟಮ್ ಅಂತ ಹೇಳ್ತೀವಿ. ಸೊ ಸಮೇಷನಲ್ಲಿ ಬರೀಬೇಕಾದ್ರೆ psi is equals to summation n cn psi n. ಸೊ n is equals to 1 2 3 ಎಕ್ಸೆಟ್ರಾ ಅಂತ ರೆಪ್ರೆಸೆಂಟ್ ಮಾಡ್ತೀರಿ. ಸೊ psi is equals to c1 psi 1 plus c2 psi 2 plus c3 psi 3 ಎಕ್ಸೆಟ್ರಾ ಅಪ್ ಟು cn psi n. ಸೊ ಸಿ ಎನ್ ಇಸ್ ಅ ಕಾಂಪ್ಲೆಕ್ಸ್ ನಂಬರ್ಸ್ ಅಂತ ಬರಿತೀವಿ. ಸೊ ಇದು ಸೂಪರ್ಪೊಸಿಷನ್ ಪ್ರಿನ್ಸಿಪಲ್. ಆ್ಯಂಡ್ ಇದರಲ್ಲಿ ನೀವು ಸಪೋಸ್ ಸಿ ಐ ಸಮೇಷನ್ ಆಫ್ ಐ ಸಿ ಐ ಸೈ ಐ ಇಸ್ ಈಕ್ವಲ್ಸ್ ಟು ಅಗೇನ್ ಐ ಸೇಮ್ ಇದನ್ನು ಎನ್ ಅಂತ ಬರೆದಿದೆ, ಇದರಲ್ಲಿ ಐ ಅಂತ ಯೂಸ್ ಮಾಡಿದ್ದೀನಿ ಅಷ್ಟೇ. ಸೊ ನಾರ್ಮಲೈಸೇಷನ್ ಕಂಡೀಷನ್ ಏನು ಬರುತ್ತೆ? ಸೊ ನಾರ್ಮಲೈಸೇಷನ್ ಕಂಡೀಷನ್ ಇಸ್ ಇಂಟಿಗ್ರೇಷನ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಸೈ ಸ್ಟಾರ್ ಸೈ ಡಿ ಸೈ x is equals to 1. ಸೊ ಯಾವಾಗ ನಿಮಗೆ ನಾರ್ಮಲೈಸೇಷನ್ ಕಂಡೀಷನ್ 1 ಬರುತ್ತೆ, ದೆನ್ ವಿ ಸೇ ದಟ್ ಈಸ್ ನಾರ್ಮಲೈಸೇಷನ್ ಕಂಡೀಷನ್ ಅಂತ ಹೇಳ್ತೀವಿ. 1 ಬಂದರೆ ಸೈ ಸ್ಟಾರ್ ಸೈ 1 ಬಂದರೆ ದಟ್ ಈಸ್ ನಾರ್ಮಲೈಸೇಷನ್ ಕಂಡೀಷನ್ ಅಂತ ಹೇಳ್ತೀವಿ. ಇದ್ರದ್ದು ರಿಲೇಟೆಡ್ಡು ಪ್ರಾಬ್ಲಮ್ಸ್ ಇದ್ದಾವೆ. ಸೊ ಆ ಪ್ರಾಬ್ಲಮ್ಸ್ ನಾರ್ಮಲೈಸೇಷನ್ ಕಂಡೀಷನ್ ಅಂತ ಕ್ವೆಶನಲ್ಲಿ ಕೊಟ್ಟಾಗ ನೀವು ಅದನ್ನು 1 ಅಂತ ತೊಗೊಂಬಿಟ್ಟು ಇಲ್ಲಿ ಇಂಟಿಗ್ರೇಟ್ ಮಾಡ್ತೀರಿ ವೇವ್ ಫಂಕ್ಷನ್ನ. ಸೊ ಆವಾಗ ಅದರಲ್ಲಿ ಏನು ಪ್ರಾಪರ್ಟಿ ಫೈಂಡ್ ಔಟ್ ಮಾಡಿರಿ ಅಂತ ಕೊಟ್ಟಿರ್ತಾರೆ, ಅದು ಪ್ರಾಪರ್ಟಿ ಫೈಂಡ್ ಔಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಇದು. ಅದಕ್ಕೆ ನಾರ್ಮಲೈಸೇಷನ್ ಕಂಡೀಷನ್ ಪ್ರಾಪರ್ಟಿ ಯೂಸ್ ಮಾಡ್ತೀವಿ. ದೆನ್ ದ ನೆಕ್ಸ್ಟ್ ಒನ್ ಇಸ್ ಆರ್ಥೋಗೋನಲ್ ಕಂಡೀಷನ್. ಸೊ ಆರ್ಥೋಗೋನಲ್ ಕಂಡೀಷನ್ ಬಂದುಬಿಟ್ಟು ಇಂಟಿಗ್ರೇಷನ್ ಆಫ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ ಸೊ ಎಸ್ ಸ್ಟಾರ್ ಎಮ್ ಎಕ್ಸ್ ಸೈ ಎನ್ ಎಕ್ಸ್ ಇಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಸೊ ವೆನ್ ಎಮ್ ಇಸ್ ನಾಟ್ ಈಕ್ವಲ್ ಟು ಎನ್. ಸೊ ಇಲ್ಲಿ ಕ್ರೋನೆಕರ್ ಡೆಲ್ಟಾ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ಕ್ರೋನೆಕರ್ ಡೆಲ್ಟಾ ಫಂಕ್ಷನ್ ಅಂದರೆ ಇದು ಜೆ ಕೆ ಅಂತ ಯೂಸ್ ಮಾಡ್ತೀವಿ. ಸೊ ಕ್ರೋನೆಕರ್ ಡೆಲ್ಟಾ ಫಂಕ್ಷನ್ಗೆ ಜೆ ಕಮಕ್ಕೆ 1 2 3 ಅಂತ ತೊಗೊಂಡ್ರೆ, ಸೊ ಇಲ್ಲಿ ನಾನು ಆಲ್ರೆಡಿ ಹೇಳಿದೆ ಯಾವುದನ್ನು ನಾವು ವೇವ್ ಫಂಕ್ಷನ್ನ ಈ ರೀತಿ ಬರಿತೀವಿ, ಸೊ ಇಟ್ ಈಸ್ ಅ ಬ್ರಾ ವೆಕ್ಟರ್. ಆ್ಯಂಡ್ ಯಾವಾಗ ನಾವು ಈ ರೀತಿ ಬರಿತೀವಿ, ಸೊ ಇಟ್ ಈಸ್ ಕೆಟ್ ವೆಕ್ಟರ್ ಅಂತ ಹೇಳಿದೆ. ಸೊ ಅದನ್ನು ಬ್ರ್ಯಾಕೆಟ್ ಎರಡೂ ರಿಪ್ರೆಸೆಂಟ್ ಮಾಡಬೇಕಾದ್ರೆ ಸೊ ನಾವು ಅದನ್ನು ಕ್ರೋನೆಕರ್ ಡೆಲ್ಟಾ ಫಂಕ್ಷನ್ ಅಂತ ಕರಿತೀವಿ. ಸೊ ಕ್ರೋನೆಕರ್ ಡೆಲ್ಟಾ ಫಂಕ್ಷನ್ ಜೆ ಕೆ ಇಸ್ ಈಕ್ವಲ್ಸ್ ಟು 1 2 3 ಅಂತ ಯೂಸ್ ಮಾಡ್ತೀವಿ. ಸೊ ಯಾವಾಗ ಜೆ ಕಮಕ್ಕೆ ಎರಡೂ ಈಕ್ವಲ್ ಇರುತ್ತೆ, ದೆನ್ ದಟ್ ವ್ಯಾಲ್ಯೂ ವಿಲ್ ಬಿ 0 ಅಂತ 1 ಅಂತ ಹೇಳ್ತೀವಿ. ಆ್ಯಂಡ್ ಯಾವಾಗ ಕ್ರೋನೆಕರ್ ಡೆಲ್ಟಾ ದೇ ಆರ್ ನಾಟ್ ಈಕ್ವಲ್, ದೆನ್ ದ ವ್ಯಾಲ್ಯೂ ಬಿಕಮ್ಸ್ 0. ಸೊ ಇಲ್ಲಿ ಎಮ್ ಎನ್ ಎರಡು ಡಿಫ್ರೆಂಟ್ ಇದೆ ಅಂತ ಅಂದರೆ ಇದರದ್ದು ವ್ಯಾಲ್ಯೂ 0 ಆಗುತ್ತೆ. ಸೊ ಯಾವಾಗ ಎಮ್ ಎನ್ ನಾಟ್ ಈಕ್ವಲ್ ಇರುತ್ತೆ, ದೆನ್ ಇಫ್ ಇಟ್ಸ್ ವ್ಯಾಲ್ಯೂ ಇಸ್ 0, ದೆನ್ ದಟ್ ಈಸ್ ಕಾಲ್ಡ್ ಆರ್ಥೋಗೋನಲ್ ಕಂಡೀಷನ್. ಯಾವಾಗ ಎಮ್ ಇಸ್ ಈಕ್ವಲ್ಸ್ ಟು ಎನ್ ಬರುತ್ತೆ, ಎಮ್ ಇಸ್ ಈಕ್ವಲ್ಸ್ ಟು ಎನ್ ಬಂದಾಗ ಈ ವ್ಯಾಲ್ಯೂ 1 ಆಗುತ್ತೆ. ಸೊ ದೆನ್ ಅದನ್ನು ನಾವು ನಾರ್ಮಲೈಸೇಷನ್ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಇದ್ರ ರಿಲೇಟೆಡ್ ಯಾವಾಗ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಿ, ಆವಾಗ ನಿಮಗೆ ನಾರ್ಮಲೈಸೇಷನ್ ಕಂಡೀಷನ್ನು ಆರ್ಥೋಗೋನಲ್ ಕಂಡೀಷನ್ನು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಆಲ್ ಅಬೌಟ್ ವೇವ್ ಫಂಕ್ಷನ್. ಸೊ ಇಲ್ಲಿ ಒಂದು ವೇವ್ ಫಂಕ್ಷನ್ನ ಸೂಪರ್ಪೊಸಿಷನ್ ಪ್ರಿನ್ಸಿಪಲ್ ಮೇಲೆ ಬರ್ತಿರೋದು √3/3 5 1 + 2/3 5 2 + √2/3 5 3. ಸೊ ಇದು ಜಸ್ಟ್ get psi is equals to √3/3 get 5 1 2/3 get 5 2 and √2/3 get 3 ಅಂತ ಹೇಳ್ತೀವಿ. ಸೊ ಇದು ಜಸ್ಟ್ ನಿಮಗೆ ಸೂಪರ್ಪೊಸಿಷನ್ ಪ್ರಿನ್ಸಿಪಲಲ್ಲಿ ಹೇಗೆ ವೇವ್ ಫಂಕ್ಷನ್ ಬರೆಯೋದು ಅಂತ ಹೇಳಿದ್ದು. ಸೊ ಇಷ್ಟು ಪ್ರಾಪರ್ಟೀಸ್ನಲ್ಲಿ ನಾನು ಈ ವಿಡಿಯೋನಲ್ಲಿ ಕವರ್ ಮಾಡಿದ್ದು ಜಸ್ಟ್ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್. ಸೊ ಪಾರ್ಟಿಕಲ್ ಇನ್ ಅ ಬಾಕ್ಸ್ ಅನ್ನೋದು ಬೇಸಿಕ್ಕಾಗಿ ನಿಮಗೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗತ್ತ ಟಾಪಿಕ್ಕು ಅಂದರೆ ಪಾರ್ಟಿಕಲ್ ಇನ್ ಬಾಕ್ಸ್. ಈಸಿಯಾಗಿ ಅರ್ಥ ಮಾಡ್ಕೋಬೋದು, ಒಂದು ಏನೇ ಕ್ವೆಶನ್ ಬಂದ್ರೂ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಆಗುತ್ತೆ. ಸೊ ಜಸ್ಟ್ ಒಂದು ಫಾರ್ಮುಲಾ ಗೊತ್ತಿದ್ದರೆ ನಿಮಗೆ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಆಗಿರ್ಬೋದು, ಅಥವಾ 3 ಡೈಮೆನ್ಷನಲ್ ಬಾಕ್ಸ್ ಆಗಿರ್ಬೋದು, 2 ಡೈಮೆನ್ಷನಲ್ ಬಾಕ್ಸ್ ಆಗಿರ್ಬೋದು, ಅದನ್ನು ಈಸಿಯಾಗಿ ಸಾಲ್ವ್ ಮಾಡೋಕ್ಕಾಗುತ್ತೆ. ಸೊ ಎಲ್ಲನೂ ಓದೋಕ್ಕೆ ಟೈಮ್ ಇಲ್ಲ ಅನ್ನೋರು ಜಸ್ಟ್ ಈ ಥರ ಚಿಕ್ಕದು ನೀವು ಫಾರ್ಮುಲಾಸ್ಗೆ ಒಂದು ಫಾರ್ಮುಲಾ ಬುಕ್ನಲ್ಲಿ ಮೇನ್ ಇಂಪಾರ್ಟೆಂಟ್ ಫಾರ್ಮುಲಾಸ್ ಏನಿರುತ್ತೆ ಅದನ್ನೆಲ್ಲ ಒಂದು ಕಡೆಯಿಂದ ನೋಟ್ ಡೌನ್ ಮಾಡ್ಕೊತ ಹೋಗ್ಬಿಟ್ರೆ, ನೀವು ಆ ಫಾರ್ಮುಲಾಸ್ ನೆನ್ಪಿಟ್ಕೊಂಡ್ರೆ ಆ ಫಾರ್ಮುಲಾಸ್ ರಿಲೇಟೆಡ್ ಏನೇ ಕ್ವೆಶನ್ಸ್ ಬಂದರೂ ನೀವು ಈಸಿಯಾಗಿ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ ನೋಡೋದಾದರೆ, ಸೊ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್. ಸೊ ಐ ಥಿಂಕ್ ನಾನು ಇದರ ರಿಲೇಟೆಡ್ ಒಂದು ವಿಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊತೀನಿ. ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಬಾಕ್ಸ್ದು ಹೇಗೆ ಇದು En is equals to n² π² h⁻² ಡಿವೈಡೆಡ್ ಬೈ 2ma². ಸೊ ಈ ಫಾರ್ಮುಲಾ ಹೆಂಗೆ ಬಂತು ಅಂತ ಒಂದು ವಿಡಿಯೋ ಮಾಡಿದ್ದೀನಿ ಅನ್ಸುತ್ತೆ. ಸೊ ಚೆಕ್ ಮಾಡಿ ಅದು ವಿಡಿಯೋನ, ಕ್ವಾಂಟಮ್ ಮೆಕ್ಯಾನಿಕ್ಸ್ ಪ್ಲೇಲಿಸ್ಟಲ್ಲಿ ಇರುತ್ತೆ.
ಸೊ ಇ ಎನ್ ಫಾರ್ಮುಲಾ ಸಪೋಸ್ ಪಾರ್ಟಿಕಲ್ ಇನ್ ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತ ನೋಡೋದಾದರೆ, ಸೊ ಇಲ್ಲಿ ಇದು ಒನ್ ಡೈಮೆನ್ಷನಲ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ ಈ ಒನ್ ಡೈಮೆನ್ಷನಲ್ ಬಾಕ್ಸ್ದು ಡೈಮೆನ್ಷನ್ಸ್ ಏನಿರುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು 0 ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಅಂತ ಇರುತ್ತೆ. ಸೊ ಒಂದು ಪಾರ್ಟಿಕಲ್ ಇನ್ಸೈಡ್ ದ ಬಾಕ್ಸ್ ಇದೆ ಅಂತಂದರೆ ಪೊಟೆನ್ಷಿಯಲ್ ಔಟ್ಸೈಡ್ ದ ಬಾಕ್ಸ್ ಏನಿರುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಪಾರ್ಟಿಕಲ್ದು ಇನ್ಫೈನೈಟ್ ಇರುತ್ತೆ. ಆ್ಯಂಡ್ ಇನ್ಸೈಡ್ ದ ಬಾಕ್ಸ್ ಪೊಟೆನ್ಷಿಯಲ್ ಎನರ್ಜಿ ವಿಲ್ ಬಿ 0 ಅಂತ ಹೇಳ್ತೀವಿ. ಸೊ ಇನ್ಸೈಡ್ ದ ಬಾಕ್ಸು ಪೊಟೆನ್ಷಿಯಲ್ ಎನರ್ಜಿ 0 ಇರುತ್ತೆ, ಔಟ್ಸೈಡ್ ದ ಬಾಕ್ಸು ಪೊಟೆನ್ಷಿಯಲ್ ಎನರ್ಜಿ ಆಫ್ ದಟ್ ಪಾರ್ಟಿಕಲ್ ವಿಲ್ ಬಿ ಇನ್ಫೈನೈಟ್ ಅಂತ ಹೇಳ್ತೀವಿ. So energy of the particle is given by En is equals to n square pi square h cross square divided by 2ma square. So illi this is the formula for energy of a particle in one dimensional box. ಇವಾಗ ಸಪೋಸ್ n ವ್ಯಾಲ್ಯೂ 1 ಅಂತ ತಗೊಂಡ್ರೆ ಏನಾಗುತ್ತೆ, En is ಈ 1 ಅಂತ ತಗೊಳ್ಳೋದಾದರೆ E1 is equals to 1 square, ಇಲ್ಲಿ ರಿಮೈನಿಂಗ್ ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಅಂತ ಆಗುತ್ತೆ. ಸಪೋಸ್ ಇ ಎನ್ ಏನು ಬರ್ತಿದ್ದೆ ನಾನು, ಇ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಅಂತ ಬರಿತೀವಿ. ಸೊ ಇವಾಗ ನಾವು ಎರಡನ್ನೂ ಕಂಪೇರ್ ಮಾಡಿ ನೋಡೋದಾದರೆ, ಇ ಒನ್ ಏನು ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್, ಇ ಎನ್ ಏನು ಎನ್ ಸ್ಕ್ವೇರ್ ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್. ಸೊ ನೀವು ಇದನ್ನು ರಿಪ್ಲೇಸ್ ಮಾಡಿದ್ರೆ ಆವಾಗ ಇ ಎನ್ ವ್ಯಾಲ್ಯೂ ಏನಂತ ಬರಿಬೋದು, ಇ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ E1 ಸ್ಕ್ವೇರ್ ಅಂತ ಬರಿಬೋದು. ಸೊ ಈ ಫಾರ್ಮುಲಾನ ನೆಕ್ಸ್ಟ್ ಯೂಸ್ ಮಾಡ್ತೀವಿ, ಅದಕ್ಕೆ ಗೊತ್ತಿರಲಿ ಅಂತ ಹೇಳಿದೆ. ಸೊ ಜಸ್ಟ್ ಇದನ್ನು ರಿಪ್ಲೇಸ್ ಮಾಡೋದ್ರಲ್ಲಿಂದ ಇ ಎನ್ ಕ್ಯಾನ್ ಬಿ ರಿಟನ್ ಆಸ್ ಇ ಎನ್ ಇಸ್ ಈಕ್ವಲ್ಸ್ ಟು ಎನ್ ಸ್ಕ್ವೇರ್ E1 ಸ್ಕ್ವೇರ್ ಅಂತ ಬರಿತೀವಿ. E1 ಅಂತ ಅಂದರೆ ಇಟ್ ಈಸ್ ಅ ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತ ಬರಿತೀವಿ. ಎನ್ ವ್ಯಾಲ್ಯೂ 1 ಇದ್ದಾಗ ಅದು ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಎನ್ ವ್ಯಾಲ್ಯೂ 2, 3, 4 ಅಂತ ಬಂದಾಗ ಅದನ್ನು ಡೈರೆಕ್ಟಾಗಿ ನಿಮಗೆ E1 ವ್ಯಾಲ್ಯೂ ಒಂದೇ ಗೊತ್ತಿತ್ತು ಅಂದರೆ ನೀವು E2, E3, E4, E5 ಎಷ್ಟು ಎನ್ ವ್ಯಾಲ್ಯೂ ಡಿಪೆಂಡ್ ಆಗುತ್ತೆ, ಎನ್ ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೆ ಅದನ್ನು ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸಪೋಸ್ ಗ್ರೌಂಡ್ ಸ್ಟೇಟ್ ಎನರ್ಜಿ ಕೊಟ್ಟಿರ್ತಾರೆ, ಗ್ರೌಂಡ್ ಸ್ಟೇಟ್ ಎನರ್ಜಿ ಕೊಟ್ಬಿಟ್ಟು 5th ಲೆವೆಲ್ದು ಎನರ್ಜಿ ಏನು ಅಥವಾ 7th ಲೆವೆಲ್ದ ಎನರ್ಜಿ ಏನು ಅಂತ ಕೊಟ್ಟಿರ್ತಾರೆ. ಅವಾಗ ಗ್ರೌಂಡ್ ಸ್ಟೇಟ್ ಎನರ್ಜಿನಲ್ಲಿ ನೀವು ಇದಿಷ್ಟು ವ್ಯಾಲ್ಯೂಸ್ ಎಲ್ಲ ಹಾಕ್ಕೊಂಡು ಅದರದ್ದೆಲ್ಲ ತಲೆ ಕೆಡಿಸ್ಕೊಳ್ಳೋ ಬದಲು ಗ್ರೌಂಡ್ ಸ್ಟೇಟ್ ಎನರ್ಜಿ E1 ಸ್ಕ್ವೇರ್ ಕೊಟ್ಟಿದ್ದಾರೆ. ಸಪೋಸ್ 5th ಲೆವೆಲ್ ಏನು ಅಂತ ಕೇಳಿದ್ದಾರೆ ಅಂದರೆ 5 ಸ್ಕ್ವೇರ್ ಇಂಟು ಇದರದ್ದು ವ್ಯಾಲ್ಯೂ ಎಷ್ಟು ಕೊಟ್ಟಿರ್ತಾರೆ ಅಷ್ಟು. ಸಪೋಸ್ 1.25 ಅಂತ ಕೊಟ್ಟಿದ್ದಾರೆ ಅಂದರೆ 25 ಇಂಟು ಸೊ 1.25 ಅವಾಗ ಏನು ಬರುತ್ತೆ, 5th ಲೆವೆಲ್ದು ಎನರ್ಜಿ ಬರುತ್ತೆ. ಇದು ಜಸ್ಟ್ ಎಕ್ಸಾಂಪಲ್ ಹೇಳಿದ್ದಷ್ಟೇ. ಸೊ ಡಿಪೆಂಡಿಂಗ್ ಆನ್ ನೀವು ಅಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಬದಲು ಜಸ್ಟ್ ಇಷ್ಟು ಸಿಂಪಲ್ ಗೊತ್ತಿದ್ದರೆ ನಿಮಗೆ ಈಸಿಯಾಗಿ ಸಾಲ್ವ್ ಮಾಡೋದಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಈಸಿ ಆಗುತ್ತೆ. ಸೊ ಈ ಥರ ಚಿಕ್ಕದು ವಿಷಯಗಳು ತಿಳ್ಕೊಂಡ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಅಟ್ ಗ್ರೌಂಡ್ ಸ್ಟೇಟ್ ಎನ್ ಇಸ್ ಈಕ್ವಲ್ಸ್ ಟು 1, ಎನ್ ಇಸ್ ಈಕ್ವಲ್ಸ್ ಟು ಇಲ್ಲಿ E1 ಬರಬೇಕು ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್. ಸೊ ಇದನ್ನು ನಾವು 0 ಪಾಯಿಂಟ್ ಎನರ್ಜಿ ಅಂತ ಕರಿತೀವಿ ಅಥವಾ ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತಲೂ ಕರಿತೀವಿ. ಸೊ 0 ಪಾಯಿಂಟ್ ಎನರ್ಜಿ ಅಂತ ಬಂದ್ರೂ ಗ್ರೌಂಡ್ ಸ್ಟೇಟ್ ಎನರ್ಜಿ ಅಂತ ಬಂದ್ರೂ ಎನ್ ವ್ಯಾಲ್ಯೂ 1 ಇರುತ್ತೆ. ಆ್ಯಂಡ್ ಅದರದ್ದು ಫಾರ್ಮುಲಾ ಏನು, E1 ಇಸ್ ಈಕ್ವಲ್ಸ್ ಟು ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ಐಗನ್ ಫಂಕ್ಷನ್ ಅಂತ ಬಂದಾಗ, ಸೊ ಐಗನ್ ಫಂಕ್ಷನ್ದು ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಿ, ಸೈ ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ 2a ಇಂಟು ಸೈನ್ ಎನ್ ಪೈ ಎಕ್ಸ್ ಡಿವೈಡೆಡ್ ಬೈ ಎ ಅಂತ ಹೇಳ್ತೀವಿ. ಸಪೋಸ್ ಇದಕ್ಕೆ ಗ್ರೌಂಡ್ ಸ್ಟೇಟ್ ವ್ಯಾಲ್ಯೂ ತೊಗೊಂಡ್ರೆ ಎನ್ ಪ್ಲೇಸ್ನಲ್ಲಿ 1 ಹಾಕ್ತೀರಿ. ಸೊ ಸೈ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ 2a ಇಂಟು ಸೈನ್ ಪೈ ಎಕ್ಸ್ ಬೈ ಎ. ಸೊ ಎನ್ ಇಸ್ ಈಕ್ವಲ್ಸ್ ಟು 1 ಅಂತ ಇದ್ದರೆ ರೂಟ್ 2a ಸೈನ್ ಪೈ ಎಕ್ಸ್ ಬೈ ಎ. ಸಪೋಸ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೊಡ್ತಾರೆ. ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತ ಬಂದರೆ ಇದು ಎನ್ ವ್ಯಾಲ್ಯೂ 2 ಆಗುತ್ತೆ. ಸೊ ಎನ್ ವ್ಯಾಲ್ಯೂ 2 ಆದರೆ ಏನಾಗುತ್ತೆ, ಸೈ ಟು ಎಕ್ಸ್ ಇಸ್ ಈಕ್ವಲ್ಸ್ ಟು ರೂಟ್ 2a ಸೈನ್ ಆಫ್ ಇಲ್ಲಿ ಎನ್ ಪೈ ಎಕ್ಸ್ ಬೈ ಎ. ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ 2 ಇರುತ್ತೆ, ಎನ್ ವ್ಯಾಲ್ಯೂ 2. ಸೊ ಇಟ್ ಇಸ್ 2 x ಡಿವೈಡೆಡ್ ಬೈ ಎ ಅಂತ ಬರೀತೀರಿ. ಸಪೋಸ್ ಫಾರ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೇಳ್ತಾರೆ, ವಾಟ್ ಈಸ್ ವೇವ್ ಫಂಕ್ಷನ್, ಐಗನ್ ವೇವ್ ಫಂಕ್ಷನ್ ಫಾರ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೇಳ್ತಾರೆ. ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಎನ್ ಇಸ್ ಈಕ್ವಲ್ಸ್ ಟು 3. ಸೊ ಆವಾಗ ಸೈ 3x ಇಸ್ ಈಕ್ವಲ್ಸ್ ಟು ರೂಟ್ 2a ಸೈನ್ ಆಫ್ ಎನ್ ಪ್ಲೇಸ್ನಲ್ಲಿ 3 x ಡಿವೈಡೆಡ್ ಬೈ ಎ ಅಂತ ಬರೀತೀರಿ. ಸೊ ನಿಮಗೆ ಇದು ಏನು ಫಸ್ಟು ಗೊತ್ತಿರುತ್ತೆ, ಇದೇನಿದೆ ಯಾವಾಗ ನಿಮಗೆ ಇದು ಜನರಲ್ ಫಂಕ್ಷನ್ ಗೊತ್ತಿದ್ದರೆ ನೀವು ಈಸಿಯಾಗಿ ನೆಕ್ಸ್ಟ್ ಏನಿದೆ ಅಂತ ಮಾಡ್ಬೋದು. ಸೊ ಇದು ಒಂದು ಫಾರ್ಮುಲಾ ನಿಮಗೆ ಗೊತ್ತಿತ್ತು ಅಂದರೆ ಪಾರ್ಟಿಕಲ್ ಇನ್ ಬಾಕ್ಸ್ ರಿಲೇಟೆಡು ನೀವು ಏನೇ ಕ್ವೆಶನ್ಸ್ ಬಂದ್ರೂ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಸೊ ಇದು ಫಾರ್ ಒನ್ ಡೈಮೆನ್ಷನಲ್ ಬಾಕ್ಸ್.
ಸಪೋಸ್ 2 ಡೈಮೆನ್ಷನಲ್ ಬಾಕ್ಸ್ ಅಂತ ಬಂದರೆ ಹೆಂಗೆ ಮಾಡ್ತೀರಿ? ಸೊ 2 ಡೈಮೆನ್ಷನಲ್ ಬಾಕ್ಸ್ ಅಂತ ಬಂದರೆ ಇವಾಗ ಒಂದು ಸ್ಕ್ವೇರ್ ಬಾಕ್ಸ್ ತೊಗೊಳ್ಳೋಣ. ಸೊ ಸ್ಕ್ವೇರ್ ಬಾಕ್ಸ್ದು AX ಅಥವಾ ರೆಕ್ಟ್ಯಾಂಗ್ಯುಲರ್ ಬಾಕ್ಸ್ ಅಂದರೆ AX AY ಅಂತ ತೊಗೊತೀರಿ. ಒಂದು ಬಾಕ್ಸ್ನಲ್ಲಿ ಒಂದು ಪಾರ್ಟಿಕಲ್ ಇದೆ ಅಂತ ಅಂದರೆ ಎನರ್ಜಿ ಆಫ್ ದಟ್ ಪಾರ್ಟಿಕಲ್ ಇಸ್ ಗಿವನ್ ಬೈ, ಅಲ್ಲಿ n ಸ್ಕ್ವೇರ್ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಇತ್ತು. ಸೊ ಇಲ್ಲಿ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m. ಇಲ್ಲಿ n ಸ್ಕ್ವೇರ್ ಇತ್ತು, ಇಲ್ಲಿ 2 ಡೈಮೆನ್ಷನ್ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಆ್ಯಂಡ್ ಅಲಾಂಗ್ ವೈ ಆ್ಯಕ್ಸಸ್ ಅಂತ ತೊಗೊತೀರಿ. ಸೊ ಅಲಾಂಗ್ ಎಕ್ಸ್ ಆ್ಯಕ್ಸಸ್ ಬಂದಾಗ ಇಟ್ ಈಸ್ nx ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್, ಲೆಂತ್ ಆಫ್ ಅಲಾಂಗ್ ax, ಸೊ ax ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂತ ತೊಗೊಂಡ್ರೆ ny ಸ್ಕ್ವೇರ್ ಡಿವೈಡೆಡ್ ಬೈ ay ಸ್ಕ್ವೇರ್ ಅಂತ ಬರಿತೀವಿ. ಸೊ ದಿಸ್ ಇಸ್ ಪಾರ್ಟಿಕಲ್ ಇನ್ 2 ಡೈಮೆನ್ಷನಲ್ ಬಾಕ್ಸ್. ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 2 ಡೈಮೆನ್ಷನಲ್ ಬಾಕ್ಸ್ ಈಸ್ ಗಿವನ್ ಬೈ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m nx ಸ್ಕ್ವೇರ್ ಬೈ ax ಸ್ಕ್ವೇರ್ ಪ್ಲಸ್ ny ಸ್ಕ್ವೇರ್ ಬೈ ay ಸ್ಕ್ವೇರ್ ಅಂತ ಬರಿತೀವಿ. ಸೊ ಸಪೋಸ್ ನಮಗೆ ಇಲ್ಲಿ ಗ್ರೌಂಡ್ ಸ್ಟೇಟ್ ಅಂತ ಬಂದಾಗ ಇದರಲ್ಲಿ ಕೂಡ ಗ್ರೌಂಡ್ ಸ್ಟೇಟ್ ಬರುತ್ತೆ. ಸೊ ಸಪೋಸ್ ಇಟ್ ಈಸ್ ಸ್ಕ್ವೇರ್ ಅಂತ ತೊಗೊಂಡ್ರೆ, ನಾನು ರೆಕ್ಟ್ಯಾಂಗಲ್ ಅಂತ ತೊಗೊಂಡು AX AY ಅಂತ ಹೇಳಿದೆ. ಸಪೋಸ್ ಸ್ಕ್ವೇರ್ ಇತ್ತು ಅಂತಂದರೆ AX AY ಎರಡು A ಅಂತ ತೊಗೊತೀವಿ. ಸೊ A ಅಂತ ತೊಗೊಂಡಾಗ ಏನು ಬರೀತೀರಿ? En ಇಸ್ ಈಕ್ವಲ್ಸ್ ಟು ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m. ಇಲ್ಲಿ nx ಸ್ಕ್ವೇರ್ ಬೈ ax ಸ್ಕ್ವೇರ್ ny ಸ್ಕ್ವೇರ್ ಬೈ ay ಸ್ಕ್ವೇರ್ ಅಂತ ತೊಗೊಂಡ್ರೆ ಎರಡು a ಸ್ಕ್ವೇರ್ ಅಂದರೆ ವಿ ಕ್ಯಾನ್ ರೈಟ್ ಇಟ್ ವಿತ್ ಕಾಮನ್ ಡಿನಾಮಿನೇಟರ್ nx ಸ್ಕ್ವೇರ್ ಪ್ಲಸ್ ny ಸ್ಕ್ವೇರ್ ಡಿವೈಡೆಡ್ ಬೈ a ಸ್ಕ್ವೇರ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ En ಅಂತ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 2 ಡೈಮೆನ್ಷನಲ್ ಬಾಕ್ಸ್ ಆ್ಯಂಡ್ ಸ್ಕ್ವೇರ್ ಬಾಕ್ಸ್ ಅಂತ ಬರಿತೀವಿ. ಸಪೋಸ್ ಇದರಲ್ಲಿ ಗ್ರೌಂಡ್ ಸ್ಟೇಟ್ ಅಂತಂದೇಳಿ ಅಂತ ತೊಗೊಂಡ್ರೆ n1 1 ಆಗುತ್ತೆ, n2 ವ್ಯಾಲ್ಯೂ nx ವ್ಯಾಲ್ಯೂ 1 ಆಗುತ್ತೆ, ny ವ್ಯಾಲ್ಯೂ 1 ಆಗುತ್ತೆ. ಸೊ ಯಾವಾಗ ಎರಡಕ್ಕೂ 1 1 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ. ಸೊ ಅವಾಗ E ಈಸ್ ಈಕ್ವಲ್ಸ್ ಟು ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಆಗುತ್ತೆ ಡಿವೈಡೆಡ್ ಬೈ a ಸ್ಕ್ವೇರ್. ಸೊ ಇಲ್ಲಿ 1 ಪ್ಲಸ್ 1 2 ಆಗುತ್ತೆ, ಇದು 2 ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ 2 ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್. ಆ್ಯಂಡ್ ಇದ್ರದ್ದು ಏನಾಗುತ್ತೆ, ಈ ವ್ಯಾಲ್ಯೂವು 0 ಪಾಯಿಂಟ್ ಎನರ್ಜಿ in 2 dimensional box is given by pi square h cross square divided by m a square. ಸೊ ಇದು ಫಾರ್ಮುಲಾ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ಮುಲಾ, ನೀವು ನೆನ್ಪಿಟ್ಕೊಂಡಿರಬೇಕು. ಬಿಕಾಸ್ ನಿಮಗೆ ಗ್ರೌಂಡ್ ಸ್ಟೇಟ್ದು ಅಥವಾ nth ಸ್ಟೇಟ್ದು ನೀವು ಕರೆಕ್ಟಾಗಿ ನೆನ್ಪಿಟ್ಕೊಂಡಿದ್ದೀರಿ ಅಂತ ಅಂದರೆ ನೀವು ಉಳಿದಿದ್ದೆಲ್ಲ ರಿಮೈನಿಂಗ್ ಈಸಿಯಾಗಿ ನೀವೇ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಬರಿಬೋದು. ಸೊ ಅದಕ್ಕೆ ಫಸ್ಟು 1 ಡೈಮೆನ್ಷನಲ್ ಫಾರ್ಮುಲಾ ನೀವು ಕರೆಕ್ಟಾಗಿ ಪರ್ಫೆಕ್ಟಾಗಿ ಕಲ್ತ್ಕೊಳ್ರಿ. ಸೊ 1 ಡೈಮೆನ್ಷನಲ್ ಪರ್ಫೆಕ್ಟ್ ಆಗಿದ್ದೀರಿ ಅಂತಂದರೆ ರಿಮೈನಿಂಗ್ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ಲು ಈಸಿಯಾಗಿ ಮಾಡ್ತೀರಿ. ಸೊ ಯಾವಾಗ ನಿಮ್ಗೆ 1 ಡೈಮೆನ್ಷನಲಲ್ಲಿ ಕನ್ಫ್ಯೂಷನ್ ಇದೆ ಅಂತಂದರೆ ಅದನ್ನು ನೀವು ಕೆನಾಟ್ ಡೂ 2 ಡೈಮೆನ್ಷನಲ್ 3 ಡೈಮೆನ್ಷನಲ್ ಅದು ಬರೆಯೋಕ್ಕೆ ಕಷ್ಟ ಆಗುತ್ತೆ. ಸೊ ಇಲ್ಲಿ ಇನ್ನೂ ಒಂದು ಏನು ನೆನ್ಪಿಟ್ಕೊಂಡಿರಬೇಕು ಅಂದರೆ E1 ಏನು ಬಂತು ನಿಮಗೆ, E1 ವ್ಯಾಲ್ಯೂ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಬಂದಿದೆ. ಆ್ಯಂಡ್ E2 ಅಂದರೆ ಏನೋ ಎನರ್ಜಿ ಇನ್ 2 ಡೈಮೆನ್ಷನಲ್ ಬಾಕ್ಸ್ ಅಂತ ಬಂದರೆ, ಇದು 1 ಡೈಮೆನ್ಷನಲ್ ಬಾಕ್ಸು, ಇದು 2 ಡೈಮೆನ್ಷನಲ್ ಬಾಕ್ಸ್ ಅಂತ ಬಂದರೆ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ma ಸ್ಕ್ವೇರ್ ಬಂದಿದೆ. ಸಪೋಸ್ ನಿಮಗೆ ರೇಷೋಸ್ ಕೇಳಿದರು ಅಂದರೆ 2 ಡೈಮೆನ್ಷನಲ್ಗೂ 1 ಡೈಮೆನ್ಷನಲ್ಗೂ ಏನು ರೇಷೋ ಇದೆ ಅಂತಂದೇಳಿ ಅಂತ ಕೇಳಿದ್ದಾರೆ ಅಂದರೆ, ಸೊ 2 ಡೈಮೆನ್ಷನಲ್ಲು 1 ಡೈಮೆನ್ಷನಲ್ ರೇಷೋ ತೊಗೊಂಡ್ರೆ ಏನು ಬರೀತೀರಿ, ಎನರ್ಜಿ ಇನ್ 2D ಡಿವೈಡೆಡ್ ಬೈ ಎನರ್ಜಿ ಇನ್ 1D ಅಂತ ತೊಗೊಂಡ್ರೆ ಸೊ ಇಟ್ ಈಸ್ 2Dನಲ್ಲಿ ಏನು ಬರೀತೀರಿ, ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ ಇಲ್ಲಿ ma ಸ್ಕ್ವೇರ್, 2 ಡೈಮೆನ್ಷನಲ್ದು ಅಂದರೆ ma ಸ್ಕ್ವೇರ್ ಅಂತ ಬರೀತೀರಿ. ಸೊ ಇಲ್ಲಿ 1 ಡೈಮೆನ್ಷನಲ್ ಅಂತ ತೊಗೊಂಡ್ರೆ ಅದರದ್ದು ರೆಸಿಪ್ರೋಕಲ್ ಆಗುತ್ತೆ, ಡಿನಾಮಿನೇಟರ್ನಲ್ಲಿ ಬಂದಿರೋದು. ಸೊ ಇಲ್ಲಿ 2ma ಸ್ಕ್ವೇರ್ ಡಿವೈಡೆಡ್ ಬೈ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಅಂತ ಬರೀತೀರಿ. ಸೊ ಇದರಲ್ಲಿ ಎರಡರಲ್ಲೂ ಸಿಂಪ್ಲಿಫೈ ಮಾಡಿದ್ರೆ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ, ma ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. ಸೊ ಆವಾಗ ಏನು ಬರುತ್ತೆ, ಈ 2 ಡೈಮೆನ್ಷನಲ್ ಟು ಈ 1 ಡೈಮೆನ್ಷನಲ್ ರೇಷೋ ತೊಗೊಂಡ್ರೆ ಸೊ ದಿಸ್ ಇಸ್ ಇಲ್ಲಿ ಉಳ್ಕೊಳೋದು ಬರೀ 2 ಆ್ಯಂಡ್ ಡಿನಾಮಿನೇಟರ್ನಲ್ಲಿ ಏನೂ ಇಲ್ಲ. ಸೊ ದಟ್ ಈಸ್ 1 ಅಂತ ತೊಗೊತೀರಿ. ಸೊ ವಾಟ್ ಈಸ್ ದ ರೇಷೋ ಆಫ್ ಎನರ್ಜಿ ಇನ್ 2 ಡೈಮೆನ್ಷನಲ್ ಟು ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ದಟ್ ಈಸ್ ಗಿವನ್ ಬೈ 2:1 ಅಂತ ಬರೀತೀರಿ. ಇದು ಜಸ್ಟ್ ನಿಮಗೆ ಗೊತ್ತಿರಬೇಕು ಅಂತ ಹೇಳಿದ್ದು ಅಷ್ಟೇ. ನೆಕ್ಸ್ಟ್ ಪಾರ್ಟಿಕಲ್ ಇನ್ 3 ಡೈಮೆನ್ಷನ್ ಅಂತ ತೊಗೊಂಡ್ರೆ, ಪಾರ್ಟಿಕಲ್ ಇನ್ 3 ಡೈಮೆನ್ಷನ್ ತೊಗೊಂಡಾಗ ಹೆಂಗೆ ಬರೀತೀರಿ, ಪಾರ್ಟಿಕಲ್ ಇನ್ 3 ಡೈಮೆನ್ಷನ್ ಇಸ್ ಬಾಕ್ಸ್ ಇಸ್ ಗಿವನ್ ಬೈ, ಸೊ ನಾನು ಆಲ್ರೆಡಿ ಹೇಳಿದಾಗೆ En is equals to pi square h cross square divided by 2m is common. n square by a square ಏನು ಬರೀತೀರಿ,
2 ಡೈಮೆನ್ಷನಲ್ ಬಂದಾಗ ಎಕ್ಸು ವೈ ಅಷ್ಟೇ ಬರ್ಕೊಂಡ್ರಿ. 3 ಡೈಮೆನ್ಷನಲ್ ಬಂದಾಗ nx² ny² nz² ಸೊ ಇದು 3 ಡೈಮೆನ್ಷನಲ್ ಬಾಕ್ಸ್ಗೆ ಬರೀತೀರಿ. ಸಪೋಸ್ ನೀವು 3 ಡೈಮೆನ್ಷನಲ್ ಬಾಕ್ಸ್ ಕ್ಯೂಬ್ ಅಂತ ತೊಗೊಂಡ್ರೆ, ಇದು ax ay az ಅಂತ ತೊಗೊಂಡ್ರೆ ದಟ್ ವಿಲ್ ಬಿ ಕ್ಯೂಬಾಯ್ಡಲ್ ಬಾಕ್ಸ್. ಸಪೋಸ್ ನೀವು ಕ್ಯೂಬ್ ಅಂತ ತೊಗೊಂಡ್ರೆ ax ay az ಮೂರೂ a ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಇಟ್ ಬಿಕಮ್ಸ್ en is equals to π² divided by 2ma² ಆ್ಯಂಡ್ ಇದು nx² + ny² + nz². ಸೊ ದಟ್ ಈಸ್ nx ny nz ಮೂರೂ ಗ್ರೌಂಡ್ ಸ್ಟೇಟಲ್ಲಿದ್ದಾಗ 1 ಅಂತ ತೊಗೊಂಡ್ರೆ ಸೊ ಏನು ಬರುತ್ತೆ, en is equals to π² divided by 2ma² 1² + 1² + 1². ಸೊ 1 1 1 ಆ್ಯಡ್ ಮಾಡಿದ್ರೆ ಏನು ಬರುತ್ತೆ 3. ಸೊ en is equals to 3π² divided by 2ma² ಆಗುತ್ತೆ. ಸೊ ದಿಸ್ ಇಸ್ ದ 0 ಪಾಯಿಂಟ್ ಎನರ್ಜಿ ಆರ್ ಗ್ರೌಂಡ್ ಸ್ಟೇಟ್ ಎನರ್ಜಿ ಇನ್ 3 ಡೈಮೆನ್ಷನಲ್ ಬಾಕ್ಸ್ ಅಂತ ಹೇಳ್ತೀವಿ. ಸೊ 3 ಡೈಮೆನ್ಷನಲ್ ಬಾಕ್ಸ್ದು ಎನರ್ಜಿ ಕ್ಯಾಲ್ಕುಲೇಷನ್ ಗೊತ್ತಾಯ್ತು. ಇವಾಗ ರೇಷೋಸ್ ತೊಗೊಂಡ್ರೆ, ಸೊ ರೇಷೋಸ್ ನಾನು ಆಲ್ರೆಡಿ ಹೇಳಿದಾಗೆ, ಸೊ ಎನರ್ಜಿ ಇನ್ 1 ಡೈಮೆನ್ಷನಲ್ ಬಾಕ್ಸ್ದು ಏನು ಬರೀತೀರಿ, ಎನರ್ಜಿ ಇನ್ 1 ಡೈಮೆನ್ಷನಲ್ ಬಾಕ್ಸ್ ಇಸ್ π² divided by 2ma². ಸೊ ಎನರ್ಜಿ ಇನ್ ಇದಕ್ಕೆ ನಾವು ಎನರ್ಜಿ ಇನ್ 3 ಡೈಮೆನ್ಷನಲ್ ಬಾಕ್ಸ್ ತೊಗೊಂಡ್ರೆ 3π² divided by 2ma² ಅಂತ ಆಗುತ್ತೆ. ಸಪೋಸ್ ನೀವು ಇದರಲ್ಲಿ ರೇಷೋ ಮಾಡಬೇಕು ಅಂದರೆ ಈ 3 ಡೈಮೆನ್ಷನಲ್ ಎನರ್ಜಿ ಡಿವೈಡೆಡ್ ಬೈ 1 ಡೈಮೆನ್ಷನಲ್ ಎನರ್ಜಿ ಅಂತ ತೊಗೊಂಡ್ರೆ, ಸೊ ಇದನ್ನು 3π² divided by 2ma². ಇಲ್ಲಿ ರೆಸಿಪ್ರೋಕಲ್ ಅಂತ ತೊಗೊಂಡ್ರೆ ಏನು ಬರೀತೀರಿ, ರೆಸಿಪ್ರೋಕಲ್ಗೆ ಈ 1 ಡೈಮೆನ್ಷನಲ್ ಬರೀಬೇಕಾದ್ರೆ ಇಲ್ಲಿ 2ma² divided by π² ಆಗುತ್ತೆ. ಇಲ್ಲಿ ಕ್ಯಾನ್ಸಲೇಷನ್ ಮಾಡಿಕೊಂಡ್ರೆ π²² ಕ್ಯಾನ್ಸಲ್ ಆಗುತ್ತೆ, 2ma² ಕ್ಯಾನ್ಸಲ್ ಆಗುತ್ತೆ. ಆ್ಯಂಡ್ ಏನು ಉಳ್ಕೊಳ್ಳುತ್ತೆ, ಇಲ್ಲಿ 3 ಉಳ್ಕೊಳ್ಳುತ್ತೆ, ಡಿನಾಮಿನೇಟರ್ನಲ್ಲಿ 1. ಸೊ ರೇಷೋ ಏನು ಬರೀತೀರಿ, ಈ ರೇಷೋ ಆಫ್ 3 ಡೈಮೆನ್ಷನಲ್ ಎನರ್ಜಿ ಟು ದ 1 ಡೈಮೆನ್ಷನಲ್ ಎನರ್ಜಿ ಅಂತ ತೊಗೊಂಡಾಗ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 3 ಡೈಮೆನ್ಷನಲ್ ಬಾಕ್ಸ್ ಡಿವೈಡೆಡ್ ಬೈ 1 ಡೈಮೆನ್ಷನಲ್ ಬಾಕ್ಸ್ ಅಂದರೆ ಇಟ್ ಈಸ್ ಇನ್ ದ ರೇಷೋ ಆಫ್ 3:1 ಅಂತ ಬರೀತೀರಿ. ಸೊ ನಿಮಗೆ ಎನರ್ಜಿ ಆಫ್ ದ ಪಾರ್ಟಿಕಲ್ ಕಾನ್ಸೆಪ್ಟು ಅರ್ಥ ಆಗಿದೆ ಅಂತ ಅಂದರೆ ನೀವು ರೇಷೋ ಆಫ್ ಈ 3 ಡೈಮೆನ್ಷನಲ್ ರೇಷೋ ಆಫ್ ದ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 3 ಡೈಮೆನ್ಷನಲ್ ಬಾಕ್ಸ್ ಟು ದ ಎನರ್ಜಿ ಆಫ್ ದ ಪಾರ್ಟಿಕಲ್ ಇನ್ 2 ಡೈಮೆನ್ಷನಲ್ ಬಾಕ್ಸ್ ಏನು ಬರುತ್ತೆ ಅಂತ ಚೆಕ್ ಮಾಡಿಬಿಟ್ಟು ಆನ್ಸರ್ನ ಕಮೆಂಟ್ ಮಾಡಿರಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅಂದರೆ ಇದು ಆನ್ಸರ್ ಏನು ಬರುತ್ತೆ ಅಂತ ಕಮೆಂಟ್ ಮಾಡಿ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಸೊ ಅದರಲ್ಲಿ ನಾನು ಐಗನ್ ವ್ಯಾಲ್ಯೂ ಫಂಕ್ಷನ್ ಮಿಸ್ ಮಾಡಿದೆ. ಸೊ ಐಗನ್ ವ್ಯಾಲ್ಯೂ ಫಂಕ್ಷನ್ 2 ಡೈಮೆನ್ಷನಲ್ ಬಾಕ್ಸ್ದು ಬರೀಬೇಕಾದ್ರೆ psi xy ಅಲ್ಲಿ ಬರೀ ಎಕ್ಸ್ ಅಂತ ಬರೆದಿದ್ವಿ, ಇಲ್ಲಿ 2 ಡೈಮೆನ್ಷನ್ ತೊಗೊಳೋದ್ರಿಂದ xy is equals to √2/ax sin of nx by x divided by ax and √2 divided by ay sin ny πy divided by ay ಅಂತ ಬರಿತೀವಿ. ಸೊ ಇದು ಐಗನ್ ಫಂಕ್ಷನ್ ವ್ಯಾಲ್ಯೂ ಇನ್ 2 ಡೈಮೆನ್ಷನಲ್ ಬಾಕ್ಸು. 3 ಡೈಮೆನ್ಷನಲ್ ಬಾಕ್ಸ್ ತೊಗೊಂಡ್ರೆ ಇದಕ್ಕೆ ಜಸ್ಟ್ ಒಂದು psi xyz is equals to √2 divided by ax into sin nx by x divided by ax √2 divided by ay sin ny πy divided by ay and √2 divided by az sin nz πz divided by az ಅಂತ ಆಗುತ್ತೆ. ಸೊ ಇಷ್ಟು ಕಾನ್ಸೆಪ್ಟು ಜಸ್ಟು ವೇವ್ ಫಂಕ್ಷನ್ ಬಗ್ಗೆ ಗೊತ್ತಿರಬೇಕು ಅಂತ ಮಾಡಿತ್ತು. ಸೊ ನಿಮಗೆ ವೇವ್ ಫಂಕ್ಷನ್ ಕಾನ್ಸೆಪ್ಟ್ ಏನು ಇದರಲ್ಲಿ ಜಸ್ಟ್ ಎನರ್ಜಿ ಆಫ್ ದ ವೇವ್ ಫಂಕ್ಷನ್ನು ಮತ್ತು ಏನು ಐಗನ್ ವ್ಯಾಲ್ಯೂ ಫಂಕ್ಷನ್ ಹೆಂಗೆ ಬರಿತೀರಿ ಅಂತ, ಐಗನ್ ಫಂಕ್ಷನ್ ಹೆಂಗೆ ಬರಿಬೇಕು ಅಂಥೇಳಿ ಇದು ವಿಡಿಯೋ ಇಷ್ಟು ಮಾಡಿದ್ದು. ಇಷ್ಟು ಅರ್ಥ ಆಗಿದೆ ಅಂದರೆ ನೆಕ್ಸ್ಟ್ ನೀವು ಕೇಸೆಟ್ದು ಇದ್ರ ರಿಲೇಟೆಡ್ PYQಸು ಈಸಿಯಾಗಿ ಅರ್ಥ ಆಗುತ್ತೆ. ಸೊ ನೀವು ವಿಡಿಯೋ ಸ್ಕಿಪ್ ಮಾಡಲಾರ್ದೆ ಇಲ್ಲಿವರೆಗೂ ನೋಡಿದ್ದೀರಿ ಅಂತ ಅಂದರೆ ನೆಕ್ಸ್ಟು PYQs ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸಪೋಸ್ ನೀವೇನಾದರೂ ವಿಡಿಯೋ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟು ಕ್ವೆಶನ್ನಲ್ಲಿ ಯಾಕೆ ಆ ಫಾರ್ಮುಲಾ ಯೂಸ್ ಮಾಡಿದ್ವಿ ಏನು ಅಲ್ಲಿ ಅಂತ ಗೊತ್ತಾಗಲ್ಲ. ಬಟ್ ಯಾರೆಲ್ಲ ಇದನ್ನು ಸ್ಕಿಪ್ ಮಾಡಲಾರ್ದೆ ನೋಡಿದ್ದೀರಿ ಸೊ ಅವ್ರಿಗೆ ನೆಕ್ಸ್ಟ್ ಪ್ರಾಬ್ಲಮ್ಸು ಈಸಿ ಆಗುತ್ತೆ. ಸೊ ಐ ಥಿಂಕ್ ಇಟ್ ಇಸ್ ಲೆಂತಿ ವಿಡಿಯೋ ಆಗ್ತಾಯಿದೆ, ಬಟ್ ಇಟ್ ಈಸ್ ಅನ್ಅವಾಯ್ಡಬಲ್. ಕಾನ್ಸೆಪ್ಟ್ ಹೇಳಿದ ಮೇಲೇ PYQs ಮಾಡಿದ್ರೆ
PYQs ಮಾಡಿದ್ದಕ್ಕೂ ನಿಮಗೂ ಅರ್ಥ ಆಗುತ್ತೆ, ಅಥವಾ ಬರೀ ಕಾನ್ಸೆಪ್ಟ್ ಮಾಡಿ PYQs ಮಾಡಲಿಲ್ಲ ಅಂದರೆ ಇದು ಕಾನ್ಸೆಪ್ಟ್ ಎಲ್ಲಿ ಯೂಸ್ ಆಗುತ್ತೆ ಇದೇನು ಅಂತಂದೇಳಂತ ಅನಿಸ್ಬಿಡುತ್ತೆ. ಸೊ ಅದಕ್ಕೆ ನಾನು ಪ್ರತಿಯೊಂದು ವೀಡಿಯೋನಲ್ಲಿ ಕಾನ್ಸೆಪ್ಟ್ ಜೊತೆ PYQsನ ಸೇರಿಸಿ ಹೇಳೋದ್ರಿಂದ ನಿಮಗೆ ಕಾನ್ಸೆಪ್ಟು ಅರ್ಥ ಆಗುತ್ತೆ, ಪ್ಲಸ್ PYQsನ ಎಲ್ಲಿ ಯೂಸ್ ಮಾಡ್ತೀವಿ ಅಂತಲೂ ಗೊತ್ತಾದರೆ ನಿಮಗೆ PYQs ಸಾಲ್ವ್ ಮಾಡೋದ್ರಿಂದ ನೆಕ್ಸ್ಟ್ ಯಾವುದೇ ಕ್ವೆಶನ್ಸ್ ಬಂದ್ರೂ ಸಾಲ್ವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಇದು ಮಾಡ್ತಾಯಿದ್ದೀನಿ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಬೇರೆ ಕ್ವೆಶನ್ಸ್ ಕೂಡ ಬಂದಿದೆ, ಬಟ್ ನಾನು ಇಷ್ಟೊತ್ತು ಹೇಳಿರೋ ಕಾನ್ಸೆಪ್ಟ್ ಮೇಲೆ ಏನು ಕ್ವೆಶನ್ಸ್ ಬಂದಿದೆ ಆ ಕ್ವೆಶನ್ಸ್ನ ಮಾತ್ರ ನಾನು ಈ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಫಸ್ಟ್ ಕ್ವೆಶನ್ ನೋಡೋದಾದರೆ ಇದು KSET 2014ನಲ್ಲಿ ಪೇಪರ್ 2ನಲ್ಲಿ ಬಂದಿರೋ ಕ್ವೆಶನ್ನು. ದ ಎನರ್ಜಿ ಕರೆಸ್ಪಾಂಡಿಂಗ್ ಟು ದ ಗ್ರೌಂಡ್ ಸ್ಟೇಟ್ n is equals to 1 state of a particle confined in one dimensional square well of side 10 nanometer is 10 million electron volt. The energy of the next two higher n is equals to 2 and n is equals to 3 states are. See, ಇದರಲ್ಲಿ ಎನರ್ಜಿ ಆಫ್ ದ ಪಾರ್ಟಿಕಲ್ ಕೊಟ್ಟಿದ್ದಾರೆ. ಎನರ್ಜಿ ಆಫ್ ದ ಪಾರ್ಟಿಕಲ್ ಆಫ್ ಸ್ಕ್ವೇರ್ ವೆಲ್ ಆಫ್ ಸೈಡ್ 10 nanometer is 10 million electron volt. ಸೊ ಯೂಶಲಿ ಇದು ಒಂದು ಸ್ವಲ್ಪ ಯಾರಾದರೂ ಇದು ಕಾನ್ಸೆಪ್ಟ್ ಗೊತ್ತಿರಲಾರ್ದಂಗೆ ನೀವು ಇದನ್ನು ಸಾಲ್ವ್ ಮಾಡೋಕ್ಕೆ ಹೋಗಿದ್ದೀರಿ ಅಂದರೆ, ಫಾರ್ಮುಲಾ ಗೊತ್ತಿತ್ತು ಅಂದರೆ ಫಾರ್ಮುಲಾ ಏನು ಯೂಸ್ ಮಾಡ್ತೀರಿ, En is equals to n square pi square h cross square divided by 2ma square ಅಂತ ತೊಗೊತೀರಿ. ಸೊ ಇವಾಗ ಇದರಲ್ಲಿ ಪೈ ವ್ಯಾಲ್ಯೂ ಗೊತ್ತಿದೆ, ಹೆಚ್ ಕ್ರಾಸ್ ಸ್ಕ್ವೇರ್ ಕಾನ್ಸ್ಟೆಂಟು, ಪೈ ವ್ಯಾಲ್ಯೂ ಕಾನ್ಸ್ಟೆಂಟು, ಎನ್ ವ್ಯಾಲ್ಯೂ ಗ್ರೌಂಡ್ ಸ್ಟೇಟ್ ಅಂದರೆ 1 ಅಂತ ಕೊಟ್ಟಿದ್ದಾರೆ, ಮಾಸ್ ಆಫ್ ಎಲೆಕ್ಟ್ರಾನ್ ಹಾಕ್ಕೊಂತೀರಿ, ಎ ಸ್ಕ್ವೇರ್ ಅಂದರೆ ಇಟ್ ಇಸ್ ಗಿವನ್ 10 nanometer. ಸೊ ಇಷ್ಟನ್ನು ಹಾಕ್ಕೊಂಡು ಸಾಲ್ವ್ ಮಾಡ್ಕೊತ ಹೋದರೆ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟೈಮೇ ಆಗೋಲ್ಲ. ಸೊ ಅದೇ ಕ್ವೆಶನ್ನ ಕ್ಲಿಯರಾಗಿ ಅರ್ಥ ಮಾಡಿಕೊಂಡ್ರೆ, ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ ಒಂದು ಸ್ವಲ್ಪ ನೀವು ಗ್ಲಾನ್ಸ್ ಮಾಡಿ ನೋಡಿರಿ. ಎನರ್ಜಿ ಕರೆಸ್ಪಾಂಡಿಂಗ್ ಟು ದ ಗ್ರೌಂಡ್ ಸ್ಟೇಟ್ ಆಫ್ ಎ ಪಾರ್ಟಿಕಲ್ ಕನ್ಫೈನ್ಡ್ ಇನ್ ಅ 1 dimensional square well ಆಫ್ ದ ಸೈಡ್ 10 nanometer ಈಸ್ 10 million electron volt. ಸೊ ಕ್ವೆಶನ್ನಲ್ಲಿನೇ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ದಟ್ ಈಸ್ E1 is equals to 10 million electron volt ಅಂತ ಕೊಟ್ಟಿದ್ದಾರೆ. ಸೊ ಯಾವಾಗ ಕ್ವೆಶನ್ ಡೈರೆಕ್ಟಾಗಿದೆ, ದ ಎನರ್ಜೀಸ್ ಆಫ್ ದ ನೆಕ್ಸ್ಟ್ 2 higher states ಏನು ಅಂತ ಕೇಳಿದ್ದಾರೆ. ಎನರ್ಜೀಸ್ ಆಫ್ ದ ನೆಕ್ಸ್ಟ್ 2 higher states ಬರಿಬೇಕಾದ್ರೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, En ಫಾರ್ಮುಲಾ ಏನು, n ಸ್ಕ್ವೇರ್ ಪೈ ಸ್ಕ್ವೇರ್ ಹೆಚ್ ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಅಂತ ಹೇಳಿದೆ. ಸೊ ಇದು ಬರಿಬೇಕಾದ್ರೆ En ವ್ಯಾಲ್ಯೂ ಬರಿಬೇಕಾದ್ರೆ ಇದಿಷ್ಟನ್ನು ನಾವು ಯಾವುದರಿಂದ ರಿಪ್ಲೇಸ್ ಮಾಡ್ತೀವಿ ಅಂತ ಹೇಳಿದೆ, ಇದಿಷ್ಟನ್ನು ನಾವು E1ನಿಂದ ರಿಪ್ಲೇಸ್ ಮಾಡಿದ್ರೆ En ವ್ಯಾಲ್ಯೂ ಏನು ಬರಿತೀರಿ, n ಸ್ಕ್ವೇರ್ E1 ಅಂತ ರಿಪ್ಲೇಸ್ ಮಾಡ್ತೀರಿ. ಸೊ ಇದು ಡೈರೆಕ್ಟ್ ಕ್ವೆಶನ್ನು. ನಿಮಗೆ ಜಸ್ಟ್ n is equals to 2 ಮತ್ತು n is equals to 3 ಇದ್ದಾಗ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಈ 2ನ n ಪ್ಲೇಸ್ನಲ್ಲಿ ಜಸ್ಟ್ 2 ಹಾಕಿದರೆ ಮುಗೀತು, 2 ಸ್ಕ್ವೇರ್. E1 ಆಲ್ರೆಡಿ ಗಿವನ್ 10 million electron volt, ಸೊ 10 MeV. ಸೊ ಏನು ಬರುತ್ತೆ, 2 ಸ್ಕ್ವೇರ್ ಅಂದರೆ 4 into 10 MeV. ಸೊ ಏನು ಬರುತ್ತೆ, ಇಟ್ ಈಸ್ 4 10s are 40 MeV. E2 ವ್ಯಾಲ್ಯೂ ಏನು ಬಂತು, 40 MeV. ನೆಕ್ಸ್ಟು n is equals to 3 ಸ್ಟೇಟಿಗೆ ಫೈಂಡ್ ಔಟ್ ಮಾಡಿರಿ ಅಂತ ಹೇಳಿದ್ದಾರೆ. ಈ 3 ಅಂದರೆ 3 ಸ್ಕ್ವೇರ್. ಅಗೇನ್ E1 ವ್ಯಾಲ್ಯೂ ಇಸ್ 10 MeV. ಸೊ 10 MeV ಅಂತ ತಗೊಂಡ್ರೆ 3 ಸ್ಕ್ವೇರ್ ಅಂದರೆ ಏನು, 9 into 10 MeV. ಸೊ 9 into 10 MeV ಅಂದರೆ ಎಷ್ಟಾಗುತ್ತೆ, 90 MeV. ಸೊ ಏನು ಬರುತ್ತೆ ಆನ್ಸರು, 40 MeV ಆ್ಯಂಡ್ 90 MeV. ಸಿ ಎರಡು ಆಪ್ಷನ್ಸ್ ಇದ್ದಾವೆ ಇದರಲ್ಲಿ, 40 MeV 90 MeV ಆ್ಯಂಡ್ 40 EV 90 EV. ಸೊ ಇಲ್ಲಿ MEV, the answer is in terms of MEV. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಆನ್ಸರ್. ಸೊ ಆಪ್ಷನ್ ಬಿ. ಸಿ ಇಷ್ಟು ಡೈರೆಕ್ಟ್ ಕ್ವೆಶನ್ನು, ನೀವು ಜಸ್ಟ್ ಒಂದು ಫಾರ್ಮುಲಾ ಗೊತ್ತಿದ್ದರೆ ಈಸಿಯಾಗಿ ಸಾಲ್ವ್ ಮಾಡಿಬಿಡ್ಬೋದು. ಸೊ ಇದು KSET 2014ನಲ್ಲಿ ಕೇಳಿರೋ ಕ್ವೆಶನ್ನು. ಸೊ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ, 40 MeV ಆ್ಯಂಡ್ 90 MeV. ಸೊ ಇದಕ್ಕೆ ಸೊಲ್ಯೂಷನ್ ಇಲ್ಲಿ ಬರ್ತಿದ್ದೀನಿ. ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿಲ್ಲ ಅಂತಂದರೆ ಇದನ್ನು ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ರಿ. ಸೊ ನೋಟ್ ಡೌನ್ ಮಾಡಿಕೊಂಡು ನೀವು ಟ್ರೈ ಮಾಡ್ಬೋದು. ಸೊ ದಿಸ್ ಇಸ್ ಪಾರ್ಟಿಕಲ್ ಇನ್ 1 dimensional square well ಅಂತ ಕೊಟ್ಟಿರೋ ಕ್ವೆಶನ್. ದೆನ್ ನೆಕ್ಸ್ಟ್ ಒನ್, ಸೆಕೆಂಡ್ ಕ್ವೆಶನ್ ಏನು, ground state for a ground state for a particle in 1 dimension in a box is 1.25 electron volt.
ಸೊ ಒಂದು ಪಾರ್ಟಿಕಲ್ಲು ಗ್ರೌಂಡ್ ಸ್ಟೇಟ್ನಲ್ಲಿದೆ ಅಂತ ಅಂದರೆ ಅದರದ್ದು ಎನರ್ಜಿ ಏನು 1.25 ಎಲೆಕ್ಟ್ರಾನ್ ವೋಲ್ಟ್. ಸೊ ಇಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ ಗ್ರೌಂಡ್ ಸ್ಟೇಟ್ ಅಂದರೆ E1 ವ್ಯಾಲ್ಯೂ ಇಸ್ 1.25 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಇಫ್ 3 particles each having spin half are introduced in the box, then the total ground state energy of the system will be. ಸೊ ಇವಾಗ ಒಂದು ಪಾರ್ಟಿಕಲ್ದು ಎನರ್ಜಿ ಎಷ್ಟಿದೆ, 1.25 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಸಪೋಸ್ ನೀವು 3 ಪಾರ್ಟಿಕಲ್ಸ್ನ ಇನ್ಕ್ಲೂಡ್ ಮಾಡಿದ್ದೀರಿ ಅಂತ ಅಂದರೆ, ಸೊ 3 ಪಾರ್ಟಿಕಲ್ಸ್ನ ಇನ್ಕ್ಲೂಡ್ ಮಾಡಿದರೆ ಟೋಟಲ್ ಎನರ್ಜಿ ಆಫ್ ದ ಸಿಸ್ಟಮ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಒಂದು ಪಾರ್ಟಿಕಲ್ಲು ಎನರ್ಜಿ 1.25 ಅಂತ ಕೊಟ್ಟಿದ್ದಾರೆ. ಸೊ 3 ಪಾರ್ಟಿಕಲ್ಸ್ನ ನಾವು ಹೇಗೆ ರಿಪ್ರೆಸೆಂಟ್ ಮಾಡ್ಬೋದು? ಸೊ 3 ಪಾರ್ಟಿಕಲ್ಸ್ ಅಂತ ಬಂದಾಗ, ಸ್ಪಿನ್ ಹಾಫ್ ಅಂತ ಬಂದಾಗ ಗ್ರೌಂಡ್ ಸ್ಟೇಟ್ನಲ್ಲಿ 2 ಪಾರ್ಟಿಕಲ್ ಬರಿತೀರಿ. ಒಂದು ಸ್ಪಿನ್ ಅಪ್ ಅಂತ ಬರೀತೀರಿ, ಒಂದು ಸ್ಪಿನ್ ಡೌನ್ ಅಂತ ಬರೀತೀರಿ. ಸೊ ಥರ್ಡ್ ಪಾರ್ಟಿಕಲ್ ವಿಲ್ ಬಿ ಇನ್ ದ ಸೆಕೆಂಡ್ ಲೈನ್. ಸೊ ಸೆಕೆಂಡ್ ಲೈನಲ್ಲಿ ಬರುತ್ತೆ. ಅಂದರೆ ಸೆಕೆಂಡ್ ಲೈನಲ್ಲಿ ಬಂದಾಗ ಇಟ್ ಮೇ ಬಿ ಸ್ಪಿನ್ ಅಪ್ ಆದರೂ ಬರ್ಬೋದು, ಆರ್ ಇಟ್ ಕ್ಯಾನ್ ಬಿ ಸ್ಪಿನ್ ಡೌನ್ ಆದರೂ ಬರ್ಬೋದು, ಹೆಂಗಾದರೂ ತೊಗೋಬೋದು. ಸೊ 1 ಪಾರ್ಟಿಕಲ್ n=2 ಸ್ಟೇಟಲ್ಲಿರುತ್ತೆ ಆ್ಯಂಡ್ 2 ಪಾರ್ಟಿಕಲ್ಸ್ ವಿಲ್ ಬಿ n=1 ಸ್ಟೇಟಲ್ಲಿರುತ್ತೆ. ಸೊ 3 ಪಾರ್ಟಿಕಲ್ಸ್ ಅಂತ ತೊಗೊಂಡು 3 ಸ್ಟೇಟ್ಸ್ನ ಡ್ರಾ ಮಾಡ್ಕೊಳ್ಳೋದು ನೆಸೆಸಿಟಿ ಇಲ್ಲ. ಆ್ಯಂಡ್ ಥರ್ಡ್ ಸ್ಟೇಟ್ ವಿಲ್ ಬಿ ಎಂಟಿ ಆ್ಯಂಡ್ ನಾಟ್ ನೀಡೆಡ್ ಫಾರ್ 3 ಪಾರ್ಟಿಕಲ್ಸ್. ಮತ್ತು 3 ಪಾರ್ಟಿಕಲ್ಸ್ ಅಂತ ಕೊಟ್ಟವ್ರಂತ 1 2 3 ಅಂತ ಹಾಕೊಳ್ಳೋಂಗಿಲ್ಲ. ಸೊ ಫಸ್ಟ್ ಗ್ರೌಂಡ್ ಸ್ಟೇಟ್ನಲ್ಲಿ 2 ಪಾರ್ಟಿಕಲ್ ಹಾಕ್ತೀರಿ, ಸೆಕೆಂಡ್ ಸ್ಟೇಟ್ನಲ್ಲಿ 1 ಪಾರ್ಟಿಕಲ್ ಹಾಕ್ತೀರಿ. 3 ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ರೆ ಸೊ ಅಲ್ಲಿಗೆ. ಸೊ ಇಲ್ಲಿ ಯಾವ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ? ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಯೂಸ್ ಮಾಡ್ತೀವಿ. ಸೊ ಪಾಲಿಸ್ ಎಕ್ಸ್ಕ್ಲೂಷನ್ ಪ್ರಿನ್ಸಿಪಲ್ ಏನಾಗುತ್ತೆ, ಯು ಕೆ ನಾಟ್ ಫಿಲ್ ಮೋರ್ ದ್ಯಾನ್ 2 ಫರ್ಮಿಯಾನ್ಸ್ ಇನ್ ಈಚ್ ಲೆವೆಲ್ ಅಂತ ಬರುತ್ತೆ. ಸೊ ಆ ಪ್ರಿನ್ಸಿಪಲ್ ಯೂಸ್ ಮಾಡಿಬಿಟ್ಟು ನಾವು ಇದು ಎಲೆಕ್ಟ್ರಾನ್ಸ್ನ ಫಿಲ್ ಮಾಡೋದು ಅಥವಾ ಪಾರ್ಟಿಕಲ್ಸ್ನ ಫಿಲ್ ಮಾಡೋದು ಬರುತ್ತೆ. ಸೊ ಈಗ ಕ್ವೆಶನಿಗೆ ಬರೋಣ. ಗ್ರೌಂಡ್ ಸ್ಟೇಟ್ ಆಫ್ ಅವರ್ ಪಾರ್ಟಿಕಲ್ ಇನ್ 1 dimensional box is 1.25 electron volt. E1 value is given 1.25 electron volt. Now 3 particles ಇದೆ, ಸ್ಪಿನ್ ಹಾಫ್ದು. ಸೊ 3 particles ಅಂದರೆ ಗ್ರೌಂಡ್ ಸ್ಟೇಟ್ನಲ್ಲಿ 2 ಇದೆ, ಇಲ್ಲಿ 1 ಇದೆ. ಸೊ ನಮಗೆ ಇವಾಗ En ವ್ಯಾಲ್ಯೂ ಗೊತ್ತು. En ಫಾರ್ಮುಲಾ ಏನು? n² h² ಡಿವೈಡೆಡ್ ಬೈ 2ma². ಸೊ ನಾನು ರಿಪೀಟೆಡಾಗಿ ಈ ಫಾರ್ಮುಲಾ ಬರೀತಾ ಇದ್ದೀನಿ. ಯಾಕೆ ಅಂದರೆ ನೀವು ಅದನ್ನು ಫಾರ್ಮುಲಾನ ಪದೇ ಪದೇ ಕೇಳಿಸ್ಕೊಂಡ್ರೂ, ನಿಮ್ಗೆ ಸಪೋಸ್ ರಿವಿಷನ್ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೂ ಅಟ್ಲೀಸ್ಟ್ ಕೇಳಿಸ್ಕೊಂಡಿದ್ದಾದರೂ ನಿಮ್ಮದು ರಿಕಾಲ್ ಮಾಡ್ಕೊಳ್ಳೋಕೆ ಈಸಿ ಆಗಲಿ ಅಂತ ನಾನು ರಿಪೀಟೆಡಾಗಿ ಈ ಫಾರ್ಮುಲಾ ಬರೀತಾ ಇದ್ದೀನಿ. ಸೊ ಎನರ್ಜಿ ಫಾರ್ಮುಲಾ ಇಸ್ ಗಿವನ್ ಬೈ En n² h² ಡಿವೈಡೆಡ್ ಬೈ 2ma². ಆ್ಯಂಡ್ ಇದನ್ನು ನಾವು ಏನಂತ ಬರೀತೀವಿ? ಸಪೋಸ್ ಇದಿಷ್ಟು ನಾವು E1 ರಿಪ್ರೆಸೆಂಟ್ ಮಾಡಿದ್ರೆ n² E1 ಅಂತ ರಿಪ್ರೆಸೆಂಟ್ ಮಾಡ್ತೀವಿ. ಇವಾಗ n=1 ಸ್ಟೇಟು. ಸೊ n=1 ಆಲ್ರೆಡಿ ಇಟ್ ಈಸ್ ಗಿವನ್ 1.25 ಎಲೆಕ್ಟ್ರಾನ್ ವೋಲ್ಟ್. ನಾವು ಇವಾಗ n=2 ತೊಗೊಂಡು ಮಾಡಬೇಕು. ಈ 2 ವ್ಯಾಲ್ಯೂ ಏನು ಬರುತ್ತೆ? 2² ಇಂಟು E1 ಎಷ್ಟಿದೆ? 1.25 ಇದೆ. ಸೊ 2² ಅಂದರೆ ಏನು? 4 ಇಂಟು 1.25 ಮಾಡ್ತೀರಿ. ಸೊ 4 ಇಂಟು 1.25 ಮಾಡಿದ್ರೆ ಏನು ಬರುತ್ತೆ? 425 100 ಓಕೆ. ಸೊ ಇಟ್ ಈಸ್ 5 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. 5 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಈಗ ಅವ್ರು ಕೇಳಿರೋದೇನು ಕ್ವೆಶನು? ವಾಟ್ ಈಸ್ ದ ಟೋಟಲ್ ಗ್ರೌಂಡ್ ಸ್ಟೇಟ್ ಎನರ್ಜಿ ಆಫ್ ದ ಸಿಸ್ಟಮ್ ಅಂತ ಕೇಳಿದ್ದಾರೆ. ಸೊ ಟೋಟಲ್ ಗ್ರೌಂಡ್ ಸ್ಟೇಟ್ ಎನರ್ಜಿ ಆಫ್ ದ ಸಿಸ್ಟಮ್ನ ಹೆಂಗೆ ಬರೀತೀರಿ? ಸೊ ಫಾರ್ n=1 ಎಷ್ಟು ಪಾರ್ಟಿಕಲ್ಸ್ ಇದ್ದಾವೆ? 2 ಪಾರ್ಟಿಕಲ್ಸ್ ಇದ್ದಾವೆ. ಸೊ ಫಾರ್ 2 ಪಾರ್ಟಿಕಲ್ಸ್ 1 ಪಾರ್ಟಿಕಲ್ ಎನರ್ಜಿ ಎಷ್ಟು? 1.25 ಅಂತ ಕೊಟ್ಟಿದ್ದಾರೆ. 2 ಪಾರ್ಟಿಕಲ್ ಅಂದರೆ ಇಂಟು 2 ಮಾಡ್ತೀರಿ. ಸೊ 2 ಇಂಟು 1.25 ಮಾಡಿದ್ರೆ ಏನು ಬರುತ್ತೆ? 2.5 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ನಾವು n=2 ತೊಗೊತೀರಿ. ಸೊ n=2 ಬಂದರೆ ಎಷ್ಟು ಬಂತು? ಫಾರ್ n=2 ಇಟ್ ಈಸ್ 5 ಎಲೆಕ್ಟ್ರಾನ್ ವೋಲ್ಟ್ ಬಂತು. ಸೊ 5 ಎಲೆಕ್ಟ್ರಾನ್ ವೋಲ್ಟ್ ಇದಕ್ಕೆ ಆ್ಯಡ್ ಮಾಡಿದ್ರೆ 5.0 ಎಲೆಕ್ಟ್ರಾನ್ ವೋಲ್ಟ್. ಎರಡನ್ನೂ ಆ್ಯಡ್ ಮಾಡಿದ್ರೆ ಏನು ಬಂತು? ಇಲ್ಲಿ 5. ಸೊ 2 + 5 7.5 ಎಲೆಕ್ಟ್ರಾನ್ ವೋಲ್ಟ್. So this is the answer. Total ground state of energy for 3 particles, system of 3 particles is 7.5 electron volt. So option the 2016 ನಲ್ಲಿ KSET ನಲ್ಲಿ ಕೇಳಿರೋ ಕ್ವೆಶ್ಚನ್. ಸೊ ಫಸ್ಟ್ ಆಪ್ಷನ್ 3.75 electron volt, second option 4 electron volt, third option 6 electron volt, and fourth option is 7.5 electron volt. So correct option is option D, 7.5 electron volt. ಓಕೆ. ಸೊ ಇದು ಸೆಕೆಂಡ್ ಕ್ವೆಶನ್. ಸೊ ಇದಕ್ಕೆ ಸೊಲ್ಯೂಷನ್ನು ಇಲ್ಲಿ ಬರ್ತಿದ್ದೀನಿ. ಸೊ ನಿಮಗೆ ನೋಟ್ ಡೌನ್ ಮಾಡಿಕೊಂಡು ಸಾಲ್ವ್ ಮಾಡೋಕ್ಕೆ
So this is the solution for second question. Next question. Okay, third question nodadre, a particle is placed inside one dimensional box with rigid walls. The first excited state energy of the particle is 4 electron volt. Find the ground state energy. The ground state energy is, ಇದು KSET 2017 ಕೇಳಿರೋ ಕ್ವೆಶನ್. ಸಿ ಪ್ರೀವಿಯಸ್ 2 ಕ್ವೆಶನಲ್ಲಿ ಗ್ರೌಂಡ್ ಸ್ಟೇಟ್ ಕೊಟ್ಬಿಟ್ಟು ನೆಕ್ಸ್ಟ್ ಎಕ್ಸೈಟೆಡ್ ಸ್ಟೇಟ್ಸ್ದು ಕೇಳಿದ್ದಾರೆ. ಇದು ಕ್ವೆಶನು ರಿವರ್ಸ್ ಇದೆ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ದು ಕೊಟ್ಟಿದ್ದಾರೆ, ನೀವು ಗ್ರೌಂಡ್ ಸ್ಟೇಟ್ ಎನರ್ಜಿ ಕ್ಯಾಲ್ಕುಲೇಷನ್ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ ಅಂತಂದರೆ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ದು ಎನ್ ವ್ಯಾಲ್ಯೂ ಏನು ಬರೀತೀರಿ? ಎನ್ ವ್ಯಾಲ್ಯೂ ವಿಲ್ ಬಿ 2. ಸೊ ಇಫ್ ಎನ್ ವ್ಯಾಲ್ಯೂ ಇಸ್ 2, ದೆನ್ E2 ವ್ಯಾಲ್ಯೂ ಇಸ್ ಗಿವನ್ 4 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈಗ ನಮಗೆ ಗೊತ್ತಿರೋ ಪ್ರಕಾರ ಎನರ್ಜಿ ಫಾರ್ಮುಲಾ ಏನು? ಎನರ್ಜಿ ಫಾರ್ಮುಲಾ ಇಸ್ ರಿಟನ್ ಆಸ್ En is equals to n square pi square h cross square divided by 2ma square ಅಂತ ಬರೀತೀರಿ. ಸೊ En ವ್ಯಾಲ್ಯೂ ಏನು ಬರೀತೀರಿ? n ಸ್ಕ್ವೇರ್ E1 ಸ್ಕ್ವೇರ್ ಅಂತ E1 ಅಂತ ಬರೀತೀರಿ. ಈಗ E2 ಕೊಟ್ಟಿದ್ದಾರೆ. E2ನ ನಾವು ಏನಂತ ಬರಿಬೋದು? E2 ಇಸ್ 2 ಸ್ಕ್ವೇರ್ ಇಂಟು E1 ಅಂತ ಬರೀತೀರಿ. 2 ಸ್ಕ್ವೇರ್ ಇಂಟು E1 ಅಂತ ಬರೀತೀರಿ. ಈಗ E2 ವ್ಯಾಲ್ಯೂ ಗೊತ್ತಿದೆ ನಮಗೆ. E2 ಏನು 4 ಎಲೆಕ್ಟ್ರಾನ್ ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು 4 ಎಲೆಕ್ಟ್ರಾನ್ ವೋಲ್ಟ್ ಅಂತ ತಗೊಂಡು 2 ಸ್ಕ್ವೇರ್ ಅಂದರೆ 4 ಇಂಟು E1 ಕ್ಯಾಲ್ಕುಲೇಷನ್ ಮಾಡಬೇಕಾಗಿರೋದು 4 ಎಲೆಕ್ಟ್ರಾನ್ ವೋಲ್ಟ್. ಸೊ ಈಗ ಇದನ್ನು ಡಿವೈಡ್ ಮಾಡಿಕೊಂಡ್ರೆ 4 ಎಲೆಕ್ಟ್ರಾನ್ ವೋಲ್ಟ್ ಡಿವೈಡೆಡ್ ಬೈ 4 ಇಸ್ ಈಕ್ವಲ್ಸ್ ಟು E1. ಸೊ 4 1s 4 1s. ಸೊ E1 ವ್ಯಾಲ್ಯೂ ಏನು ಬರುತ್ತೆ? E1 is equals to 1 electron volt. So this is the answer. So question, particle placed in one dimensional box. So answer ಏನು ಬರುತ್ತೆ? 2 electron volt, 3 electron volt, 1 electron volt, 0 electron volt. So ಇದಕ್ಕೆ ಕರೆಕ್ಟ್ ಆನ್ಸರು 1 electron volt. ಸೊ ಈ ಕ್ವೆಶನ್ KSET 2017 ಕೇಳಿರೋ ಕ್ವೆಶನ್. ಸೊ ಇದಕ್ಕೆ ಸೊಲ್ಯೂಷನ್ ಇಲ್ಲಿದೆ, ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ರಿ. ನೋಟ್ ಡೌನ್ ಮಾಡಿಕೊಂಡು ಆದಷ್ಟು ನೀವು ಸ್ವಂತ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿರಿ. ದೆನ್ ಕಾನ್ಸೆಪ್ಟು ಈಸಿಯಾಗಿ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇದಕ್ಕೆ ಪ್ರಾಕ್ಟೀಸ್ ಕ್ವೆಶನ್ಸ್ನ ಮಾಡೋದ್ರಿಂದನೂ ನಿಮಗೆ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗಿ ಆಗುತ್ತೆ. ಸೊ ನೆಕ್ಸ್ಟು ಬಂದುಬಿಟ್ಟು ನೆಕ್ಸ್ಟ್ ಕ್ವೆಶನ್ನು, ಇದು ಒಂದು ಇದ್ರದ್ದು ಜಸ್ಟ್ ಪ್ರಾಪರ್ಟಿ ಬೇಸ್ಡ್ ಕ್ವೆಶನ್ ಇದು. ದ ವೇವ್ ಫಂಕ್ಷನ್ ಆಫ್ ಎ ಪಾರ್ಟಿಕಲ್ ಈಸ್ ಗಿವನ್ ಬೈ ಡೆಲ್ಟಾ x minus x naught. The uncertainty in momentum delta px is. ಸೊ ಇವಾಗ ನಾವು ಡಿ ಬ್ರಾಯ್ ಹೈಪೋಥೆಸಿಸ್ ನೋಡಿದ್ರೆ ಎವ್ರಿ ಪಾರ್ಟಿಕಲ್ ಹ್ಯಾಸ್ ವೇವ್ ನೇಚರ್ ಅಂತ ಹೇಳ್ತೀವಿ ವಿತ್ ವೇವ್ ಲೆಂತ್. ಸೊ ವೇವ್ ಲೆಂತ್ ಹೆಂಗೆ ಬರೀತೀರಿ? ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/p. ಸೊ ನಾನು ಆಲ್ರೆಡಿ ಹೇಳಿದೆ ಮೊಮೆಂಟಮ್ ಇಸ್ ಗಿವನ್ ಬೈ h/λ. ಸೊ ವೇವ್ ಲೆಂತ್ ಬರೀಬೇಕು ಅಂದರೆ ವೇವ್ ಲೆಂತ್ ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು h/p ಅಂತ ಬರೀತೀರಿ. ಸೊ ಇದು ಏನು ಎಕ್ಸ್ಪ್ಲೇನ್ ಮಾಡುತ್ತೆ? ಸೊ ದಿಸ್ ಎಕ್ಸ್ಪ್ಲೇನ್ಸ್ ಈವನ್ ಎಲೆಕ್ಟ್ರಾನ್ ಆಲ್ಸೋ ಹ್ಯಾಸ್ ಅ ವೇವ್ ನೇಚರ್ ಅಂತ ಹೇಳ್ತೀವಿ. ಸೊ ಎಲೆಕ್ಟ್ರಾನ್ಸ್ ಇನ್ ಆಟಮ್ಸ್ ಆಲ್ಸೋ ಬಿಹೇವ್ಸ್ ಲೈಕ್ ವೇವ್ಸ್ ಅಂತಂದರೆ ಅಂದರೆ ಅದನ್ನು ಸ್ಟ್ಯಾಂಡಿಂಗ್ ವೇವ್ಸ್ ಅಂತ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಿಸ್ ಇಸ್ ಬೈ ಡಿ ಬ್ರಾಯ್ ಹೈಪೋಥೆಸಿಸ್. ಸೊ ಇಲ್ಲಿ ವೇವ್ ಫಂಕ್ಷನ್ ಆಫ್ ದ ಪಾರ್ಟಿಕಲ್ ಈಸ್ ಗಿವನ್ ಬೈ, ವೇವ್ ಫಂಕ್ಷನ್ ಕೊಟ್ಟಿದ್ದಾರೆ, ನೀವು ಮೊಮೆಂಟಮ್ ಫೈಂಡ್ ಔಟ್ ಮಾಡಬೇಕು. ಸೊ ಯಾವಾಗ ಮೊಮೆಂಟಮ್ ಗೊತ್ತಿದೆ, ವೇವ್ ಫಂಕ್ಷನ್ ಗೊತ್ತಿದೆ, ಅವಾಗ ಮೊಮೆಂಟಮ್ ಹೆಂಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ವಾಟ್ ವಿಲ್ ಬಿ ದ ವ್ಯಾಲ್ಯೂ? ಬಟ್ ನಮಗೆ ಹೈಸೆನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ನಲ್ಲಿ ಏನು ಗೊತ್ತಿದೆ? ಹೈಸೆನ್ಬರ್ಗ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಏನು ಹೇಳುತ್ತೆ? ವಿ ಕೆನಾಟ್ ಮೆಷರ್ ಬೋತ್ ದ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಎಕ್ಸಾಕ್ಟ್ ಮೊಮೆಂಟಮ್ ಆಫ್ ಅ ಪಾರ್ಟಿಕಲ್ ಅಟ್ ದ ಸೇಮ್ ಟೈಮ್. ಸೊ ಇಫ್ ವಿ ನೋ ಒನ್ ವೆರಿ ಪ್ರಿಸೈಸ್ಲಿ ದ ಅದರ್ ಬಿಕಮ್ಸ್ ವೆರಿ ಅನ್ಸರ್ಟೆನ್. ಅಂದರೆ ಈಗ ಸಪೋಸ್ ಪಾರ್ಟಿಕಲ್ ಇದೆ, ಆ ಪಾರ್ಟಿಕಲ್ ಮೂವ್ ಆಗ್ತಾಯಿದೆ, ನಾವು ಆ ಪಾರ್ಟಿಕಲ್ದು ಪೊಸಿಷನ್ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂದರೆ ಅಟ್ ದ ಸೇಮ್ ಟೈಮ್ ವಿ ಕೆನಾಟ್ ಮೆಷರ್ ಇಟ್ಸ್ ಮೊಮೆಂಟಮ್. ಸಪೋಸ್ ನಾವು ಯಾವುದೋ ಒಂದು ಪಾಯಿಂಟ್ಗೆ ಪಾರ್ಟಿಕಲ್ ಮೂವ್ ಆಗ್ತಾಯಿದೆ, ಯಾವುದೋ ಒಂದು ಪಾಯಿಂಟ್ಗೆ ನಾವು ಮೊಮೆಂಟಮ್ ಫೈಂಡ್ ಔಟ್ ಮಾಡ್ತೀವಿ, ದೆನ್ ಅದೇ ಪಾಯಿಂಟಿಗೆ ವಿ ಕೆನಾಟ್ ಫೈಂಡ್ ಇಟ್ಸ್ ಪೊಸಿಷನ್. ಸೊ ದಟ್ ಈಸ್ ಹೈಸೆನ್ಬರ್ಗ್ಸ್ ಅನ್ಸರ್ಟೆನಿಟಿ ಪ್ರಿನ್ಸಿಪಲ್. ಸೊ ಅಂದ್ರೇನು? ವಿ ಕೆನಾಟ್ ಮೆಷರ್ ಬೋತ್ ಎಕ್ಸಾಕ್ಟ್ ಪೊಸಿಷನ್ ಆ್ಯಂಡ್ ಎಕ್ಸಾಕ್ಟ್ ಮೊಮೆಂಟಮ್ ಅಥವಾ ಸ್ಪೀಡು, ಡೈರೆಕ್ಷನ್, ಪೊಸಿಷನ್ ಅಟ್ ದ ಸೇಮ್ ಟೈಮ್. ವಿ ಕೆನಾಟ್ ಮೆಷರ್ ಟೂ ಕ್ವಾಂಟಿಟೀಸ್ ಆಫ್ ಎ ಪಾರ್ಟಿಕಲ್ ಅಟ್ ದ ಸೇಮ್ ಟೈಮ್ ಅಂತ ಹೇಳ್ತೀವಿ. ಸೊ ಇಫ್ ವಿ ನೋ ಒನ್ ವೆರಿ ಪ್ರಿಸೈಸ್ಲಿ, ನಾವು ಮೆಷರ್ ಮಾಡೋಕ್ಕಾಗಲ್ಲ ಅಂದರೆ ನಾವು ಅಟ್ಲೀಸ್ಟ್ ಒಂದನ್ನು ನಾವು ಕರೆಕ್ಟಾಗಿ ಮೆಷರ್ ಮಾಡಿದ್ದೀವಿ ಅಂದರೆ ಆ ಒಂದರ ವ್ಯಾಲ್ಯೂ ತೊಗೊಳೋದ್ರಲ್ಲೇ ಇನ್ನೊಂದು
ಏನೋ ಇಟ್ ಬಿಕಮ್ಸ್ ವೆರಿ ಅನ್ಸರ್ಟನ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಕ್ವೆಶನಲ್ಲಿ ಏನಿದೆ, ಡೆಲ್ಟಾ ಎಕ್ಸ್ ಇಂಟು ಡೆಲ್ಟಾ ಪಿ ಎಕ್ಸ್ ದಟ್ ಈಸ್ ಗ್ರೇಟರ್ ದ್ಯಾನ್ ಈಕ್ವಲ್ ಟು h by 2. ಸೊ ಇದು ಏನು ಹೈಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಇನ್ ಟರ್ಮ್ಸ್ ಆಫ್ ಪೊಸಿಷನ್ ಆ್ಯಂಡ್ ಮೊಮೆಂಟಮ್ ಅಂತ ಬರ್ತೀವಿ. ಇನ್ ಟರ್ಮ್ಸ್ ಆಫ್ ಎನರ್ಜಿ ಆ್ಯಂಡ್ ಟೈಮ್ ಅಂತ ತೊಗೊಂಡ್ರೆ ಡೆಲ್ಟಾ ಇ ಇಂಟು ಡೆಲ್ಟಾ ಟಿ ಇಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು h×2. ಸೊ ದಿಸ್ ಇಸ್ ಹೈಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಆ್ಯಂಡ್ ಟೈಮ್ ಅಂತ ಬರಿತೀವಿ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವೆಶನಲ್ಲಿ, ಪಾರ್ಟಿಕಲ್ಸ್ ಪೊಸಿಷನ್ ಈಸ್ ನೋನ್ ಎಕ್ಸಾಕ್ಟ್ಲಿ. ಸೊ ಪಾರ್ಟಿಕಲ್ಸ್ ಪೊಸಿಷನ್ ಏನಂತ ಬರುತ್ತೆ, psi of x is equals to delta x minus x naught. We are able to measure the particle position of the particle exactly. What is its momentum? According to Heisenberg's uncertainty principle, if we are able to measure one quantity precisely, the other becomes very uncertain. So if you know the position of the particle, then the momentum of the particle will be very uncertain. ಸೊ ಫ್ರಮ್ ಹೈಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ನೀವು ಡೆಲ್ಟಾ ಎಕ್ಸ್ ಮೆಷರ್ ಮಾಡೋಕ್ಕೆ ಸಾಧ್ಯ ಆಗ್ತಾಯಿದೆ ಅಂದರೆ ದೆನ್ ಡೆಲ್ಟಾ ಪಿ ಎಕ್ಸ್ ವಿಲ್ ಬಿ ಇನ್ಫಿನಿಟಿ. ಸೊ ಇದಕ್ಕೆ ಕರೆಕ್ಟ್ ಆಪ್ಷನ್ನು ಮತ್ತೇನಾ, ಎಸ್. ಸೊ ಇದು KSET 2018ನಲ್ಲಿ ಕೇಳಿರೋ ಕ್ವೆಶನ್ನು. ಇದು ಜಸ್ಟ್ ಹೈಸನ್ಬರ್ಗ್ಸ್ ಅನ್ಸರ್ಟಿನಿಟಿ ಪ್ರಿನ್ಸಿಪಲ್ ಮೇಲಿತ್ತು ವೇವ್ ಫಂಕ್ಷನ್ದು. ಸೊ ಹಾಗಾಗಿ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಯಾವಾಗ ವೇವ್ ಫಂಕ್ಷನ್ ಪೊಸಿಷನ್ ಗೊತ್ತಿರುತ್ತೆ ದೆನ್ ಮೊಮೆಂಟಮ್ ಆಫ್ ದಟ್ ಪಾರ್ಟಿಕಲ್ ವಿಲ್ ಬಿ ಇನ್ಫಿನಿಟಿ. Okay, so this is about wave function related with Heisenberg's uncertainty principle. Then moving on to the next question. So idu eigen function related ide. So eigen function explain ಮಾಡಿದ್ದೀನಿ. eigen function ಬಗ್ಗೆ ನಿಮಗೆ ಅರ್ಥ ಆಗಿದೆ ಅಂದರೆ ಈ ಕ್ವೆಶನ್ ಈಸಿಯಾಗಿ ಸಾಲ್ವ್ ಮಾಡ್ತೀರಿ. The wave function of a second excited state of a particle in a box whose length is L is proportional to. So this is KSET 2018 question. No? Wave function of a second excited state of a particle in a box. So ivaga namage particle in one dimensional box to eigen function heng baritivi anta helide nanu. So sin of x is equals to √2 divided by a sin of n pi x divided by a ಅಂತ ಬರಿತೀವಿ. ಸೊ ದಿಸ್ ಇಸ್ ಫಾರ್ ಒನ್ ಡೈಮೆನ್ಷನಲ್ ಬಾಕ್ಸ್, ಐಗನ್ ಫಂಕ್ಷನ್ ಫಾರ್ ಒನ್ ಡೈಮೆನ್ಷನಲ್ ಬಾಕ್ಸ್ ವೇವ್ ಫಂಕ್ಷನ್ ಬರೆಯೋದು. ಇಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ವೇವ್ ಫಂಕ್ಷನ್ ಆಫ್ ದ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಆಫ್ ಎ ಪಾರ್ಟಿಕಲ್ ಇನ್ ಎ ಬಾಕ್ಸ್ ಹೂಸ್ ಲೆಂತ್ ಇಸ್ ಎಲ್. ಈಗ ಎ ವ್ಯಾಲ್ಯೂವು ಎಲ್ ಅಂತ ಕೊಟ್ಟಿದ್ದಾರೆ, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಸೊ ಗ್ರೌಂಡ್ ಸ್ಟೇಟ್ ಅಂದರೆ ಇಲ್ಲಿ ಗ್ರೌಂಡ್ ಸ್ಟೇಟ್ ಅಂತ ಬಂದರೆ ಎನ್ ವ್ಯಾಲ್ಯೂವು 1 ಇದೆ ಅಂತ ಅಂದರೆ ಇಟ್ ಈಸ್ ಇನ್ ದ ಗ್ರೌಂಡ್ ಸ್ಟೇಟ್. ಎನ್ ವ್ಯಾಲ್ಯೂ 2 ಇದೆ ಅಂದರೆ ಇಟ್ ಈಸ್ ಇನ್ ದ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್. ಎನ್ ವ್ಯಾಲ್ಯೂ 3 ಇದೆ ಅಂತ ಅಂದರೆ ಇಟ್ ಈಸ್ ಇನ್ ದ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. ಸೊ ಕ್ವೆಶನಲ್ಲಿ ಏನು ಕೊಟ್ಟಿದ್ದಾರೆ, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ದು ಕೇಳಿದ್ದಾರೆ. ಸೊ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಅಂದರೆ ಏನು ಮಾಡಬೇಕು, ಈ ಫಾರ್ಮುಲಾದಲ್ಲಿ ಜಸ್ಟ್ ಎನ್ ಪ್ಲೇಸ್ನಲ್ಲಿ 3 ಹಾಕಬೇಕು ಅಷ್ಟೇ. ಇಟ್ ಈಸ್ ಪ್ರೊಪೋರ್ಷನಲ್ ಟು ಅಂತ ಕೇಳಿದ್ದಾರೆ. ಸೊ ಸೈ 3x is equals to √2 divided by a ಪ್ಲೇಸ್ನಲ್ಲಿ ಎಲ್ ಅಂತ ಕೊಟ್ಟಿದ್ದಾರೆ, ಎಲ್ ಇಂಟು ಸೈನ್ ಆಫ್ n pi x. ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಗೆ ಎನ್ ವ್ಯಾಲ್ಯೂ 3 ಬರುತ್ತೆ. ಸೊ 3 pi x divided by a. ಸೊ ವೇವ್ ಫಂಕ್ಷನ್ ಈಸ್ ಪ್ರೊಪೋರ್ಷನಲ್ ಟು ಅಂತ ಕೇಳಿದ್ದಾರೆ. ಸೊ ಇದನ್ನು ಕಾನ್ಸ್ಟೆಂಟ್ ಅಂತ ತಗೊಂಡ್ರೆ ವೇವ್ ಫಂಕ್ಷನ್ ಈಸ್ ಪ್ರೊಪೋರ್ಷನಲ್ ಟು ಏನು ಬರುತ್ತೆ, ಸೈನ್ ಆಫ್ 3 pi x divided by a. ಸೊ ಇಟ್ ಈಸ್ ಪ್ರೊಪೋರ್ಷನಲ್ ಟು ಸೈನ್ ಆಫ್ 3 pi x divided by a. ಸೊ 3 pi x ಎ ಅಲ್ಲ, ಎ ಪ್ಲೇಸ್ನಲ್ಲಿ ಏನು ಬರೀತೀರಿ, ಎಲ್ ಅಂತ ಬರೀತೀರಿ. ಸೊ ಇಟ್ ಈಸ್ ಪ್ರೊಪೋರ್ಷನಲ್ ಟು ಸೈನ್ 3 pi x divided by ಎಲ್. ಸೊ 2018 KSET 2018ನಲ್ಲಿ ಕೇಳಿರೋ ಕ್ವೆಶನ್ನು, ವೇವ್ ಫಂಕ್ಷನ್ ಆಫ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ ಆಫ್ ಎ ಪಾರ್ಟಿಕಲ್ ಇನ್ ಎ ಬಾಕ್ಸ್ ಹೂಸ್ ಲೆಂತ್ ಎಲ್ ಈಸ್ ಪ್ರೊಪೋರ್ಷನಲ್ ಟು, ಇಲ್ಲಿ 2 pi x by l ಅಂದರೆ ಇದು ಸೆಕೆಂಡ್ ಎಕ್ಸೈಟೆಡ್ ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ, pi x by l ಅಂದರೆ ಇದು ಗ್ರೌಂಡ್ ಸ್ಟೇಟ್ಗೆ, ಆ್ಯಂಡ್ pi x by 3l ಇದು ಬರೋದೇ ಇಲ್ಲ, ಆ್ಯಂಡ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಗೆ ಅಂದರೆ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ಇಟ್ ಈಸ್ ಪ್ರೊಪೋರ್ಷನಲ್ ಟು ಸೈನ್ 3 pi x by l. So option B is the right answer. So fifth question, no?
ಕರೆಕ್ಟ್ ಆನ್ಸರ್. ಇದರದ್ದು ಜನರಲ್ ಫಾರ್ಮುಲಾ ಇದೆ. ದೆನ್ ಇದಕ್ಕೆ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ. ಸೊ ನೋಟ್ ಡೌನ್ ಮಾಡ್ಕೊಳ್ರಿ ಸೊಲ್ಯೂಷನ್. ದೆನ್ ನೆಕ್ಸ್ಟು ಇದು ಡೈರೆಕ್ಟ್ ಕ್ವೆಶನ್ ಇದೆ. KSET 2020ನಲ್ಲಿ ಕೇಳಿರೋ ಕ್ವೆಶನು, ಎನರ್ಜಿ ಐಗನ್ ವ್ಯಾಲ್ಯೂಸ್ ಆಫ್ ಎ ಪಾರ್ಟಿಕಲ್ ಆಫ್ ಮಾಸ್ m ಕನ್ಫೈನ್ಡ್ ಇನ್ ಎ ಒನ್ ಡೈಮೆನ್ಷನಲ್ ಬಾಕ್ಸ್ ಆಫ್ ಲೆಂತ್ L ಆರ್ ಗಿವನ್ ಬೈ. ಎನರ್ಜಿ ಐಗನ್ ವ್ಯಾಲ್ಯೂಸ್ ಆಫ್ ಒನ್ ಡೈಮೆನ್ಷನಲ್ ಬಾಕ್ಸ್, ಇಲ್ಲಿ ಫಾರ್ಮುಲಾ ಕೇಳಿದ್ದಾರೆ. ಒನ್ ಡೈಮೆನ್ಷನಲ್ ಬಾಕ್ಸ್ ಆಫ್ ಲೆಂತ್ L ಫಾರ್ಮುಲಾ ಕೇಳಿದಾಗ ಫಾರ್ಮುಲಾ ನಾನು ಆಲ್ರೆಡಿ ಪದೇ ಪದೇ ಬರಿತಾ ಇದ್ದೀನಿ. En is equals to n² pi² h² ಡಿವೈಡೆಡ್ ಬೈ 2ma². ಇಲ್ಲಿ ಎಲ್ ಅಂತ ಕೊಟ್ಟಿದ್ದಾರೆ, ಎ ಪ್ಲೇಸ್ನಲ್ಲಿ ಎಲ್ ಹಾಕ್ರಿ. ದೆನ್ ಎ ಪ್ಲೇಸ್ನಲ್ಲಿ ಎಲ್ ಹಾಕಿದರೆ ಏನು ಬರುತ್ತೆ ಫಾರ್ಮುಲಾ, En is equals to ಇಲ್ಲಿ ಸೈಡಿಗೆ ಬರೆಯೋಣ. En is equals to n² pi² h² divided by 2ml². So energy eigenvalue for particle of mass m confined inside one dimensional box. KSET 2020ನಲ್ಲಿ ಕೇಳಿರೋ ಕ್ವೆಶನ್ನು. ಸೊ ಏನು ಬರುತ್ತೆ, ಇದು ಆಪ್ಷನಲ್ಲಿ n² ಇಲ್ಲ, ಸೊ ಇದು ಬರಲ್ಲ. ಇದು L² ನ್ಯೂಮರೇಟ್ರಲ್ಲಿದೆ, n² ಡಿನಾಮಿನೇಟ್ರಲ್ಲಿದೆ, ಸೊ ಇದು ಕೂಡ ಬರಲ್ಲ. ಸೊ ಈ ಫಾರ್ಮುಲಾಗೆ ನಾನು n² ಇಲ್ಲಿ ಬರ್ತಿದ್ದೀನಿ, ಆಮೇಲೆ ಬರ್ತಿದ್ದಾರೆ n² pi² h² divided by 2ml². ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. pi² h² 2mn² ಇದು ಬರಲ್ಲ, ರಾಂಗ್ ಆನ್ಸರ್. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಸಿ. ಡೈರೆಕ್ಟ್ ಫಾರ್ಮುಲಾ ಕೇಳಿದ್ದಾರೆ KSET 2020ನಲ್ಲಿ. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ. ಓಕೆ, ಸೊ KSET 2021ನಲ್ಲಿ ಕೇಳಿರೋ ಕ್ವೆಶನ್ನು, 5 electrons are placed in one dimensional box of side L. Calculate the ground state energy of the system taking into account the spin of the electrons. It is given by. ಸೊ ಆಲ್ರೆಡಿ ಒಂದು ಕ್ವೆಶನ್ನು ಯಾವಾಗ 2016ನಲ್ಲಿ 3 ಪಾರ್ಟಿಕಲ್ಸ್ ಅಂತ ಕೊಟ್ಟಿದ್ದರು. ಸೊ 2021ನಲ್ಲಿ 5 ಪಾರ್ಟಿಕಲ್ಸ್ ಕೊಟ್ಟಿದ್ದಾರೆ, 5 ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ. ಸೊ 5 ಎಲೆಕ್ಟ್ರಾನ್ಸ್ ಕೊಟ್ಟಾಗ ಅದರದ್ದು ಗ್ರೌಂಡ್ ಸ್ಟೇಟ್ ಎನರ್ಜಿ ಏನು ಬರುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನಾವು ಎಲೆಕ್ಟ್ರಾನ್ಸ್ನ ಫಸ್ಟ್ ಹೆಂಗೆ ಫಿಲ್ ಮಾಡ್ತೀರಿ, ಗ್ರೌಂಡ್ ಸ್ಟೇಟ್, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. 5 ಎಲೆಕ್ಟ್ರಾನ್ಸ್ ಅಂತ ಕೊಟ್ಟಿದ್ದಾರೆ. ಸೊ 5 ಎಲೆಕ್ಟ್ರಾನ್ಸ್ನಲ್ಲಿ ಗ್ರೌಂಡ್ ಸ್ಟೇಟ್ನಲ್ಲಿ ಎಷ್ಟು ಹಾಕ್ತೀರಿ, ಒಂದು ಸ್ಪಿನ್ ಅಪ್ ಹಾಕ್ತೀರಿ, ಇನ್ನೊಂದು ಸ್ಪಿನ್ ಡೌನ್ ಹಾಕ್ತೀರಿ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಒಂದು ಸ್ಪಿನ್ ಅಪ್ ಹಾಕ್ತೀರಿ, ಒಂದು ಸ್ಪಿನ್ ಡೌನ್ ಹಾಕ್ತೀರಿ. ಥರ್ಡ್ ಎಲೆಕ್ಟ್ರಾನ್ ವಿಲ್ ಬಿ ಇನ್ ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್. ಸೊ ಇಲ್ಲಿ ಸ್ಪಿನ್ ಅಪ್ ಆದರೂ ಬರ್ಬೋದು ಅಥವಾ ಸ್ಪಿನ್ ಡೌನ್ ಆದರೂ ಬರ್ಬೋದು. ಸೊ ದಿಸ್ ಇಸ್ n is equals to 1, n is equals to 2 and n is equals to 3. ಈಗ ಎನರ್ಜಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಬೇಕು. ಸೊ ಎನರ್ಜಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಎನರ್ಜಿ ಫಾರ್ಮುಲಾ ಗೊತ್ತಿದೆ. ಸೊ ಎನರ್ಜಿ ಫಾರ್ಮುಲಾ ಏನು, En is equals to n² pi² h² divided by 2m. ಇಲ್ಲಿ ಲೆಂತ್ ಆಫ್ ದ ವೆಲ್ ಎಲ್ ಅಂತ ತೊಗೊಂಡಿದ್ದಾರೆ ಆಪ್ಷನ್ಸ್ನಲ್ಲಿ. ಸೊ ಇಲ್ಲಿ L² ಅಂತ ತೊಗೊತೀನಿ. ಈಗ ನಾವು ಗ್ರೌಂಡ್ ಸ್ಟೇಟ್ನಲ್ಲಿ ಎಷ್ಟು, ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟು, ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟು ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಗ್ರೌಂಡ್ ಸ್ಟೇಟ್ನಲ್ಲಿ ಟೋಟಲ್ ಎನರ್ಜಿ ಬರೀಬೇಕಾದ್ರೆ ಗ್ರೌಂಡ್ ಸ್ಟೇಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ, ಗ್ರೌಂಡ್ ಸ್ಟೇಟ್ದು ಎನರ್ಜಿ ಹೆಂಗೆ ಬರೀತೀರಿ, E1 ಬರೀತೀರಿ. E1 ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ದು ಎನರ್ಜಿ E2 ಅಂತ ಬರೀತೀರಿ. ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ದು ಎನರ್ಜಿ E3 ಅಂತ ಬರೀತೀರಿ. ಈಗ ಗ್ರೌಂಡ್ ಸ್ಟೇಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ, 2 ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಇದ್ರದ್ದು ಎನರ್ಜಿ, ಟೋಟಲ್ ಎನರ್ಜಿ ಏನಾಗುತ್ತೆ, 2 × E1 ಆಗುತ್ತೆ. ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ 2 ಎಲೆಕ್ಟ್ರಾನ್ಸ್ ಇದ್ದಾವೆ. ಸೊ ಈಸ್ ಈಕ್ವಲ್ಸ್ ಟು 2 × E2 ಆಗುತ್ತೆ. ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ನಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದ್ದಾವೆ, ಓನ್ಲಿ 1 ಎಲೆಕ್ಟ್ರಾನ್. ಸೊ ಇದು 1 × E3 ಆಗುತ್ತೆ. ಸೊ ಈಗ En ಫಾರ್ಮುಲಾದಲ್ಲಿ ಈ ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋದಾದರೆ, ಸೊ 2 × E1 ಅಂತ ಅಂದರೆ, ಸೊ En ಫಾರ್ಮುಲಾ ಬರೀಬೇಕಾದ್ರೆ ನಾವು ಏನು ಬರಿತೀವಿ, pi² h² ಡಿವೈಡೆಡ್ ಬೈ 2ml² ಅಂತ ಬರಿತೀರಿ. ಸೊ n² ಅಂತ ತಗೊಂಡ್ರೆ ಗ್ರೌಂಡ್ ಸ್ಟೇಟ್ಗೆ n² 1. ಸೊ ಅದಕ್ಕೆ 2 × 1² ಪ್ಲಸ್ 2 ×
ಫಸ್ಟ್ ಎಕ್ಸೈಟೆಡ್ ಸ್ಟೇಟ್ಗೆ ಎನ್ ವ್ಯಾಲ್ಯೂ 2 ಆಗುತ್ತೆ. ಸೊ 2 × 2 ಸ್ಕ್ವೇರ್ ಪ್ಲಸ್ 1 ಎಲೆಕ್ಟ್ರಾನ್ ಇರೋದು. ಸೆಕೆಂಡ್ ಎಕ್ಸೈಟೆಡ್ ಸ್ಟೇಟ್ಗೆ ಎನ್ ವ್ಯಾಲ್ಯೂ 3 ಬರುತ್ತೆ. ಸೊ ಇದಕ್ಕೆ 3 ಸ್ಕ್ವೇರ್ ಅಂತ ಬರೀತೀರಿ. ರಿಮೈನಿಂಗ್ ಸೇಮ್ n ಸ್ಕ್ವೇರ್ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ml ಸ್ಕ್ವೇರ್. ಸೊ ಈಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಏನು ಬರುತ್ತೆ, ಇದನ್ನು ಸಪ್ರೇಟ್ ಬರ್ಕೊಂಡ್ರೆ ಇದು ಮಲ್ಟಿಪ್ಲೈ ಮಾಡಿದ್ರೆ ಈ 1 ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ 2 ಬರುತ್ತೆ, ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಈ 3 ಬರುತ್ತೆ. ನಾನು ಅದೊಂದು ಸ್ಟೆಪ್ ಸ್ಕಿಪ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಬರ್ತಿದ್ದೀನಿ. ಸೊ ನೀವು ಜಸ್ಟ್ ಅದನ್ನು ಕನ್ಫ್ಯೂಸ್ ಆಗಿದ್ರೆ ಇನ್ನೊಂದು ಸರ್ತಿ ಬರ್ಕೊಂಡು ನೋಡ್ಕೊಳ್ರಿ. ಸೊ ಇಲ್ಲಿ ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ml ಸ್ಕ್ವೇರ್ ಆ್ಯಸ್ ಇಟ್ ಇಸ್. ದೆನ್ 2 × 1 ಸ್ಕ್ವೇರ್ ಇಸ್ 2 ಪ್ಲಸ್ 2 square is 4, 4 2s are 8 plus 3 square is 3 3s are 9, 9 1s are 9. So ಏನು ಬರುತ್ತೆ ಫೈನಲ್ ಆನ್ಸರ್ 8 plus 2 10, 10 plus 9 19. So 19 ಇಲ್ಲಿ ಪೈ ಸ್ಕ್ವೇರ್ h cross square divided by 2ml square. So this is the total energy, ground state energy of the system with 5 electrons. So ಇದು ಕರೆಕ್ಟ್ ಆಪ್ಷನ್ ಬರುತ್ತೆ. ಸೊ KSET 2021ನಲ್ಲಿ ಕೇಳಿರೋ ಕ್ವೆಶನ್ನು ಆಪ್ಷನ್ ಎ 5 ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್. ಸೊ ಯೂಶಲಿ 5 ಎಲೆಕ್ಟ್ರಾನ್ಸ್ ಅಂತ ಬಂದ ತಕ್ಷಣ 5 ಅಂತ ಹಾಕ್ಬಿಡ್ತೀರಿ. ಸೊ ದಟ್ ಈಸ್ ರಾಂಗ್. ಸೊ 7 ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಇದು ಕೂಡ ರಾಂಗು. 9 ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಇದು ಕೂಡ ರಾಂಗು. ಸೊ ದ ಕರೆಕ್ಟ್ ಆಪ್ಷನ್ ಇಸ್ 19 ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2ml ಸ್ಕ್ವೇರ್. ಸೊ ದಿಸ್ ಇಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇದರದ್ದು ಸೊಲ್ಯೂಷನ್ ಇಲ್ಲಿ ಬರ್ತಿದ್ದೀನಿ, ನಾವು ಡನ್ ಮಾಡ್ಕೊಳ್ರಿ. ಓಕೆ, ದೆನ್ ನೆಕ್ಸ್ಟ್ ಕ್ವೆಶನ್ KSET 2021ನಲ್ಲಿ ಕೇಳಿರೋ ಕ್ವೆಶನ್ನು. ಎ ಪಾರ್ಟಿಕಲ್ ಆಫ್ ಮಾಸ್ m is confined in a rectangular box of sides a 2a 3a. The energy of the second excited state of the particle will be. ಸೊ ಈಗ ಇದು 3 dimensional ಬಾಕ್ಸ್ ಅಂತ ತಗೊಂಡು ಆ ಫಾರ್ಮುಲಾ ಯೂಸ್ ಮಾಡಬೇಕಾಗುತ್ತೆ. ಬಿಕಾಸ್ ರೆಕ್ಟ್ಯಾಂಗ್ಯುಲರ್ ಬಾಕ್ಸು a 2a 3a ಅಂತ ಕೊಟ್ಟಿದ್ದಾರೆ. ಸೊ a 2a 3a ಅಂತ ಕೊಟ್ಟಿದ್ದಾರೆ ಅಂದರೆ ಇದರದ್ದು ಫಾರ್ಮುಲಾ ಏನು ಬರೀತೀರಿ, E nx ny nz ಇಸ್ ಈಕ್ವಲ್ಸ್ ಟು ಏನು ಫಾರ್ಮುಲಾ ಬರ್ತೀವಿ ನಾವು, ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m. 3 ಡೈಮೆನ್ಷನಲ್ ಅಂತ ಬಂದಾಗ nx ಸ್ಕ್ವೇರ್ ಬೈ lx ಸ್ಕ್ವೇರ್ ಅಥವಾ ax ಸ್ಕ್ವೇರ್ ಅಂತಲೂ ತೊಗೋಬೋದು. ny ಸ್ಕ್ವೇರ್ ಬೈ ly ಸ್ಕ್ವೇರ್ ಪ್ಲಸ್ nz ಸ್ಕ್ವೇರ್ ಬೈ lz ಸ್ಕ್ವೇರ್. ಸೊ ಇವಾಗ ಆಲ್ರೆಡಿ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ. ಸೊ ಡೈಮೆನ್ಷನ್ಸ್ ಕೊಟ್ಟಿದ್ದಾರೆ ಅಂತ ಅಂದರೆ ಏನು ಬರಿತೀರಿ, ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m nx ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ ny ಸ್ಕ್ವೇರ್ ಬೈ ly. ಸೊ ly ಅಂದರೆ ಏನು, 2a ಅಂತ ಕೊಟ್ಟಿದ್ದಾರೆ, 2a ಹೋಲ್ ಸ್ಕ್ವೇರ್ ಪ್ಲಸ್ nz ಸ್ಕ್ವೇರ್ ಬೈ 3a ಹೋಲ್ ಸ್ಕ್ವೇರ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಪೈ ಸ್ಕ್ವೇರ್ h ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2m, ಇದು nx ಸ್ಕ್ವೇರ್ ಬೈ a ಸ್ಕ್ವೇರ್ ಪ್ಲಸ್ ny ಸ್ಕ್ವೇರ್ ಬೈ 2 × 2 4a ಸ್ಕ್ವೇರ್ ಪ್ಲಸ್ nz ಸ್ಕ್ವೇರ್ ಬೈ 3 3s 9a ಸ್ಕ್ವೇರ್ ಆಗುತ್ತೆ. ಸೊ ನಾವು ಇದರಲ್ಲಿ a ಸ್ಕ್ವೇರ್ ಡಿನಾಮಿನೇಟರ್ನಲ್ಲಿ ಕಾಮನ್ ತೊಗೊಂಡ್ಬಿಟ್ರೆ, a ಸ್ಕ್ವೇರ್ ಕಾಮನ್ ತೊಗೊಂಡ್ರೆ ಏನು ಬರುತ್ತೆ, ಟೋಟಲ್ ಎನರ್ಜಿ ಏನು ಬರೀತೀರಿ, E nx ny nz ಇಸ್ ಈಕ್ವಲ್ಸ್ ಟು ಪೈ ಸ್ಕ್ವೇರ್ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2m ಇತ್ತು, a ಸ್ಕ್ವೇರ್ ಕಾಮನ್ ತೊಗೊತಾ ಇದ್ದೀನಿ. ಸೊ a ಸ್ಕ್ವೇರ್ ಇಲ್ಲಿ nx ಸ್ಕ್ವೇರ್ ಪ್ಲಸ್ ny ಸ್ಕ್ವೇರ್ ಬೈ 4 ಪ್ಲಸ್ nz ಸ್ಕ್ವೇರ್ ಬೈ 9 ಆಗುತ್ತೆ. ಸೊ ಇವಾಗ ನಾವು nx ny nz ವ್ಯಾಲ್ಯೂ ಬರೀಬೇಕು. ಸೊ nx ny nz ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಯಾವುದ್ರದ್ದಕ್ಕೆ ಎನರ್ಜಿ ವ್ಯಾಲ್ಯೂಸು ಲೀಸ್ಟ್ ಬರುತ್ತೆ. ಸೊ nx ny nz ವ್ಯಾಲ್ಯೂಸ್ ಯಾವುದಕ್ಕೆ ಲೀಸ್ಟ್ ಎನರ್ಜಿ ಬರುತ್ತೆ ಅದನ್ನು ನಾವು ಏನು ವ್ಯಾಲ್ಯೂಸ್ನ ನಾವು ತೊಗೊತಾ ಹೋಗ್ತೀವಿ. ಸೊ ಸಪೋಸ್ ಇವಾಗ nx ny nz ಅಂತಂದೇಳಂತಂದರೆ ಪಾರ್ಟಿಕಲ್ ಇನ್ 1 ಡೈಮೆನ್ಷನಲ್ ಇದು
ಇದರಲ್ಲಿ ತೊಗೋಬೇಕಾದ್ರೆ NX NY NZ ವ್ಯಾಲ್ಯೂಸ್ ತೊಗೋಬೇಕಾದ್ರೆ ಸೊ ಇದಕ್ಕೆ ಈ 1 to 1 ಸ್ಟೇಟ್ ಅಂತ ತೊಗೊತೀವಿ. 1 to 1 ಸ್ಟೇಟ್ ಅಂತ ತೊಗೊಂಡ್ರೆ ಸೊ ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್. n ವ್ಯಾಲ್ಯೂ 1, NX ವ್ಯಾಲ್ಯೂ 1, ಸೊ 1 ಸ್ಕ್ವೇರ್ ಬೈ 1 ಪ್ಲಸ್ NY ಸ್ಕ್ವೇರು 2 ಆಗುತ್ತೆ. ಸೊ 2 ಸ್ಕ್ವೇರ್ ಬೈ 1, 2 ಸ್ಕ್ವೇರ್ ಬೈ 4 ಪ್ಲಸ್ NZ ವ್ಯಾಲ್ಯೂ 1, 1 ಸ್ಕ್ವೇರ್ ಬೈ 9. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಏನು ಬರುತ್ತೆ, ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಬ್ರ್ಯಾಕೆಟ್ನಲ್ಲಿ 1 ಪ್ಲಸ್ 2 ಸ್ಕ್ವೇರ್ ಅಂದರೆ 4 ಬೈ 4 ಪ್ಲಸ್ 1 ಬೈ 9. ಸೊ ಇದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಇಂಟು 1 4 1 4 1 ಸೊ 1 ಪ್ಲಸ್ 1 2 ಪ್ಲಸ್ 1 ಬೈ 9 ಆಗುತ್ತೆ. 2 ಪ್ಲಸ್ 1 ಬೈ 9 LCM ತೊಗೊಂಡು ಸಿಂಪ್ಲಿಫೈ ಮಾಡಿದ್ರೆ 9 2 18 ಪ್ಲಸ್ 1 19. ಸೊ ಫೈನಲ್ ಆನ್ಸರ್ ಏನು ಬರುತ್ತೆ, 19 ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಬರುತ್ತೆ. ಸೊ ಪಾರ್ಟಿಕಲ್ of mass m confined in a rectangular box of sides, the energy of the second excited state of the particle will be, so second excited state ke bandaga ಏನು ಬರುತ್ತೆ, ಆಪ್ಷನ್ ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ 19 ಬೈ 9. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ. ಈಗ 61 ಬೈ 36 ಬರುತ್ತೆ, 85 ಬೈ 36 ಬರುತ್ತೆ. ಬಟ್ NX NY NZ ಯಾವಾಗಲೂ ಎಲೆಕ್ಟ್ರಾನ್ಸ್ ಫಿಲ್ಲಿಂಗ್ನಲ್ಲಿ ನೀವು ಯಾವುದನ್ನು ತಗೊಂಡ್ರೆ ಲೀಸ್ಟ್ ವ್ಯಾಲ್ಯೂ ಬರುತ್ತೆ, ಸೊ ಅದನ್ನು ತಗೊಂಡು ನಾವು ಮಾಡಬೇಕಾಗುತ್ತೆ. ಸೊ ಲೀಸ್ಟ್ ವ್ಯಾಲ್ಯೂ 19 ಬೈ 9 ಬರುತ್ತೆ. ಸೊ ದ ಕರೆಕ್ಟ್ ಆಪ್ಷನ್ ಇಸ್ ಆಪ್ಷನ್ ಎ, ಪೈ ಸ್ಕ್ವೇರ್ ಹೆಚ್ ಕಟ್ ಸ್ಕ್ವೇರ್ ಡಿವೈಡೆಡ್ ಬೈ 2ma ಸ್ಕ್ವೇರ್ ಇಂಟು 19 ಬೈ 9. ಸೊ ದಿಸ್ ಕ್ವಶನ್ ವಾಸ್ ಆಸ್ಕ್ಡ್ ಇನ್ KSET 2021. ಸೊ ಇದರದ್ದು ಸೊಲ್ಯೂಷನ್ ಇಲ್ಲಿ ಬರ್ತಿದ್ದೀನಿ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ದಿಸ್ ಇಸ್ ಆಲ್ ಅಬೌಟ್. ಓಕೆ, ಸೊ ಯಾರೆಲ್ಲ ಈ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಿ ಅವ್ರಿಗೆ ಥ್ಯಾಂಕ್ ಯು. ಆ್ಯಂಡ್ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇಫ್ ಇಟ್ ಈಸ್ ಯೂಸ್ಫುಲ್ ಫಾರ್ ಯು ದೆನ್ ಕಮೆಂಟ್ ಮಾಡಿ. ನಾನು ಒಂದೆರಡು ಕ್ವೆಶನ್ಸ್ ಕೇಳಿದ್ದೀನಿ, ಆ ಕ್ವೆಶನ್ಗೆ ಆನ್ಸರ್ಸ್ನ ಕಮೆಂಟ್ ಮಾಡಿ. ಆ್ಯಂಡ್ ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸ್ತಾ ಇದೆ ಅಂತ ಅಂದರೆ ವಿಡಿಯೋನ ಲೈಕ್ ಮಾಡಿರಿ. ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಪ್ರಿಪೇರ್ ಆಗ್ತಾ ಇದ್ದಾರೆ KSETಗೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಈ ಯೂಟ್ಯೂಬ್ ಚಾನಲ್ಗೆ ಫಸ್ಟ್ ಟೈಮ್ ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಸೊ ನೀವು ಎಷ್ಟು ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಕಾನ್ಸೆಪ್ಟ್ಸ್ನ ಅರ್ಥ ಆಗಿದೆ ಅಂತ ನೀವೆಷ್ಟು ಕಮೆಂಟ್ ಮಾಡ್ತೀರಿ, ಸೊ ನನಗೂ ನಾನು ಮಾಡ್ತಾಯಿರೋ ವಿಡಿಯೋಸ್ ಯೂಸ್ಫುಲ್ ಅಂತ ಅನಿಸ್ಬಿಟ್ಟು ನನಗೂ ಒಂದು ಮೋಟಿವೇಶನ್ ಆಗುತ್ತೆ ನಿಮಗೆ ವೀಡಿಯೋಸ್ ಇನ್ನೂ ಹೆಚ್ಚೆಚ್ಚು ವೀಡಿಯೋಸ್ ಮಾಡೋದಕ್ಕೆ. ಸೊ KSET 2025 ಪ್ರಿಪ್ರೇಷನ್ನಲ್ಲಿ ಸೊ ದಿಸ್ ವಾಸ್ ಅ ಫಸ್ಟ್ ವೀಡಿಯೋ, ಕಾನ್ಸೆಪ್ಟ್ ಬೇಸ್ಡ್ ಫಸ್ಟ್ ವೀಡಿಯೋ ಮಾಡಿದ್ದು. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಅಂತ ಆಗಿದೆ ಅಂತ ಅಂದ್ಕೊಂಡ್ರೆ ನಿಮ್ಮ ಪ್ರಿಪ್ರೇಷನ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿರಿ. ನೆಕ್ಸ್ಟು ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಅಥವಾ ಎನಿ ಪಾರ್ಟ್ ಆಫ್ ದ ಫಿಸಿಕ್ಸ್ ನಿಮಗೆ ಯಾವುದು ಟಾಪಿಕ್ ಮೇಲೆ ವೀಡಿಯೋಸ್ ಬೇಕು ಅಂತ ಆ ಟಾಪಿಕ್ನ ನೀವು ಕಮೆಂಟ್ ಮಾಡಿದ್ರೆ ಸೊ ನನಗೆ ಜಸ್ಟ್ ನಾನು ರ್ಯಾಂಡಮ್ ಆಗಿ ಟಾಪಿಕ್ಸ್ನ ತೊಗೊಂಡು ವೀಡಿಯೋಸ್ ಮಾಡ್ತಾಯಿರ್ತೀನಿ. ಸೊ ಲಾಸ್ಟ್ ಟೈಮ್ ಬಹಳಷ್ಟು ಜನ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ವೀಡಿಯೋಸ್ ಮಾಡಿರಿ ಅಂತ ಹಾಕಿದ್ರಿ. ಸೊ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಈಸಿಯಾಗಿ ಸ್ಕೋರ್ ಮಾಡೋಕ್ಕೆ ಬರೋಂಥ ಟಾಪಿಕ್ಕು ವೇವ್ ಫಂಕ್ಷನ್ನು. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ಸ್ ಕ್ವೆಶನ್ಸ್ ಕೇಳಿರೋದು ವೇವ್ ಫಂಕ್ಷನ್ ಮೇಲೆ ಅಂತ ಅನ್ನಿಸ್ತು, ಅದಕ್ಕೆ ವೇವ್ ಫಂಕ್ಷನ್ ಮೇಲೆ ಇದು ಟಾಪಿಕ್ ಮೇಲೆ ವೀಡಿಯೋ ಮಾಡಿದ್ದೀನಿ. ಸೊ ಇದರಲ್ಲಿ ಕೂಡ ಸಾಕಷ್ಟು ಇನ್ನೂ ಬೇರೆ ವೇವ್ ಫಂಕ್ಷನ್ಸ್ದು ಪ್ರಾಬಬಿಲಿಟಿ ಡೆನ್ಸಿಟಿ ಮೇಲೆ ಕ್ವೆಶನ್ಸ್ ಇದೆ, ಅಥವಾ ಪ್ರಾಬಬಿಲಿಟಿ ಆಫ್ ಫೈಂಡಿಂಗ್ ದ ಪಾರ್ಟಿಕಲ್, ನಾರ್ಮಲೈಸೇಷನ್ ಕಂಡೀಷನ್ ಮೇಲೆ ಬೇರೆ ಬೇರೆ ವೀಡಿಯೋಸ್ ಇದ್ದಾವೆ, ಟಾಪಿಕ್ಸ್ ಇದ್ದಾವೆ. ಸೊ ನಿಮಗೆ ಯಾವ ಟಾಪಿಕ್ ಮೇಲೆ ನಿಮಗೆ ವೀಡಿಯೋಸ್ ಬೇಕು ಅಂತ ಅನಿಸುತ್ತೆ ಆ ಟಾಪಿಕ್ನ ನೀವು ನಿಮ್ಮ ಕಮೆಂಟಲ್ಲಿ ಕಳಿಸಿದರೆ ನಾನು ಡೆಫಿನೆಟ್ಲಿ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆಲ್ರೆಡಿ ಇಟ್ ಇಸ್ ಮೋರ್ ದ್ಯಾನ್ 1 hour. ಸೊ ಇಲ್ಲಿವರೆಗೂ ನೀವು ಸ್ಕಿಪ್ ಮಾಡಲಾರ್ದೆ ವೀಡಿಯೋ ನೋಡಿದ್ದೀರಿ ಅಂತ ಅಂದರೆ ನೀವು ಪ್ರಿಪ್ರೇಷನ್ ಸೀರಿಯಸ್ ಆಗಿಯೇ ಮಾಡ್ತಾಯಿದ್ದೀರಿ ಅಂತ ಅನಿಸುತ್ತೆ. ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಪ್ರಿಪ್ರೇಷನ್. ಆ್ಯಂಡ್
ಎಕ್ಸಾಮ್ ಯಾರಿಗೆ ಪ್ರಿಪೇರ್ ಆಗ್ತಾ ಇದ್ದೀರಿ ಅವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ. ಈವನ್ ವರ್ಕ್ ಮಾಡ್ತಾ ಇದ್ದರೂ ಕೂಡ ನೀವು ಡೈಲಿ 3 to 5 hours ನೀವು ಎವ್ರಿ ಡೇ ಕನ್ಸಿಸ್ಟೆಂಟಾಗಿ 1 ಡೇ ಕೂಡ ಸ್ಕಿಪ್ ಮಾಡಲಾರ್ದಂಗೆ 3 to 5 hours ನೀವು KCET ಪ್ರಿಪ್ರೇಷನ್ಗೆ ಅಂತ ಡಿವೋಟ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ ನೀವು KCETನಲ್ಲಿ ಕ್ವಾಲಿಫೈ ಆಗೋದ್ರಲ್ಲಿ ಡೌಟೇ ಇಲ್ಲ. ಸೊ ಯಾರೆಲ್ಲ ನಿಮಗೆ ಟೈಮ್ ಇಲ್ಲ ಅಂತ ರೀಸನ್ಸ್ ಹೇಳ್ಕೊತ ಮಾಡ್ತೀರಿ, ಸೊ ರೀಸನ್ಸ್ ಹೇಳೋದನ್ನು ಬಿಟ್ಟು ನಿಮ್ಮ ಪ್ರಿಪ್ರೇಷನ್ ಕಡೆಗೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಆಲ್ ದ ಬೆಸ್ಟ್ ಫಾರ್ ಯರ್ ಪ್ರಿಪ್ರೇಷನ್ ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಯರ್ ಎಕ್ಸಾಮ್. ಸೊ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು, ಆ್ಯಂಡ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ ಹಿಯರ್. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.